Today we are going to see a very important devotee from Karnataka. His name is Nagabhushanam Nivarti. He is from Hampi, Karnataka, where Periva has actually blessed him on so many occasions. He is going to narrate that. So Periva, Mahaperiva in the late 70s traveled through 3 states and lived in Maharashtra for a long period. So he went from Tamil Nadu to Andhra, from Andhra to Karnataka, and from Karnataka to Maharashtra he went. For 6 years he traveled through all these places, and there are many devotees in these areas where they have met Periva. They have traveled through Periva, with Periva in the different camps. There has been multiple experiences by thousands of devotees. One of those devotees from Karnataka is Mr. Nagabhushanam, who is going to narrate his experiences in Kannada today, specifically for the Karnataka audience, because we have heard many Tamil devotees narrating their experiences in Tamil. But today specifically we wanted Nagabhushanam sir to narrate his experiences in Kannada, so that people of Karnataka of today's generation realize the importance of Kanchi Kamakoti Peetham. Namaskara sir. ನಿಮ್ದು ಮೊದಲು ಪೆರಿವ ದರ್ಶನ ಆಗಿದ್ದು ಯಾವಾಗ? ಅವಾಗಿಂದ ಅಲ್ಲಿಂದ ಶುರು ಮಾಡಿ ಸರ್. ನಾನು ಮೊಟ್ಟ ಮೊದಲಿಗೆ ಕಾಂಚಿ ಮಹಾಪೆರಿಯವರಿಗೆ ದರ್ಶನ ಆಗಿರೋದು 16/7/1978 ಹಂಪಿಯಲ್ಲಿ ದರ್ಶನ ಆಗಿದೆ. ಅವರು ಹಂಪಿಯಲ್ಲಿ ವಿರೂಪಾಕ್ಷ ದೇವಸ್ಥಾನ ಹಿಂಭಾಗದಲ್ಲಿ ವಿದ್ಯಾರಣ್ಯರವರ ಸ್ವಾಮೀಜಿಯವರ ಅಧಿಷ್ಠಾನ ಇದೆ. ಅಧಿಷ್ಠಾನದಲ್ಲಿ ಸ್ವಾಮಿಗಳು ಕುಳಿತಿದ್ರು. ನಾನು ಅಲ್ಲಿ ಹೋಗ್ಲಿಕ್ಕೆ ಕಾರಣ ನನ್ನ ಸ್ವಂತ ಅನಿಸಿಕೆ ಆಗ್ಲಿ ಅಥವಾ ನನಗೆ ಅವರ ಬಗ್ಗೆ ಆಗಲಿ ಏನೂ ತಿಳಿದಿಲ್ಲ. ಮೊದಲನೇದು ಇದು ಬಗ್ಗೆ ಶ್ರೋತೃಗಳು ನೆನಪಿಟ್ಕೊಳ್ಬೇಕು. ಇದು ಆಶ್ಚರ್ಯಜನಕವಾಗಿರ್ತಕ್ಕಂಥ ಒಂದು ಘಟನೆ ನನ್ನ ಜೀವನದಲ್ಲಿ. ಆದ್ರೆ ಹಾಗೆ ಹೋಗ್ಲಿಕ್ಕೆ ಯಾವ ಪ್ರೇರಣೆ ಆಯ್ತು ಅನ್ನೋದು ನಾನು ಇದುವರೆಗೂ ಅರ್ಥ ಆಗ್ತಾ ಇಲ್ಲ. ಅಂದ್ರೆ ಸಹಜವಾಗಿಯೋ ಅಥವಾ ಪರಮೇಶ್ವರನ ಒಂದು ಆಜ್ಞೆಯಿಂದ ಆಗಿರ್ಬೋದು ನನಗೆ ಈಗಲೂ ಅನಿಸ್ತಾ ಇದೆ. ಕಾರಣ ಏನಾಗಿದೆ ಅಂದ್ರೆ, ನಾವು ನನ್ನ ತಂದೆಯವರು ನಗರೇಶ್ವರ ದೇವಸ್ಥಾನ ಅಂತ ಮುಖ್ಯವಾದ ದೇವಸ್ಥಾನ ಹೊಸಪೇಟೆಯಲ್ಲಿದೆ. ನಮ್ಮ ಕುಟುಂಬದವರೆಲ್ಲ ದೇವಸ್ಥಾನದಲ್ಲಿ ಇದ್ದೇವೆ. ಅವಾಗ ನಾನು ಕಾಲೇಜ್ ಮುಗಿಸ್ಕೊಂಡು ನಾನು ಒಂದು ಕಂಪನಿಯಲ್ಲಿ ಜಾಬ್ ಮಾಡ್ತಾ ಇದ್ದೆ, ಪ್ರೈವೇಟ್ ಕಂಪನಿಯಲ್ಲಿ. ಆ ಸಂದರ್ಭದಲ್ಲಿ ನಮ್ಮ ತಂದೆಯವರು ತೀರ್ಕೊಂಡ ನಂತರ ಅದೇ ವರ್ಷದಲ್ಲಿ ನಮ್ಮ ಅಣ್ಣನವರು ಆ ಮುಂದಿನ ಪೂಜೆಯ ಕಾರ್ಯಕ್ರಮ ನಿರ್ವಹಿಸ್ತಾ ಇದ್ರು. ನಮ್ಮಲ್ಲಿ ದೇವಿ ಆರಾಧನೆ, ಶ್ರೀಚಕ್ರ ಪೂಜೆ ಇವೆಲ್ಲವೂ ನಿತ್ಯ ನಡೀತಾ ಇದೆ ದೇವಸ್ಥಾನದಲ್ಲಿ ಮತ್ತು ಮನೆಯಲ್ಲಿ. ಆದ್ರೆ ಒಂದು ದೇವರ ಒಂದು ಇದು ಗೊತ್ತಿಲ್ಲ. ನಮ್ಮ ಮನೆಗೆ ಕೆಲವರು ತಾಂತ್ರಿಕರಂತಾರೆ ಅಥವಾ ಮಾಯೆ ಮಾಡೋರು ಇರ್ತಾರಲ್ವಾ, ಅದಕ್ಕೆ ಬ್ಲ್ಯಾಕ್ ಮ್ಯಾಜಿಕ್ ಅಂತಾರೆ ಇಂಗ್ಲಿಷ್ ನಲ್ಲಿ. ಅವ್ರು ನಮ್ಮ ಮನೆಗೆ ಬಂದ್ರು. ಅವರು ನಾನು ಇನ್ನೂ ಹೆಚ್ಚಿನ ಗೌರ್ಮೆಂಟ್ ಜಾಬ್ಗಳನ್ನ ಹುಡುಕುವಂತ ಪ್ರಯತ್ನದಲ್ಲಿ ಇರುವಾಗ, ಆಶಾದಲ್ಲಿ ಇರ್ಬೇಕಾದ್ರೆ ಅವ್ರು ನಮ್ಮ ಮನೆಗೆ ಬಂದು ನಮ್ಮ ತಾಯಿಯವ್ರ ಜೊತೆ ಮಾತಾಡಿ, ನಿಮ್ಮ ಮಗನಿಗೆ ಸ್ಮಶಾನಕ್ಕೆ ಕರೆದುಕೊಂಡು ಹೋಗ್ತೀವಿ, ಅಲ್ಲಿ ಪೂಜೆ ಮಾಡ್ತೇವೆ ಅಂತ ಹೇಳ್ತಾ ನಮ್ಮನ್ನೆಲ್ಲ ದಿಗ್ಭ್ರಮೆ ಮಾಡಿಬಿಟ್ಟು ನಮ್ಮ ಕೈನಲ್ಲಿ ಮನೆಯಲ್ಲಿ ಇರತಕ್ಕಂಥ ಕೆಲವೊಂದು ದವಸ ಧಾನ್ಯಗಳನ್ನು ಮತ್ತು ನಾನು ಹಾಕೊಂಡಿರ್ತಕ್ಕಂಥ ವಸ್ತ್ರಗಳನ್ನು ಮತ್ತು ನಮ್ಮ ತಂಗಿಯ ಇದರತಕ್ಕಂಥ ಓಲೆಗಳನ್ನು ಸಹಿತ ಅವರು ತೆಗೆದುಕೊಂಡು ಬಂದಿರತಕ್ಕಂಥ ಮಾಂತ್ರಿಕರು ಮಧ್ಯಾಹ್ನ 3-4 ಗಂಟೆ ಸಮಯದಲ್ಲಿ ಅವರು ತಗೊಂಡು ಹೋಗ್ಬೇಕಾದ್ರೆ ನನ್ನ ಹಿಂದೆ ಬಾ ಅಂತ ಹೇಳಿ ಸ್ವಲ್ಪ ದೂರ ಹೋದ ನಂತರ ನೀನು ಹೋಗಿ ನಮ್ಮ ಮುಖ ತೊಳ್ಕೊಂಡು ಶುದ್ಧಿ ಆಗು ಅಂತ ಹೇಳಿದರು. ಸಾಯಂಕಾಲ ಬರುವಂತ ಅಂತ ಹೇಳಿದ್ರು. ನಾನು ಮುಖ ತೊಳ್ಕೊಂಡ ನಂತರ ನನಗೆ ಭಯಂಕರ ಆಶ್ಚರ್ಯ ಆಯ್ತು. ನಾನು ಮತ್ತೆ ಭ್ರಮೆಯಿಂದ ಹೊರಗಡೆ ಬಂದೆ. ನನ್ನ ಸಹಜ ಸ್ಥಿತಿಗೆ ಬಂದಾಗ ನಾನು ಆಲೋಚನೆ ಮಾಡ್ತಿದ್ದಾರೆ, ನಮ್ಮ ತಂದೆಯವರು ಮತ್ತು ನಮ್ಮ ಮನೆಯಲ್ಲಿ ಇಡೀ ದೇವತಾ ಆರಾಧನೆ ಇದೆ, ಈ ರೀತಿ ನಾವು ಮೋಸ ಹೋಗ್ಲಿಕ್ಕೆ ಏನು ಕಾರಣ ಇರಬಹುದು ಅಂತ ನಾನು ಆಲೋಚನೆ ಮಾಡ್ತಾ ಸ್ವಲ್ಪ ದಿಗ್ಭ್ರಮೆಯಾಗಿ ಸ್ವಲ್ಪ ಒಂದು ತಾಸು ಮಲ್ಕೊಂಡ ನಂತರ ನನಗೆ ಯಾಕೋ ಇದ್ದಿದ್ದ ಹಾಗೇನೆ ನಾನು ಯಾರು ಕರೆದ ಹಾಗಾಗಿದೆ. ನಾನೇನ್ ಮಾಡಿದೆ, ಹಂಪಿಯಲ್ಲಿ ಹೋಗ್ಬೇಕು ಅನಿಸ್ತು. ನಾನು ಅವಾಗ ಮನೆಯಲ್ಲಿ ಏನ್ ತಗೊಂಡು ಹೋಗ್ಬೇಕು, ಯಾರೋ ಸ್ವಾಮೀಜಿ ಇದ್ದಾರೆ ಅಂತ ನನ್ನ ಮನಸ್ಸು ಹೇಳ್ತಾ ಇತ್ತು. ಆ ಸಂದರ್ಭದಲ್ಲಿ ಮನೆಯಲ್ಲಿ ಶಾರದಾ ಪ್ರಿಂಟರ್ಸ್ ಅನ್ನೋ ಕ್ಯಾಲೆಂಡರ್ ಇತ್ತು, ದಕ್ಷಿಣಾಮೂರ್ತಿ ಸ್ವಾಮೀಜಿ ಅದನ್ನ ತೆಗೆದುಕೊಂಡು ನಾನು ಮಡಚಿಕೊಂಡು ನಾನು ಸೈಕಲ್ ತೊಳ್ಕೊಂಡು ಹಂಪಿಗೆ ಹೋಗ್ಬಿಟ್ಟೆ. ಹಂಪಿಗೆ ಹೋಗ್ಬಿಟ್ಟು ವಿರೂಪಾಕ್ಷ ದೇವಸ್ಥಾನದಲ್ಲಿ ತಲೆ ಕೆಳಗಾಗಿ ಬಿಡುವಂತ ಒಂದು ಗೋಪುರದ ಒಂದು ಸ್ಥಾನ ಇದೆ ಅಲ್ಲಿ ಮುಖ್ಯವಾಗಿ. ಅಲ್ಲಿ ಮಲ್ಕೊಂಡು ಬೆಳಗ್ಗೆ ಮುಂಜಾನೆ 5 ಗಂಟೆಗೆ ಎದ್ದೆ. ಹೋಗಿ ಅವ್ರನ್ನ ಕಾಣ್ಬೇಕು ಯಾರು ಅಂತ ಕೇಳೋದ್ರೊಳಗೆ ನಾನು ಅಲ್ಲಿ ಇದ್ದವ್ರನ್ನ ಕೇಳಿದೆ, ಯಾರೋ ಒಬ್ಬರು ಬಂದಿರ್ಬೇಕಲ್ಲ ಅಂದ್ರೆ, ಇಲ್ಲ ಅವ್ರು ಆಗ್ಲೇ 3 ಗಂಟೆಗೆ ಸ್ನಾನಕ್ಕೆ ಹೋಗಿದ್ದಾರೆ ಅಂತ. ನನಗೆ ಅವಾಗ 24 ವರ್ಷ. ನಾನು ಅಲ್ಲಿ ಅವ್ರು ನೋಡಿ ಸ್ನಾನ ಮಾಡಿ ಜಪ ಮಾಡ್ತಾ ಇದ್ರು ಅವರು ಬಂಡೆ ಕಲ್ಲಿನ ಮೇಲೆ ಕೂತು. ನನ್ನ ಜೀವನದಲ್ಲಿ ನನಗೆ ಒಂದು ನಾಚಿಕೆ ಆಯ್ತು. ಇಷ್ಟು ಚಿಕ್ಕವನ್ನ ನಾನೇ ಹೇಳಲಿಕ್ಕೆ ಈ ರೀತಿ ತಾಮಸಿ ಇರುವಾಗ
ಅಷ್ಟು ವೃದ್ಧಾವಸ್ಥೆ ಇರ್ತಕ್ಕಂಥವ್ರು, ಅಷ್ಟು ತಿಳಿಯೋ ದೇಹ, ಅಷ್ಟು ಚಳಿಯಲ್ಲಿ ಹೇಗ್ ಮಾಡ್ತಾ ಇದ್ದಾರೆ ಅಂತ ನನ್ನ ಜೀವನದಲ್ಲಿ ಬಹಳಷ್ಟು ನನ್ನ ಬಗ್ಗೆ ನನಗೆ ಒಂದು ಅಸಹ್ಯ ಅನಿಸ್ತು. ಆನಂತರ ಅವರು ಮೆಲುವಾಗಿ ಸ್ನಾನ ಮಾಡ್ಕೊಂಡು ಮುಂದೆ ಟಾರ್ಚ್ ತೋರಿಸ್ತಾ ಇದ್ರೆ ಬಂದು ಅವರು ಅಲ್ಲಿ ಅಧಿಷ್ಠಾನದಲ್ಲಿ ಬಂದು ಕೂತರು, ಆ ವಿದ್ಯಾರಣ್ಯರ ಸನ್ನಿಧಾನದಲ್ಲಿ ಕೂತರು. ಅವಾಗ ಅನೇಕ ಜನರು ಇದ್ರು. ಆ ಸಂದರ್ಭದಲ್ಲಿ ನನ್ನ ನೋಡ್ಬಿಟ್ಟು ಹತ್ರಕ್ಕೆ ಕರೆದ್ರು ಅವರು. ಅವ್ರ ಪಕ್ಕದಲ್ಲಿ ಕುಮರೇಶನ್ ಅವರಿದ್ರು ಅಲ್ಲಿ, ಕುಮರೇಶನ್ ಅವರಲ್ಲಿ ಇದ್ರು. ನನಗೆ ಈಗ ಗೊತ್ತಿಲ್ಲ ಅವ್ರು ಯಾರು ಅಂತ. ಅವ್ರ ಕೈನಲ್ಲಿ ಆ ಕ್ಯಾಲೆಂಡರ್ ತಗೋ ಅಂತ ಹೇಳಿದ್ರು ಅವರು. ಅದನ್ನ ಕ್ಯಾಲೆಂಡರ್ ತಗೊಂಡು ಏನ್ ಹೇಳಿದ್ರು ಅಂದ್ರೆ, ಅವ್ರಿಗೆ ಇದನ್ನ ಮಡಿಚಿ, ಅಂದ್ರೆ ಶಾರದಾ ಪ್ರಿಂಟರ್ಸ್ ಕಾಣಬಾರ್ದು ಅನ್ನೋ ರೀತಿಯಲ್ಲಿ ಕೇವಲ ಮೂರ್ತಿ ಮಾತ್ರ ಕಾಣುವಂತ ಹಾಕು ಅಂತ ಹೇಳಿದರು. ಸರಿ. ಆ ನಂತರ ನನಗೆ ಹತ್ತಿರದಲ್ಲಿ ಪ್ರೇಮದಿಂದ ಕರೆದು ಹೀಗೆ ಬಾ ಕೂಡು ಅಂತ ಹೇಳಿದರು. ನಂತರ ನಾನು ಹೇಳಿಕ್ ಹೊರಡೆ. ನನ್ನ ವಿಚಿತ್ರ ಸ್ವಭಾವ ನನ್ನ ಮನ್ನಿಸ್ಬೇಕು ಶ್ರೋತೃಗಳು, ನನಗೆ ನಮಸ್ಕಾರ ಮಾಡುವನ್ನ ಅಂತ ಸಹಿತ ನನಗೆ ತಿಳಿದಿರಲಿಲ್ಲ. ಏನೋ ದಿಗ್ಭ್ರಮೆ ಇರ್ಬೋದು, ಮತ್ತೇನಾದ್ರೂ ಇರ್ಬೋದು. ನಾನು ಸಹಜ ನನ್ನ ಬಹಳ ಪ್ರೇಮದಿಂದ ಕರೆದ್ರು. ಏನು ಒಂದು ಹೇಳು ಅಂದ್ರು. ನಾನು ಎಲ್ಲ ವಿಷಯಗಳನ್ನ ಹೇಳ್ತಾ ನನ್ನ ಡ್ರೆಸ್ಗಳು ಕೊಟ್ಬಿಟ್ಟಿದ್ದೀನಿ, ಅವ್ರೇನೋ ಮಾಂತ್ರಿಕ ಮಾಡಬಹುದೇನೋ ಏನ್ ಕಥೆನೋ ನನಗೆ ಗೊತ್ತಿಲ್ಲ, ಒಂದು ಭಯ ಇದೆ. ನಮ್ಮ ದೇವರ ಪೂಜೆ ಮಾಡೋ ನಮ್ಗೆ ಈಗ ಆಯ್ತು ಅಂತ ಅವ್ರ ಕಿವಿ ಹೀಗೆ ಪ್ರಶಾಂತವಾಗಿ ಎಲ್ಲ ಹತ್ತಿರ ಬಂದು ಅವ್ರು ಕುಮರೇಶನ್ ಹೇಳ್ತಾ ಇದ್ರು. ನಾನು ಹತ್ತಿರದಲ್ಲಿ ಕೂತು ಎಲ್ಲ ಕೇಳಿದ್ರು. ಹೇಳಿದ ನಂತರ ಅವ್ರು ಒಂದು ಮಾತು ಹೇಳಿದ್ರು, ನೀವು ದಾನ ಕೊಟ್ಟಿರೋದು, ಅದು ದಾನ ಕೊಟ್ಟಿದ್ದೀರಾ ನಿಮ್ ಕೈಯಿಂದಾನೆ, ಅದರಿಂದ ಅವ್ರು ಏನ್ ಮಾಡ್ಲಿಕ್ಕೆ ಆಗಲ್ಲ, ಅದರ ಚಿಂತೆ ಬಿಡು ಅಂತ ಹೇಳಿದರು. ನನಗೂ ಹೇಳಿ ಪ್ರತಿ ಭಾನುವಾರ 1000 ಗಾಯತ್ರಿ ಜಪ ಅಷ್ಟು ಮಾಡು ಅಂತ ಹೇಳಿದ್ರು ಅವರು. ಅಲ್ಲಿಂದ ಅಷ್ಟು ಹೊರಟು ಬಿಟ್ಟೆ ಬಂದು ನಾನು ಯಥಾರ್ಥ ನನಗೆ ಮತ್ತೆ ಅವ್ರನ್ನ ಕಾಣುವಂತದ್ದು ಏನು ಅಂದ್ರೆ, ಮತ್ತೊಂದ್ 2 ದಿನ ಆದ್ಮೇಲೆ ಒಪ್ಪಂದದ ಸ್ನಾನ ಅಂತಂದಿದೆ. ಆ ಸಂದರ್ಭ ಅನಂತಸೇನ ಗುಡಿ ಹತ್ರ, ಮಲ್ಪನ ಗುಡಿ ಹತ್ರ, ಅಲ್ಲಿ ಅವರು ಸ್ನಾನಕ್ಕೆ ಇಳಿದಿದ್ದು. ನಾನು ಹೋಗಿ ಎಲ್ಲರೂ ಸುಮ್ಮನೆ ದೂರ ಕೂತಿದ್ನ ಹೊರತು ನನಗೆ ನಮಸ್ಕಾರ ಮಾಡ್ಬೇಕಾಗ್ಲಿ ಅಥವಾ ಯತಿಗಳಾಗ್ಲಿ ಇವರು ಕಂಚಿ ಕಾಮಕೋಟಿ ಬಿಟ್ಟು ದೇವರು ಅನ್ನುವಂಥ ವಿಷಯ ಸಹಿತ ನನಗೆ ಬರ್ಲಿಲ್ಲ. ಆಲೋಚನೆ, ಸ್ಮೃತಿ ಇಲ್ಲ. ಸ್ಮೃತಿ ಬರ ನೋಡ್ತಾ ಇದ್ದೆ ಅಷ್ಟೇ, ಒಬ್ಬ ವ್ಯಕ್ತಿ ಇದ್ದಾರೆ ಅಂತ. ಆನಂತರ ಕೆಲವು ದಿವಸಗಳಾದ ನಂತರ ನಾನು ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ, ಆ ಸಂದರ್ಭದಲ್ಲಿ ನಾನು ಆಫೀಸ್ಗೆ ಹೋಗಿದ್ದೆ. ಅವ್ರು ಮಧ್ಯಾಹ್ನ 4 ಗಂಟೆ ನಮ್ಮ ದೇವಸ್ಥಾನಕ್ಕೆ ಬಂದಿದ್ರು. ಅವರು ಬಂದಿದ್ದಾರೆ ನಮ್ಮ ದೇವಸ್ಥಾನಕ್ಕೆ, ನಗರೇಶ್ವರ ದೇವಸ್ಥಾನಕ್ಕೆ. ಅಂದ್ರೆ ಅವ್ರ ಟ್ರಸ್ಟಿಯವರು ಅಷ್ಟಕ್ಕೆ ಹಿಂದೆ ಅನೇಕ ಸಲ ಕರೆದಿದ್ದಾರೆ. ಅವ್ರನ್ನ ಕರೆದ್ರು, ಅವ್ರು ಬಂದಿದ್ದಿಲ್ಲಂತೆ. ಈ ಸಲ ಅವ್ರು ಬಂದ ನಂತರ ಗುಡಿ ಒಳಗೆ ನವಗ್ರಹ ದೇವತೆಗಳಿವೆ. ಜಕಣಾಚಾರ್ಯರು ಕೆತ್ತಿರೋದು, ಅಮರಶಿಲ್ಪಿ ಜಕಣಾಚಾರ್ಯ ಸಂತಾನ, ಬಹಳ ಚೆನ್ನಾಗಿದೆ. ಅದನ್ನ ನೋಡ್ಕೊಂಡು ಹೊರಗೆ ಬರ್ತಾ ಅಲ್ಲಿ ಇರೋದನ್ನ ಕೇಳಿದ್ರಂತೆ, ನಾಗಭೂಷಣ ಅವ್ರು ಇರ್ಬೇಕಲ್ಲ, ಎಲ್ಲಿ ಹೋಗಿದ್ದಾರೆ ಅಂತ ಕೇಳಿದ್ರಂತೆ. ನಿಮ್ಮ ಹೆಸರು ಹೇಳಿಯಾ? ಹೇಳಿ ನಾಗಭೂಷಣ ಅವ್ರನ್ನ ಕರೆಸ್ರಿ ಅಂತ. ಅವಾಗ ತುಂಬಾ ಅವ್ರು ನನಗೆ ಬಲ್ಡೋಟ ಕಂಪನಿನಲ್ಲಿದ್ದೆ, ಅದೀಗ ದೊಡ್ಡ ಕಂಪನಿ ಅದು. ಆ ಬಲ್ಡೋಟ ಕಂಪನಿ ಮಾಲಕರು ಬಂದು ನನಗೆ ಆಫೀಸ್ನಲ್ಲಿ ಇರುವಾಗ ಕರೆದ್ರು. ಯಾರೋ ಸ್ವಾಮಿಗಳು ಬಂದಿದ್ದಾರಂತೆ, ನೀನ್ ಹೆಸರಿಟ್ಟು ಕರೀತಾ ಇದ್ದಾರೆ, ನೀನ್ ಹೋಗ್ಬಿಡುವಾಗ ನಾನು ಪರ್ಮಿಷನ್ ಕೊಟ್ಟಿದ್ದೀನಿ ಅಂತ. ನಾನು ಸೈಕಲ್ ಹಾಕೊಂಡು ಇವ್ರು ಯಾಕೆ ನಾನು ಡಿಸ್ಟರ್ಬೆನ್ಸ್ ಮಾಡ್ತಾ ಇದ್ದಾರೆ ಈ ಯಜಮಾನ್ರು, ನಾನೇನೋ ಕಂಡಿದ್ದೀನಿ, ನನ್ಗೆ ಯಾಕೆ ತೊಂದರೆ ಕೊಡ್ತಾರೆ ಆ ರೀತಿ ಅನ್ಕೊಳ್ತಾ ಸ್ವಲ್ಪ ಬೇಸರದಿಂದನೇ ಬಂದೆ. ಬಂದು ಸೈಕಲ್ ದೂರ ಇಟ್ಬಿಟ್ಟು ನಿಂತ್ಕೊಂಡೆ ಅಷ್ಟೇ ಅವ್ರ ಮುಂದೆ. ಅವ್ರು ನೋಡಿದೆ ಅಷ್ಟೇ. ಅವ್ರೊಂದ್ಸಲ ಅಭಯ ಹಸ್ತ ಹೀಗೆ ಇಟ್ಬಿಟ್ಟು ಅಂತ ಹೋಗ್ತವ್ರು ಅಷ್ಟೇ. ನಾನು ಅದನ್ನ ಫಾಲೋ ಮಾಡ್ಲಿಲ್ಲ. ಯಾಕೋ ಏನೋ ಯಾರು ಬಂದಿದ್ದಾರೆ ಆಯ್ತು ಬಿಡು, ಕ್ಯಾಶುಯಲ್ ಆಗೇ ಇದ್ದೆ. ಅಂದ್ರೆ ನನ್ಗೆ ಅನ್ಸುತ್ತೆ, ಮನುಷ್ಯನಲ್ಲಿ ಇರ್ತಕ್ಕಂಥ ಕರ್ಮಗಳು ಶೇಷ ಹೋಗುವವರೆಗೂ ದೈವತ್ವವನ್ನು ನಾವು ತಿಳ್ಕೊಳಕ್ ಸಾಧ್ಯನೇ ಇಲ್ಲ. ನಮ್ಮ ಎದುರುಗಡೆ ಇದ್ರು ಇದನ್ನು ಘಟನೆ ಗೊತ್ತಾಗುತ್ತೆ. ಆನಂತರ ಕೆಲವು ದಿವಸ ನಾನು ಯಥಾ ಪ್ರಕಾರ ಅವರು ಹೊರಟು ಹೋದ ನಂತರ 1979 ಒಂದು ವರ್ಷದೊಳಗೆ, ನೆಕ್ಸ್ಟ್ ಇಯರ್ ನೊಳಗೆ ನನ್ನ ಮದುವೆ ಆಯ್ತು. October 10th, 1979 ಆಯ್ತು. ಆನಂತರ ಸಣ್ಣ ಜಾಬ್ ಮಾಡ್ಕೋತಾ ಇದ್ದೆ. ಹೀಗಿರ್ಬೇಕಾದ್ರೆ ನನಗೆ ಅನೇಕರು ಗುರುಗಳು ನನ್ನ ಕಾಣ್ತಾ ಇದ್ರು, ನಾನು ಅವ್ರು ಮಾತಾಡ್ತಾ ಇದ್ದೆ. ಯಾರು ನನಗೆ ಇವರೆಲ್ಲ ಇವರಿಂದ ಆಗಿರ್ಬೋದು ಅಂತ ನಾನು ಈಗ ಅನಿಸ್ತಾ ಇದೆ. ಅಂದ್ರೆ ಈ ಮೇಡ್ ಮೀ ಟು ಕ್ಲೀನ್ ಮೈ ಸೋಲ್. ಸತ್ಸಂಗಕ್ಕೆ ಹೋಗಿ ಮಾಡಿರ್ಬೋದು ಅವರು. ಆನಂತರ ನಾನು ಕೆಲವು ಸತ್ಸಂಗಗಳೆಲ್ಲ ಮಾಡ್ತಾ ಇದ್ದೆ. ನಂತರ ಕೆಲವು ದಿವಸ ನನ್ಗೊಂದು ಜಾಬ್ ಸಿಕ್ತು ಗೌರ್ಮೆಂಟ್ ಕಂಪ್ನಿನಲ್ಲಿ. ಮ್ಯಾರೇಜ್ ಆಯ್ತು, ಚೆನ್ನಾಗಿ ನಡ್ಕೋತಾ ಹೋಯ್ತು. ನಾನು ಒಂದ್ ದಿವಸನೂ ನನಗೆ, ನಾನು ಕಂಪನಿಯಲ್ಲಿ ಮಾಡ್ತಾ ಇದ್ದ ತುಂಗಭದ್ರಾ ಸ್ಟೀಲ್ಸ್ ಅಂತ ಇದೆ ಕಂಪನಿ, ಆ ಕಂಪನಿಗೂ ಒಮ್ಮೆ ಸ್ವಾಮಿಗಳು ಅವರ ದಾರಿಯಲ್ಲಿ ಹೋಗ್ತಾ ನಮ್ಮ ಕಂಪನಿ ಒಳಗೂ ಒಂದ್ಸಲ ಬಂದು ಹೋಗಿದಾರಂತೆ. ಅಲ್ಲಿ ಇರ್ತಕ್ಕಂಥ ನನಗೆ ಅವ್ರು ವಾಪಸ್ ಹೋಗ್ತಾ. ಹೀಗೆ ಕೆಲವು ವರ್ಷಗಳು ಆದ ನಂತರ ನನಗೆ ಒಂದ್ ದಿವಸ ಏನಾಯ್ತು, ಅವ್ರದ್ದು ಶತಮಾನೋತ್ಸವ ಮಾಡುವಂತದ್ದೊಂದು ಪ್ರಸಂಗ ಬಂದಿದೆ ಕಂಚಿ ಒಳಗೆ. ಆ ಸಂದರ್ಭದಲ್ಲಿ ಏನಾಯ್ತು, ಹೊಸಪೇಟೆಯಲ್ಲಿ ಶ್ರೀಯುತ ರಂಗನಗೌಡರು ಅಂತದೆ, HRG ದೊಡ್ಡ ಡಿವೋಟಿ. ಅವರು ಮತ್ತೆ ಡಾಲ್ಮಿಯಾ ಕಂಪನಿಯವರು, ಇನ್ನೂ ಕೆಲವರು ವಿಶೇಷವಾದ ವ್ಯಕ್ತಿಗಳೆಲ್ಲ ಸೇರಿ
ಹಾ ಒಂದು ದಾಲ್ಮಿಯಾ ಕಂಪನಿ ಆಫೀಸ್ ಇದೆ. ಆಫೀಸ್ನಲ್ಲಿ ಕುಂತು ಮೀಟಿಂಗ್ ಮಾಡ್ತಾ ಇದ್ದಾರೆ ಅವರು. ಹಾ ನನ್ನ ದಾರಿಯಲ್ಲಿ ಬರ್ತಾ ಸೈಕಲ್ ತಗೊಂಡು ನಾನು ಹೋಗ್ತಾ ಇರೋದು, ನಂಗೆ ಆತ್ಮೀಯರೊಬ್ಬರು ಕಂಡು, ಏನ್ ನಿನಗೆ ಇದು ಗೊತ್ತಿಲ್ವಾ, ಯಾವ್ದು ದೊಡ್ಡ ಮೀಟಿಂಗ್ ನಡೀತಾ ಇದೆ, ನಿನಗೆ ಕರೆದಿಲ್ವಾ ಅನ್ನುವಂಥದ್ದು ಅಂದ್ರು ನನಗೆ. ಅಂದ್ರೆ ಆಗಿನ ಸತ್ಸಂಗಗಳು ಮಾಡ್ತಾ ಇದ್ನಲ್ಲ, ಹ್ಮ್ ಕೆಲವರು ಅನ್ಕೊಳ್ತಾ ಇದ್ರು ಇವನು ದೊಡ್ಡ ಇದಿದ್ದಾನೆ, ನಿನಗೆ ಗೊತ್ತಿಲ್ವಾ ಅಂದ್ರೆ ನನಗೆ ಸ್ವಲ್ಪ ಈಗೋ ಹರ್ಟ್ ಆಯ್ತು. ಹಾ ಹೌದಾ, ಸರಿ ನಿನಗೆ ಗೊತ್ತಿಲ್ಲದೆ ಹೆಂಗ್ ನಡೀತಾ ಇದೆ ಅಂತ ನಾನು ಹೋದೆ. ಹೋದ್ಕೊಂಡು ಒಂದು ಸಲ ಹೋಗ್ಬಿಟ್ಟು ಅವ್ರ ರಂಗನಗೌಡರ ಪಕ್ಕದಲ್ಲಿ ಕೂತ್ಕೊಂಡ್ಬಿಟ್ಟೆ. ಸಾಮಾನ್ಯವಾಗಿ ಯಾವ್ದ್ರಲ್ಲಿ ಕೂಡಲ್ಲಂತೆ, ನನಗೆ ಗೊತ್ತೇ ಇಲ್ಲ. ಆ ಒಂದು ವ್ಯಕ್ತಿಯಿಂದ ಕೂತ ಅಲ್ಲಿ ಕುಂಜು ಭಟ್ರು ಅಂತ ಹೇಳಿದ್ರು ಅನಂತರ, ಅಂದ್ರೆ ಮಹಾಸ್ವಾಮೀಜಿಯವರ ಪೂರ್ವಾಶ್ರಮದ ಹೌದು ಸಹೋದರ ಶಾಸ್ತ್ರಿಗಳು. ಹೌದು ಹಾ ಅವರಲ್ಲಿದ್ರು. ಅವರು ಎಲ್ಲ ವಿಚಾರ ಮಾಡ್ತಾ ರಂಗನಗೌಡರು ಮೊದಲು ಪ್ರಸ್ತಾವನೆ ಭಾಷಣ ಮಾಡಿದ್ರು. ಈ ರೀತಿ ಶ್ರೀಯುತ ವೆಂಕಟರಾಮನ್ ಅವರು ಪ್ರೆಸಿಡೆಂಟ್, ಅವರಿಗೆ ಈ ರೀತಿ ಒಂದು ಪರಮಾನಿಗೆ ಕೊಟ್ಟಿದ್ದಾರೆ. ಗ್ರೀಕ್ ಮಹಾರಾಣಿಯವರು ಅವರು ಬಂದು ಹೋಗಿದ್ದಾರೆ. TN ಶೇಷನ್ ಅವರು ಕೂಡ ಈ ರೀತಿ ಇದ್ದಾರೆ. ಅವ್ರಿಗೆಲ್ಲ ಅಭಿಮಾನದಿಂದ ಆಶೀರ್ವಾದ ಮಾಡಿದ್ದಾರೆ 100ನೇ ಶತಮಾನ ಮಾಡ್ಲಿಕ್ಕೆ. ನನ್ನ ಅದೃಷ್ಟ ಹೊಸಪೇಟೆ ಅವರ ಭಾಗ್ಯ, ನನಗೆ ಈ ರೀತಿ 100ನೇ ಶತಮಾನದ್ದು ಹೊಸಪೇಟೆಯಲ್ಲಿ ಮಾಡ್ಲಿಕ್ಕೆ ಅನುಮತಿ ಕೊಟ್ಟಿದ್ದಾರೆ. ಅದಕ್ಕೆ ಇದನ್ನ ನಾನು ಒಬ್ಬರು ಮಾಡಬಹುದು, ಆದ್ರೆ ಯಾವ್ದು ಗುರು ಕಾರ್ಯ ಒಬ್ಬರೇ ಮಾಡಬಾರ್ದು, ಅದಕ್ಕೋಸ್ಕರ ನಿಮ್ಮನ್ನೆಲ್ಲ ಸೇರಿಸಿದ್ದೀನಿ. ನಾವೆಲ್ಲ ಕಲಿತು ಒಂದೇ ಒಂದು ರೀತಿಯಲ್ಲಿ ಕಾರ್ಯಕ್ರಮ ಮಾಡೋಣ ಅಂತ ಅವ್ರು ನನಗೆ ಹೇಳ್ತಾ ಇದ್ರು. ಅವ್ರಿಗೆ ಸರಿ ಸರ್ ಒಳ್ಳೇದು ಸಮಯ ನೋಡ್ರಿ ಅಂತ ಕೇಳಿದ್ರು ಕುಂಜು ಶಾಸ್ತ್ರಿ ಅವರು, ಇವ್ರು ರಂಗನಗೌಡರು. ನಾನು ಸಡನ್ಲಿ ಏನಂದ್ಬಿಟ್ಟೆ, ಇದಕ್ಕೆ ಯಾಕೆ ಒಳ್ಳೆ ಸಮಯ, ಗುರುಗಳು ಒಳ್ಳೇದಂತ ಹೇಳ್ತಾ ಇದ್ವಿ, ಇವಾಗಲೇ ಹೊರಟು ಬಿಡೋಣ, ಯಾರ ಹತ್ರ ಹೋಗಿ ನಾವು ದೇಣಿಗೆ ತಗೋಬೇಕು ಅಂದ್ಬಿಟ್ಟೆ. ಅಲ್ಲಿದ್ದೆಲ್ಲ ಇವನು ಯಾರು ಇಷ್ಟು ಇದಂತ ಮಾತಾಡ್ತಾ ಇದ್ದಾನೆ, ಯಾರು ಅನ್ನುವಂಥದ್ದು ಅಲ್ಲಿ ಭಾವನೆ ಬಂತು. ಆಗ ನಾವು ಯಾರನ್ನ ಕೇರ್ ಮಾಡ್ತಾ ಇರ್ಲಿಲ್ಲ. ಇದು ಸತ್ಯ ಒಳ್ಳೇದು ಮಾಡೋದಷ್ಟೇ, ಹೊರಟೋಣ ಇವಾಗಲೇ ಅಂದ್ಬಿಟ್ಟೆ ರಂಗನಗೌಡರಿಗೆ. ಆಶ್ಚರ್ಯ ನನ್ನ ಕಡೆ ನೋಡಿದ್ರು. ಅಂದ್ರೆ ಅವ್ರಿಗೆ ಅನ್ಸಿರ್ಬೇಕು, ಕೆಲವರಲ್ಲಿ ಅವರು ಆವೇಶ ಆಗ್ತಾರೆ ಅಂತ ಕೇಳಿದ್ದೀನಿ ನಾನು. ಮಹಾಸ್ವಾಮಿಗಳು ಯಾವ್ದು ಕೆಲವು ವಿಷಯಗಳಲ್ಲಿ ಅವ್ರು ಕೆಲವು ಜನರೆಲ್ಲ ಆವಾಹನೆ ಆಗ್ತಾರೆ ಅನ್ನೋದು ನನಗೆ ಆನಂತರ ಗೊತ್ತಾಗಿದೆ. ಸಡನ್ಲಿ ಅನುಕೂಲ ಪಾಪ ಅವ್ರು ಗೌರವಿಸಿ ನನಗೆ ಹಾಗಾದ್ರೆ ಹೊರಟು ಬಿಡೋಣ ಅಂತ ಹೊಸಪೇಟೆಯಲ್ಲಿ ಮುಖ್ಯವಾದ ಒಬ್ರು ಭವರ್ಲಾಲ್ ಅಂತಿದ್ದಾರೆ, ಅವರು ಸೇಟ್ರು ರಾಜಸ್ಥಾನಿ. ಅವ್ರ ಕಡೆ ಹೋದ್ವಿ. ಅವರು ಈ ರೀತಿ ಕಲೆಕ್ಷನ್ ಹೇಳಿದ್ರು. ಬಲ್ಡೋಟ ನನ್ನ ಕಂಪ್ನಿನಲ್ಲಿ ಇದ್ದೆ ಹಿಂದೆ, ಅವ್ರ ಕೂಡ ನಾನು ಕೇಳಿದೆ. ಅವರೆಲ್ಲ ಅವರು ಬ್ಲ್ಯಾಂಕ್ ಚೆಕ್ ಕೊಟ್ರು. ಅವರು ಯಾರು ಬಲ್ಡೋಟ ಕಂಪನಿ ಅವರು. ಇವ್ರಂದ್ರೆ ವಿನಯದಿಂದ ಹಾಗೆ ಬ್ಲ್ಯಾಂಕ್ ಚೆಕ್ ಕೊಡ್ಬೇಡಿ, ಇದೇ ಮೇಲೆ 10 ರೂಪಾಯಿ ಆದ್ರೆ ನೀವು ಬರೀಬೇಕು ಅಂದ್ರು. ಅವಾಗ 1 ಲಕ್ಷ ರೂಪಾಯಿ ಬರೆದ್ರು ಅವರು. ಬರೆದು ನಿಮಗೆ ಇನ್ನೂ ಏನಾದ್ರು ಬೇಕಾದ್ರೆ ಕೇಳಿ, ಯಾಕಂದ್ರೆ ಫಸ್ಟ್ ಟೈಮ್ ನಾನು ನಿಮ್ಮನ್ನ ನೋಡ್ತಾ ಇದ್ದೀನಿ, ನೀವು ನನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ. ಯಾಕಂದ್ರೆ ಇವರಿಬ್ಬರು ಆಯಿಲ್ ಕಂಪನಿ HRG ಅವ್ರದ್ದು, ಪಕ್ಕದಲ್ಲಿ ಗ್ಯಾಸ್ ಕಂಪನಿ ಬಂದು ಬಲ್ಡೋಟ ಅವ್ರದ್ದು. ಇಷ್ಟ ಹತ್ತಿರ ಒಬ್ಬರೊಬ್ರು ನಾವು ಕಂಡಿಲ್ಲ. ಒಂದು ಗುರುಗಳ ಕೆಲಸ ಅಂತ ಬಂದಿದ್ದೀರಿ, ನೀವು ನಮ್ಮ ಸ್ಟಾಫ್ ಎಲ್ಲ ಕಳಿಸ್ತೀವಿ ಅಂತಂದ್ರು. ಅವ ರಂಗನಗೌಡರು ಅಂದ್ರು, ನೀವು ಕೊಡೋದು ಮುಖ್ಯವಾಗಲ್ಲ, ನೀವು ಕಾರ್ಯಕ್ರಮದಲ್ಲಿ ಬರ್ಲಿ ಅಂತ ಪ್ರೀತಿಯಿಂದ ಮಾತಾಡಿದ್ರು. ಈ ರೀತಿ ಕಾರ್ಯಕ್ರಮ ಆಗ್ಲೂ ಅವ್ರ ಮನೆಗೆ ಬಂದಿದೆ, ರಂಗನಗೌಡರ ಮನೆಗೆ. ಅವಾಗ ಅವರನ್ನು ಮ್ಯಾನೇಜರ್ನ ಕರೆದು, ನಾಗಭೂಷಣ್ ಅವರು ನೀವೆಲ್ಲ ಕಲಿತು ಈ ಹೋಮಕ್ಕೆ ಯಜ್ಞಕ್ಕೆ ಏನ್ ಬೇಕೋ ಆ 100ನೇ ಶತಮಾನದ ಕಾರ್ಯಕ್ರಮ ಮಾಡಿ ಅಂದ್ರು. ಅವರು ಹೊಸಬರು, ಸುಬ್ರಹ್ಮಣ್ಯಂ ಅಂತ HRG ಮ್ಯಾನೇಜರ್ ಅವರು. ಅವ್ರು ನನ್ನಲ್ಲಿ ಬಂದು ನಾವೆಲ್ಲ ಹೋಗ್ಬೇಕು, ಅವಾಗ ಪಟ್ಟಿ ಬರ್ಕೊಟ್ಟಿದ್ರು ಅವ್ರು, ಯಾರು ಈ ವೇದಿಕೆ ಬಂದಿದ್ರು. ಅದಕ್ಕೆ ವಸ್ತುಗಳು ತರಬೇಕಲ್ವಾ. ಅದಕ್ಕೆ ಇಲ್ಲಿ ಕಮಲಾಪುರ ಕೆರೆ ಇದೆ, ಅಲ್ಲಿ ಮುಖ್ಯವಾದ ಕಮಲದ ಹೂವುಗಳು ಕೇಳಿದ್ದಾರೆ, ಸಾವಿರಾರು ಯಜ್ಞಕ್ಕೆ ಬೇಕಾಗಿರೋದು, ಬೇಕಾಗಿರುವಂತದ್ದು. ಅವಕ್ಕೆ ಅವೆಲ್ಲ ನಾವು ತರ್ಲಿಕ್ಕೆ ಏರ್ಪಾಟ್ ಮಾಡ್ಕೋತಾ ಇದ್ವಿ. ಅಷ್ಟರಲ್ಲಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಇದೆ. ಆ ವೇಣುಗೋಪಾಲ ದೇವಸ್ಥಾನದಲ್ಲಿ ಸ್ವಾಮೀಜಿಯವರ 100ನೇ ಶತಮಾನದ ಕಾರ್ಯಕ್ರಮಕ್ಕೆ ಏರ್ಪಾಟಾಗಿ ಕೆಲಸ, ಹೋಮ ಕುಂಡಗಳು ಕಟ್ಸೋದಾಗ್ಲಿ ಎಲ್ಲಾದ್ರೂ ನಾನು ಅವ್ರ ಜೊತೆ ಇರ್ತಾ ಇದ್ದೆ. ಅಂದ್ರೆ ನನಗೆ ಗೊತ್ತೇ ಇಲ್ಲ ಆಕ್ಚುಲಿ ಇವ್ರು ದೇವ್ರಿದ್ದಾರೆ, ಇವ್ರಿಗೋಸ್ಕರ ನಾವು ಮಾಡ್ತಾ ಇದೀವಿ ಹಾಗೇನ್ ಅನಿಸ್ತಾ ಇಲ್ಲ. ಐ ಫೆಲ್ಟ್ ಇಟ್ ಈಸ್ ಸೋಷಿಯಲ್ ವರ್ಕ್ ಅಷ್ಟೇ ಹೊರತು ಆಬ್ಲಿಗೇಷನ್ ಅಂತ ಮಾಡ್ತಾ ಇದ್ದೆ ಹೊರತು ನನಗೆ ಕಿಂಚಿತ್ ಗೊತ್ತಿಲ್ಲ. ಅದೇ ಒಂದು ಆಶ್ಚರ್ಯವಾದದ್ದು. ಈಗ ನಾವು ಮಾಡ್ತಾ ಇದೀವಿ ಇಂಥ ಕಾರ್ಯಕ್ರಮ, ಈ ಕಾರ್ಯಕ್ರಮ ಕೇಳಿದಾಗ ಜನಕ್ಕೆ ಅನ್ಸುತ್ತೆ ಮಹಾತ್ಮರು ದೇವರ ಇದ್ದಾರೆ ಅನ್ನೋದನ್ನ ಅವ್ರಿಗೆ ಅನುಕೂಲ ಆಗುತ್ತೆ. ನಿಮ್ಮಂತ ಈ ರೀತಿ ಕಾರ್ಯಕ್ರಮ ಮಾಡ್ತಾ ಇರೋದ್ರಿಂದ ಇಂಥ ಮಹಾತ್ಮರು. ಅವಾಗ ಯಜ್ಞ ಕಾರ್ಯಕ್ರಮದಲ್ಲಿ ಅಶ್ವ ಪೂಜೆ, ಗಜ ಪೂಜೆ, ಮತ್ತೆ ತಮಿಳ್ನಾಡಿನಿಂದ ವೈಭವವಾಗಿರ್ತಕ್ಕಂಥ ವೇದ ಪಂಡಿತರೆಲ್ಲ ಬಂದಿದ್ರು. ನನಗೆ ಅವರು ಹೇಳಿದ್ರು, ನಾಳೆಯಿಂದ ನೀನು ಬಾರಪ್ಪ ದಿನ ಅಂತ ಹೇಳಿದ್ರು. ಆಯ್ತು ಬಿಡಿ ಅಂತ ಹೇಳ್ತಾ ಇದ್ದೆ. ನಾನು ಹೋಗಿ ಒಂದ್ ದಿವ್ಸ ಅವ್ರ ಪಕ್ಕದಲ್ಲಿ ಕೂತೆ. ಅವಾಗ ನನ್ನ ಪಕ್ಕದಲ್ಲಿ ಕೂಡ್ಸ್ಕೊತಾ ಇದ್ರು. ನಾನು ಇಲ್ಲಿ ಹೆಚ್ಚಿಗೆ ಹೇಳಿದ್ರಕ್ಕೆ ಕಾರಣ ಏನಂದ್ರೆ, ಗುರುಗಳು ಮಹಾಭಕ್ತರು ಇದ್ದಾರೆ ಅವರು. ಏನೋ ಅವ್ರ ಬಗ್ಗೆ ಸ್ವಲ್ಪ ಹೇಳ್ಬೇಕಾದಂದ್ರೆ, ಗುರುಗಳು ಯಾವ ರೀತಿ ಶಿಷ್ಯರು ತಯಾರು ಮಾಡಿದ್ದಾರೆ ಅನ್ನೋದಕ್ಕೆ ಉದಾಹರಣೆ ಹೇಳ್ತಾ ಇದ್ದೀನಿ ಅಷ್ಟೇ. ಆವಾಗ ಒಬ್ರು ಅಲ್ಲಿ ಬಂದು ಶ್ರೀಧರ್ ಶೆಟ್ಟಿ ಅಂತ ಒಬ್ರು ಬಂದ್ರು. ಅವ್ರ ಪಕ್ಕದಲ್ಲಿ ಕೂತು ನಾನು ಕೇಳಿ, ಸ್ವಲ್ಪ ರಂಗನಗೌಡರಿಗೆ ಮಾತಾಡಿಸ್ಲಿ ಅಂದ್ರು. ಯಾಕಂದ್ರೆ ಬಹಳ ಕ್ಲೋಸ್ ಇದ್ನಲ್ಲ, ಅವ್ರ ಕೂಡಕ್ಕೆ ಯಾರಿಗಾಗಲ್ಲ. ನಾನು ಅವ್ರು ಹೇಳಿ ಆಯ್ತು ಮಾತಾಡಿ ಅಂದ್ರೆ, ಅವಾಗ ಅವ್ರು ಹೇಳಿದ್ರು ಬಂದವರು,
ಶ್ರೀಧರ್ ಶೆಟ್ಟರು ಇವನು ಇವ್ರು ಮಾಡ್ತಾ ಇದ್ದಾರೆ ತಮಿಳರು, ಇದ್ರೊಳಗೆ ವಾಸ್ತು ಇದಿಲ್ಲ ಅದಿಲ್ಲ ಅಂತ ಹೇಳಿದ್ರು. ಅವಾಗ ಒಂದ್ ಮಾತು, ಏನೇ ಉತ್ತರ ಕೊಡ್ತಾರೆ ಇವರು ರಂಗಗೌಡರು ಅಂತ ನೋಡ್ತಾ ಇದ್ದೆ. ಅವರೊಂದು ನೀವು ಗಾಂಧಾರಿ, ನೀವು ಮಹಾಭಾರತ ಓದಿದ್ದೀರಾ ಅಂತ ಕೇಳಿ ನಾನು ಸುಮ್ಮನೆ ಕೂತಿದ್ದೆ. ಮಹಾಭಾರತ ಓದಿದ್ದೀರಾ ಅಂತ ಶ್ರೀಧರ್ ಶೆಟ್ಟಿ ಇವ್ರು ಕೇಳಿದ್ರು. ಅವ್ರು ಓದಿದ್ರು ಅಂತ. ಗಾಂಧಾರಿ ಯಾರು ಗೊತ್ತೇ ಅಂತ, ಗೊತ್ತು ಅಂತ ಹೇಳಿದ್ರು. ಆಗ ಗಾಂಧಾರಿ ಯಾಕೆ ಕಣ್ಣು ಕಟ್ಕೊಂಡಿದ್ದಾಳೆ ಅಂತ ಕೇಳಿದ್ರು. ಅವ್ರು ಗಂಡನಕ್ಕೋಸ್ಕರ ವ್ರತ ಅಂತ ಕಟ್ಕೊಂಡಿದ್ದಾಳೆ ಅಂತ. ನೀವು ಹಾಗೆ ಕಟ್ಕೊಂಡು ಕೂಡಿ ಅಂದ್ರು. ಇದು ಗುರುಗಳ ಕಾರ್ಯಕ್ರಮ ನಡೀತಾ ಇದೆ, ಬಂದಿರೋರು ವೇದ ಪಂಡಿತರಿದ್ದಾರೆ, ನನಗೇನ್ ಗೊತ್ತಿದೆ ಅವ್ರು ಮಾಡ್ತಾ ಇದ್ದಾರೆ, ನಾವು ವಿಶ್ವಾಸ ನಮಸ್ಕಾರ ಮಾಡ್ಬೇಕು ಹೊರತು ನಾವ್ ಅದ್ರಲ್ಲಿ ಮಾತಾಡಬಾರ್ದು ಅನ್ನುವಂತ ಮಾತು ಹೇಳಿದಾಗ ಎಂತ ಚಮತ್ಕಾರವಾಗಿ ಉತ್ತರ ಕೊಟ್ರಲ್ಲ ಇವರು ಅಂತ ಅನಿಸ್ತು ನನಗೆ. ಅದು ಇಷ್ಟು ಚೆನ್ನಾಗಿ ನಡೀತು. ಅವಾಗ ಒಂದು ದಿನ ಅವರಲ್ಲಿ ಊಟ ಮಾಡ್ತಾ ಇರ್ಲಿಲ್ಲ ರಂಗನಗೌಡರು. ಒಂದ್ ದಿವ್ಸ ಕಾರಣ ಏನು ಅಂತ ಕೇಳಿದೆ. ಒಂದ್ ದಿವ್ಸ ಎಲ್ಲರೂ ಬಲವಂತ ಮಾಡಿ, ನಾಗಭೂಷಣ ಹಿಂಗ್ ಬಹಳ ಕ್ಲೋಸ್ ಇದೆಯಪ್ಪ, ನನ್ ಭಯ ಇರ್ತಿರ್ಲಿಲ್ಲ ಅದ್ಯಾಕೋ, ಮಹಾರೆ ದೊಡ್ಡ ಹೈಲಿ ರಿಚ್ ಅದೆಲ್ಲ ಇತ್ತು, ನನಗೆ ಅನಿಸ್ತಾ ಇರ್ಲಿಲ್ಲ. ನಾನು ನೀವು ಸ್ವಲ್ಪ ಹೇಳಪ್ಪ ಅಂತಂದ್ರು. ನಾನು ಅಣ್ಣವ್ರೆಲ್ಲ ಕೇಳ್ತಾ ಇದ್ದೆ, ಅಣ್ಣವ್ರೇ ನೀವು ನಮ್ ಜೊತೆಗೆ ಇವತ್ತು ಊಟ ಮಾಡ್ರಿ ಅಂತ. ಅವಾಗ ನಾಗಭೂಷಣ ಅಂತ ಕರೀತಿದ್ರು ಅವರು. ನಾಗಭೂಷಣ ನಿಮ್ಗೆ ಗೊತ್ತಿಲ್ಲಪ್ಪ, ನಾವ್ ಹೇಗ್ ಊಟ ಮಾಡ್ಲಿ, ನಮ್ಮ ಮನೇಲಿ ಊಟ ಮಾಡೋದು ಅವ್ರಿಗೆ ತಾನೇ, ಗುರುಗಳು ಪ್ರಸಾದ ನಮ್ಮ ಮನೇಲಿ ತಿಂದ್ರೇನು ಇಲ್ಲಿ ತಿಂದ್ರೇನು, ಅವ್ರು ಕೊಟ್ಟ ಭಿಕ್ಷೆಯಪ್ಪ ನಾನು ಇವತ್ತು ಇಲ್ಲಿದ್ದೀನಿ ಅಂತ ಹೇಳಿದ್ರು. ನಾನ್ ಮತ್ತೆ ಫೋರ್ಸ್ ಮಾಡಿ ಹೇಳಿದೆ, ನಾಳೆ ನನ್ ಜೊತೆಗಾದ ಒಂದ್ ಸ್ವಲ್ಪ ಕುಂತು ಊಟ ಮಾಡಿ ಅಂತ ಹೇಳಿದೆ. ಹಾಗೆ ಮಾಡ್ಬೋದಪ್ಪ, ನಾನ್ ಮಾಡಿದ್ನಂದ್ರೆ ನಾನ್ ಒಬ್ಬರ ಊಟ ನಾನ್ ತಗೊಂಡಂಗೆ ಖರ್ಚು ಮಾಡ್ತಾ ಮಾಡ್ತಾ ಇದೀವಿ, ನಾನ್ ಊಟ ಮಾಡೋಗ್ಬಿಟ್ರೆ ದೇವರ ಆ ರೂಪದಲ್ಲಿ ಬಂದು ಭಿಕ್ಷೆ ಅವ್ರು ಕಮ್ಮಿ ಆಗ್ಬಿಟ್ರೆ ಹೇಗೆ, ಅದಕ್ಕೆ ಮಾಡ್ಬಾರ್ದು ನಾವು ಅಂತ ಹೇಳಿದ್ರು. ನನ್ಗೆ ಅನಿಸ್ತು, ಇಷ್ಟು ಸೂಕ್ಷ್ಮವಾಗಿ ಕೂಡ ಆಲೋಚನೆ ಮಾಡ್ತಾರಲ್ಲ, ಅವ್ರ ಅನುಭವ ಎಷ್ಟಿರ್ಬೋದು ಅಂತ. ನಾನು ಕಾರ್ಯಕ್ರಮ ಎಲ್ಲ ಮುಗಿದು ಅವ್ರನ್ನ ಲೆಕ್ಕಾಚಾರ ಮಾಡ್ಲಿಕ್ಕೆ ಕೂತ್ಕೊಂಡ್ರು. ಬಹಳ ಹೊತ್ತಾಗ್ಲಿಲ್ಲ, ಎಲ್ಲರೂ ಕೂತಿದ್ರು, ಎಷ್ಟು ಕಲೆಕ್ಷನ್ ಆಗಿದೆ, ಎಷ್ಟು ಖರ್ಚಾಗಿದೆ ಅನ್ನೋದು. ಅವ್ರು ಒಂದೇ ಮಾತ್ರ ಮ್ಯಾನೇಜರ್ ಹೇಳಿದ್ರು, ಅದೇನ್ ಬಂದಿದೆ, ಏನ್ ಉಳಿದಿದ್ದು ಮಠ ಕೊಟ್ಬಿಡೋಣ, ಕಮ್ಮಿ ಇದ್ರೆ ಹೇಳ್ಬಿಡಿ ನನ್ನ ಕಡೆಯಿಂದ ಖರ್ಚು ಹಾಕ್ಬಿಡು ಅಂದ್ರು. ಮತ್ತೆ 2 ನಿಮಿಷದಲ್ಲಿ. ಆಮೇಲೆ ಒಂದ್ ಮಾತು ಹೇಳಿದ್ರು, ನಾವು ಕಾಂಚಿಗೆ ಹೊರಡ್ತಾ ಇದೀವಿ, ಅಲ್ಲಿ ಕಾಂಚಿ ಒಳಗೆ ಸ್ವಾಮೀಜಿ ಅವ್ರು ತುಲಾಭಾರ ಮಾಡ್ತಾರೆ, ಸುವರ್ಣ ತುಲಾಭಾರ, ನಮ್ಮ ಅಣ್ಣ ತಮ್ಮ ನಾವು ಕೊಡ್ತಾ ಇದೀವಿ, ನೀವ್ ಇಲ್ಲಿದ್ದವ್ರು ನೀವ್ ಯಾರಾದ್ರೂ ಕೂಡ ಕೊಡ್ಬಹುದು, ಅದೇನ್ ಬಲವಂತ ಇಲ್ಲ ಅಂದ್ರು. ಅದ್ರಲ್ಲಿ ಒಂದ್ ಅಲ್ಲಿದ್ದವ್ರು ಸ್ವಲ್ಪ 1 ತುಲೆ ಹಂಗೆಲ್ಲ ಕೊಡ್ಲಿಕ್ಕೆ ಶ್ರೀಮಂತರಿರೋರು. ಸರ್ ಅದೇನ್ ಕೊಡ್ಲಿ ಬಿಡ್ಲಿ, ನಾಳೆ ಬೆಳಗ್ಗೆ ಇಲ್ಲಿಂದ ಹೊರಡೋದು ನಾವೆಲ್ಲರೂ, ನೀವು ನಿಮ್ಮ ಮನೆಗಳಲ್ಲಿರ್ರಿ, ನಾವೆಲ್ಲ ವ್ಯವಸ್ಥೆ ಮಾಡ್ತೀನಿ ಅಂದ್ರು. ಅವರು ಮಾತು ಬಹಳ ಸಹಜವಾಗಿ ಹೇಳಿದರು. ಏನಂತ, ಇಲ್ಲಿವರೆಗೂ ನೀವು ಮಾಡಿದ್ದೀರಿ, ನಾನ್ ನೋಡಿದ್ದೇನೆ, ಈಗ ನಾವು ಮಾಡ್ತೀವಿ, ನೀವು ನೋಡಿ ಅಂದ್ರು. ಸರ್ ಬೆಳಗ್ಗೆ 6 ಗಂಟೆಗೆ ಅನ್ನೋದ್ರೊಳಗೆ ಕಾರು, ಎಲ್ಲರ ಮನೆಗಳಿಗೂ ಕಾರುಗಳು ಬಂದು ನಾವು ಕೂತ್ಕೊಂಡ್ವಿ, ನಾವು ಹೊರಟ್ವಿ. ಕಾಂಚಿ ಬಂದು ಕರ್ಕೊಂಡು ಹೋದ್ರು ಅವ್ರು ನಮಗೆ. ದೊಡ್ಡ ಒಂದು 5-6 ಕಾರುಗಳು ಇರ್ಬೋದು, ಹೈಲಿ ರಿಚ್ ಪೀಪಲ್. ನಾನು ಅದ್ರೊಳಗೆ ಏನೂ ಇಲ್ದವನು, ನಾನು ಒಬ್ಬನೇ ಏನೂ ಇಲ್ದವನು, ತಿಳಿದೇ ಇರೋನು. ಸರಿ ಹೊರತು ಬಿಟ್ವಿ, ಹೋದ್ವಿ. ಅವಾಗ ಅಲ್ಲಿ ಕೂತ್ಕೊಂಡಾಗ ಗುರುಗಳು ಸನ್ನಿಧಾನ ಫಸ್ಟ್ ಟೈಮ್ ನಾನು ನೋಡಿರೋದಲ್ಲಿ. ಅವ್ರು ಕಾಂಚೀಪುರಂಗೆ ಎಂಟ್ರಿನೇ ಫಸ್ಟ್ ಟೈಮ್. ಕಾರ್ಯಕ್ರಮಗಳು ನಡೆದು ನಾವಲ್ಲಿ ಇದ್ವಿ. ಆನಂತರ ಅವ್ರನ್ನ ಕೇಳಿ, ರಂಗನಗೌಡರು ದೂರ ಕೂಡ್ತಾ ಇದ್ರು, ಅವರು ಯಾವತ್ತೂ ಮುಂದೆ ಏನು ಮಾಡ್ತಾ ಇರ್ಲಿಲ್ಲ, ಬಾರಿ ಇದು. ನಾನು ನಮ್ಮ ಜೊತೆ ಬಂದಿರೋ ಕೆಲವು ಗ್ರೂಪ್ನವ್ರು ಅಂದ್ರು, ನೀನ್ ಬಹಳ ಗುರು ಅವ್ರಿಗೆ ಕ್ಲೋಸ್ ಇದ್ದೀಯಾ ರಂಗನಗೌಡರಿಗೆ, ಹಾಸ್ಪಿಟಲ್ ಒಂದು ಗಣಪತಿ ಗುಡಿ ಕಟ್ತೇವೆ, ಅವ್ರನ್ನ ಟ್ರಸ್ಟ್ ಮೆಂಬರ್ ಆಗಿರ್ಲಿಕ್ಕೆ ಹೇಳ್ತೀಯಾ ಅಂದ್ರು. ಅಂತಂದ್ರೆ ಕೇಳನ್ ಬಿಡು, ಒಳ್ಳೆ ಕೆಲಸನೇ ಅಲ್ವಾ ಅಂತ. ಅಂದ್ರೆ ಇವ್ರಿಗೆ ಏನ್ ಅನಿಸ್ತಾ ಇದೆ, ದೇ ವಾಂಟ್ ಟು ಮೇಕ್ ಯೂಸ್ ಆಫ್ ಮೀ ಟು ಹ್ಯಾವ್ ಎ ಟೆಂಪಲ್ ಅಟ್ ಹಾಸ್ಪಿಟಲ್ ಇನ್ ದಿ ಪ್ರಿನ್ಸೆಸ್ ಆಫ್ ಡೊನೇಷನ್ ಆಫ್ ಶ್ರೀ ಚಾರ್ಜಿ. ನನಗೆ ಗೊತ್ತಿಲ್ಲ, ಐ ವಾಸ್ ನಾಟ್ ನೋಯಿಂಗ್ ದಿ ಪೀಪಲ್ಸ್ ಐಡಿಯಾಸ್ ಆರ್ ದೇರ್ ಇಂಟೆನ್ಷನ್ಸ್. ಸರಿ, ನಾನು ನಂದೇ ಅವ್ರ ರಂಗನಗೌಡರ ಹತ್ರ ಒಬ್ಬರೇ ಕೂತಿದ್ರಲ್ಲ, ಹತ್ರ ಕೂತೆ. ನನ್ನ ಮೇಲೆ ಬಹಳ ಪ್ರೀತಿ ಅವ್ರಿಗೆ, ಮೋಸ್ಟ್ಲಿ ಇವ್ನು ಒಳ್ಳೆಯವನಾಗಿ ಮುಂದಕ್ಕೆ ಬರ್ಲಿ ಅಂತ ಇರ್ಬೋದು ಅವ್ರಿಗೆ. ಅವ್ರ ಹತ್ರ ಕೂತು, ಅಣ್ಣವ್ರೆ ಗುಡಿ ಕಟ್ತಾರಂತೆ, ಅಂದ್ರೆ ತಾವು ಇದ್ರಲ್ಲಿ ಇದ್ರೆ ಒಳ್ಳೇದು. ಅವ್ರ ಒಂದೇ ಮಾತು ಹೇಳಿದ್ರು, ಇಲ್ಲ ನನಗೆ ಗುರುಗಳು ಒಪ್ಪಬೇಕಪ್ಪ ಅಂದ್ರು. ಸ್ವಾಮಿಗಳು ಒಪ್ಪಿದ್ರೆ ಮಾಡ್ತೀನಿ, ಇಲ್ಲಿದ್ರೆ ಹೇಗ್ ಮಾಡ್ಲಿ ಅಂದ್ರು. ಸರಿ ಬಿಡಿ, ನಾನ್ ಅನ್ಕೊಂಡೆ ಜೈನ ಸ್ವಾಮಿ ಶಂಕರ ವಿಜಯನ್ ಸರಸ್ವತಿ ಇದ್ರಲ್ವಾ ಅವಾಗ, ಸರಿ ಕೇಳೋಣ, ಇವ್ರು ಆಲ್ರೆಡಿ ಏಜ್ ಆಗಿದೆ ಅಂತ ಅನ್ಕೊಂಡು ಇದ್ದೆ. ಅವಾಗ ಯಾಕನ ಗುರುಗಳೇ ಯಾಕೆ ಹೇಳ್ಬೇಕು ನಿಮಗೆ ಅಂತ ಕೇಳಿದೆ ಅವ್ರಿಗೆ, ರಂಗನಗೌಡರಿಗೆ. ಅವ್ರು ಅಂತ ಕೇಳಿದೆ. ನಾನು ಕೇಳಿದೆ ಯಾಕೆ ಅಂತ ಕೇಳಿದ್ರೆ, ಅವ್ರು ಅಂದ್ರು, ನಾನೊಂದು ಇದಕ್ಕೆ ಸರೋಜಾಲಯಸ್ ಅಂತಿದೆ ನಮ್ಮ ಊರಿಗೆ 3 ಕಿಲೋಮೀಟರ್ ನಲ್ಲಿ, ಅದನ್ನ ನಾನು ತಗೊಳ್ಬೇಕು ಅಂತ 1 ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ದೆ.
ನಾನು ಮಹಾಸ್ವಾಮಿ ಅವ್ರನ್ನ ಕಂಡು ನಾನು ತಗೊಳ್ತೀನಿ ಅಂತ ಕೇಳಿದೆ. ಮಹಾಸ್ವಾಮಿ ಅವ್ರನ್ನ ಕೇಳಿದೆ ಕೊಟ್ಟಿದ್ದೆ, ಏನು ತಗೋಬೇಕು ಫ್ಯಾಕ್ಟ್ರಿ ಅಂತ. ಮಹಾಸ್ವಾಮಿ ಅಂದ್ರಂತೆ ಏದಕ್ಕೆ ತಗೋತೀಯ ಅಂತ. ಮೈನಿಂಗ್ ಏರಿಯಾ ಇದೆಯಲ್ವಾ, ಆ ಮೈನಿಂಗ್ ಏರಿಯಾ ನಾವು ಮೈನ್ಸ್ ಮಾಡ್ಲಿಕ್ಕೆ ಬರುತ್ತೆ ಅಂತ. ಸ್ವಾಮೀಜಿ ಅವ್ರ ಬೇಡ ಬೇಡ, ಮೈನ್ಸ್ ಗುಡ್ಡದಲ್ಲೆಲ್ಲ ಋಷಿಗಳಿದ್ದಾರೆ, ಅದನ್ನ ನೀನ್ ತಗೋಬೇಡ ಅಂತ ಹೇಳಿದ್ರಂತೆ. ಈಗಲೂ ಧ್ಯಾನ ಮಾಡ್ತಿದ್ದಾರೆ ಅವರು. ಅವ್ರು ತೊಂದರೆ ಆಗತ್ತೆ ಮೈನಿಂಗ್ ಬ್ಲಾಸ್ಟಿಂಗ್ ಎಲ್ಲ ಮಾಡೋದ್ರಿಂದ ಅಂದ್ರಂತೆ. ಸ್ವಾಮಿ ಅವರು ಗೌಡ್ರಂದ್ರಂತೆ, ಆಯ್ತು ಬಿಡಿ ಸ್ವಾಮಿ, ನನಗೆ ಅವರು ಸರೋಜಾಲೇಸ್ನವ್ರಿಗೆ ಹೇಳಿದ್ರಂತ 1 lakh rupees ನನ್ಗೇನು ಬೇಡ, ನನಗೆ ಬೇಕಿಲ್ಲ, ನಮ್ ಗುರುಗಳು ಹೇಳಿ ಅಂತ ಹೇಳಿದ್ರೆ. ಈ ಮಾತು ನನಗೆ ಹೇಳಿ ನಾನೇ ಅದನ್ನ ಡ್ರಾಪ್ ಮಾಡ್ಕೊಂಡಿದ್ದೇನಪ್ಪ. ಸ್ವಾಮಿಗಳ ದೇವ್ರು ಇವ್ರು, ಅವ್ರು ಹೇಳಿದ್ರೆ ನಾನು ಕೇಳಿದ್ರು ಅಂತಂದೆ. ಅಂದ್ರು ಅವರು. ಸರಿ, ಇವ್ರಿಲ್ದೆ ಇವ್ರನ್ನಾದ್ರು ಒಪ್ಸೋಣ ಅಂತ ನಾನು ಕಾಮಾಕ್ಷಿ ಗುಡಿಗೆ ದರ್ಶನಕ್ಕೆ ಹೋಗಿರುವಾಗ ಉಡು ಪೆರಿಯುವ ಬಾಲ ಪೆರಿಯುವ ಬರ್ತಾ ಇದ್ರಲ್ಲಿ ಪ್ರದಕ್ಷಿಣೆ ಮಾಡ್ಕೊಂಡು ಕಾಮಾಕ್ಷಿ ಗುಡಿದು. ನಾನು ಅವಾಗ ಅವ್ರ ಹತ್ರ ಹೋಗಿ, ಇನ್ನೋಸೆಂಟ್ ಹೌ ಟು ಬಿಹೇವ್ ಈವನ್ ವಿತ್ ಸ್ವಾಮೀಜಿಸ್ ಆರ್ ಎಂಟಿ ಬಿಕಾಸ್ ಐ ಡೆವಲಪ್ಡ್ ಇನ್ ದಿಸ್ ಪಾರ್ಟ್ ಆಫ್ ಪ್ಲೇಸ್. ಅವಾಗ ಏನ್ ಮಾಡಿದ್ರು, ಹೋಗಿ ಅವ್ರ ಹತ್ರ ಹೋಗ್ಬಿಟ್ಟು ನಮಸ್ಕಾರ ಅಂತ ಡೈರೆಕ್ಟ್ ಜಯೇಂದ್ರ ಅವರು ಸ್ವಾಮೀಜಿಗೆ ಏನು ಅಂತಂದ್ರು. ಇಲ್ಲ, ನಮ್ಮ ಊರಿನಲ್ಲಿ ಗಣಪತಿ ಟೆಂಪಲ್ ಕಟ್ತಾ ಇದಾರೆ, ಅದಕ್ಕೆ ನಿಮ್ಮ ಆಶೀರ್ವಾದ ಬೇಕು ಅಂತ ಹೇಳಿದೆ. ಹಳ್ಳಿ ಅಗತ್ಯ ಮಾಡಿ ಅಂತ ಹೇಳಿದ್ರು. ನಾನು ಮತ್ತೆ ಬಂದು ಇವ್ರ ಹತ್ರ ಹೇಳಿದೆ, ರಂಗನಗೌಡ್ರಿಗೆ, ಗುರುಗಳು ಒಪ್ಪಿದ್ದಾರೆ ಅಂತಂದೆ. ಅವಾಗಂದ್ರೆ ಇವ್ರಲ್ಲ, ನಮಗೆ ಕಂಚಿ ಪರಮಾಚಾರ್ಯ ಸ್ವಾಮೀಜಿ ಅವರೇ ಹೇಳ್ಬೇಕು ಅಂತಂದ್ರು ಅವರು. ನನಗೆ ಎಷ್ಟು ಸ್ಟೆಬರ್ನಿದ್ದಾನೆ ಏನೋ, ಸ್ವಾಮಿಗಳೆಲ್ಲ ಹೇಳಿದ್ದಾರೆ ಅಂತಂದು ನಾನು ಸುಮ್ಮನೆ ಆಗಿದ್ದೆ. ಐ ವಾಸ್ ನಾಟ್ ನೋಯಿಂಗ್ ದಿ ಎಕ್ಸಾಕ್ಟ್ ವಾಟ್ ಇಟ್ ಈಸ್ ಅಂತ. ಬಟ್ ಇವ್ರು ಇಷ್ಟು ಹೇಳಿದ್ರು, ಗುರುಗಳು ಅಂದ್ರೆ ನಮಗೆ ಈ ಸ್ವಾಮೀಜಿನ ಹೇಳ್ಬೇಕು ಅನ್ನೋದು ಹೇಳಿದಂಗೆ ನನಗೆ ತಿಳಿದಿತ್ತು. ಆ ನಂತರ ಅದು ಮುಗಿಸ್ಕೊಂಡು ನಾವು ಬಂದ್ವಿ, ಹೊಸಪೇಟೆಗೆ ಬಂದ್ವಿ. ಹೊಸಪೇಟೆಗೆ ಬರ್ಬೇಕಾದ್ರೆ ದಾರಿ ಇನ್ನೊಂದು ಮಿರಾಕಲ್ ನಡೆಯಿತು. ನಮ್ಮ ಶಾನ್ಬಾಗ್ ಅಂತ ಒಬ್ರು ಇದಾರೆ ಹೊಸಪೇಟೆಯಲ್ಲಿ, ಹೋಟೆಲ್ ಓನರ್. ಅವ್ರ ಗ್ರೂಪ್ ನಲ್ಲಿ ಕಾರು ಅವ್ರದ್ದು ಹೋಗ್ತಾ ಇತ್ತಂತೆ ಮುಂದೆ. ಅದ್ರಲ್ಲಿ ಕೆಲವರು ಪೀಪಲ್ ಮರ್ಚೆಂಟ್ಸ್ ಎಲ್ಲ ಇದ್ರಂತೆ, ಇಂಪಾರ್ಟೆಂಟ್ ಪೀಪಲ್ಸ್. ಅವ್ರು ಹೋಗ್ತಾ ಇರ್ಬೇಕು, ಸ್ವಲ್ಪ ದೂರ ಹೋದ್ಮೇಲೆ ಕಾರ್ ಹ್ಯಾಸ್ ಸ್ಟಾಪ್ಡ್, ಅಂದ್ರೆ ಪೆಟ್ರೋಲ್ ಕಮ್ಮಿ ಇದೆ, ಪೆಟ್ರೋಲ್ ಇಲ್ಲ ಅಂತ. ಅವಾಗ ಎಲ್ಲಾರು ಹೆಂಗ್ ಸಿಗೋದು, ಈ ದಾರಿಯಲ್ಲಿ ಏನು ಪೆಟ್ರೋಲ್ ಇಲ್ವಲ್ಲ ಹಿಂಗೆ ಅಂತ ಅನ್ಕೊಳ್ತಾ ಇದ್ರಂತ ಅವ್ರು. ಅವಾಗ ಶಾಂತ ಸ್ವಲ್ಪ ಒಳ್ಳೆ ಭಕ್ತಿ ಇದೆಲ್ಲ ಇರೋನು. ಅವ್ರಂದ್ರೆ ನಾವು ದೇವ್ರ ಕೆಲ್ಸಕ್ಕೆ ಹೋಗಿವಿ, ಗುರುಗಳ ಕೆಲ್ಸಕ್ಕೆ ಹೋಗಿವಿ, ಈ ಕಾರ್ ಯಾಕೆ ಪೆಟ್ರೋಲ್ ಇಲ್ಲ, ನೀರ್ ಹಾಕಿ ಹೋಗ್ತದೆ ಅಂದ್ರಂತ. ಅವ್ರ ಹೆಸರು ಹೇಳಿದ್ರು. ಅವಾಗ ನೀರ್ ಹಾಕಿದ್ದಾನೆ ಟ್ಯಾಂಕ್ ನಲ್ಲಿ, ಟ್ಯಾಂಕ್ ಬಂದ ಹಾಸ್ಪಿಟಲ್ಗೆ. ಹೌದಾ? ರನ್ ಬೈ ದಿ ವಾಟರ್. ಅಯ್ಯೋ, ಹೌದು, ಸ್ವಾಮೀಜಿ ಮಿರಾಕಲ್ ಅದು. ನಾವು ಕ್ಷೇಮವಾಗಿ ಹಾಸ್ಪಿಟಲ್ ಬಂದ್ಬಿಟ್ವಿ. ಅವ್ರ ಕಾರ್ನಲ್ಲಿ ಅವ್ರು ಬಂದು ನಮ್ಗೆ ಹೇಳಿದ್ರು, ನಾವು ಹಿಂಗ್ ಬಂದ್ಬಿಟ್ವಿ, ನಾವು ರೀಚ್ಡ್ ಅವರ್ ಪ್ಲೇಸ್, ಈ ರೀತಿ ಮಿರಾಕಲ್, ಈಸ್ ಗ್ರೇಟ್ ಪರ್ಸನ್ ಸ್ವಾಮೀಜಿ ಅವ್ರ ಫಂಕ್ಷನ್ ಅಂತ ಹೇಳಿದ್ರು ಅವರು. ಸ್ವಾಮೀಜಿ ಅವ್ರದ್ದು 100 ಶತಮಾನ ಆಯ್ತು. ನನ್ನ ಕಾರ್ಯಕ್ರಮಗಳಲ್ಲಿ ನಾನು ಇಟ್ಕೊಳ್ಳೋದು, ನನ್ನ ಜೀವನ ಒಂದು ರೀತಿ ಒಂದೊಂದಾಗಿ ಒಬ್ಬೊಬ್ಬ ಸ್ವಾಮೀಜಿ ಅವ್ರು ನನಗೆ ಪರಿಚಯ ಆಗ್ತಾ ಬಂದ್ರು. ಡಾಕ್ಟರ್ ಸಿಂಹಾದ್ರಿ ಸ್ವಾಮೀಜಿ ಅವ್ರನ್ನೇ ಗುರು ದೀಕ್ಷೆ ಕೊಟ್ರು. ಆಮೇಲೆ ನನ್ ಗುರು ಅಂದ್ರೆ ಏನು ಅಂತ ಗೊತ್ತಿರ್ಲಿಲ್ಲ. ವೈ ಯು ಹ್ಯಾವ್ ಟು ಗೋ ಅವರ್ ಹೆಡ್ ಟು ಎ ಪರ್ಸನ್. ಮನುಷ್ಯರಲ್ಲ ನಮ್ಮ ಹಾಗೆ, ಅವ್ರ ನಮಸ್ಕಾರ ಮಾಡೋದ್ರಲ್ಲಿ ಏನು ಅನ್ನೋದು ನನ್ನ ಮನಸ್ಸಲ್ಲಿ ಇತ್ತು. ಆದ್ರೆ ಯಾವಾಗ ಸಿಂಹಾದ್ರಿ ಸ್ವಾಮೀಜಿ ಅವರು ಈಸ್ ಗ್ರೇಟ್ ಫಿಲಾಸಫರ್, ಅವರು ಒಳ್ಳೆ ಫ್ಯಾಮಿಲಿ ಅಟ್ಮಾಸ್ಫಿಯರ್, ಅದ್ವೈತ ಸಿದ್ಧಾಂತ ಬೋಧನೆ ಮಾಡ್ತಾರೆ. ಆಮೇಲೆ ಅವ್ರ ಮಕ್ಕಳೆಲ್ಲ ಒಳ್ಳೊಳ್ಳೆ ಪೋಸ್ಟ್ ನಲ್ಲಿ ಇದ್ದಾರೆ. ವಿದ್ಯಾರಣ್ಯ ನರಹರ ಸದ್ಗುರು ಆಶ್ರಮ ಆಫ್ ಟೀಚಿಂಗ್ ಆಫ್ ಶಂಕರ ಫಿಲಾಸಫಿ, ಅವ್ರನ್ನ ನಾನು ಭೇಟಿ ಆಗುವಂತದ್ದು ಒಂದು ಸಂದರ್ಭ, ಅದು ಬೇರೆ ವಿಷಯ. ಇಟ್ ಈಸ್ ಅ ಲಾಂಗ್ ಪ್ರೊಸೆಸ್, ಬೇಡ. ಐ ಟುಕ್ ದೀಕ್ಷೆ ಫ್ರಮ್ ಹಿಮ್. ನನಗನ್ನಿಸ್ತು ವೆನ್ ಮೀಟಿಂಗ್ ಸದ್ಗುರು ಸಿಂಹಾದ್ರಿ ಸ್ವಾಮೀಜಿ, I came to know that man is not a man. Man is having highest powers, is Guru ಅಂತ ನನಗೆ ಆವಾಗಲೇ ಅವರಿಂದ ನನಗೆ ಬೋಧನೆ ತಿಳಿಯಿತು ಅವಾಗ. ಆನಂತರ ಇನ್ನೊಬ್ರು ಬಂಡಮಾಂಬ ದೇವಿ ಅಂತ ಇದ್ದಾರೆ. ಆಯಮ್ಮನು ನನಗೆ ತುಂಬಾ ಕನೆಕ್ಟ್ ಬಂದ್ರು. ಒಂದ್ ದಿವಸ ಅವರು ಬಹಳ ಗ್ರೇಟೆಸ್ಟ್ ಪರ್ಸನಾಲಿಟಿ, ಅವರು ವಿವೇಕಾನಂದ ಅವರ ಫಾಲೋವರ್. ಅವರು ಆಯಮ್ಮ ಮಿರಾಕಲ್ಸ್ ಬಹಳ ಮಾಡಿದ್ದಾಳೆ, ಭಾರಿ ಮಿರಾಕಲ್ಸ್ ಮಾಡಿದಾರ ರಾಯಚೂರು ಕಡೆ ಎಲ್ಲ. ಅವ್ರ ಜೊತೆ ನಾನು ಮೀಟ್ ಆಗೋದು ಬಂತು. ಅವ್ರು ನನ್ನನ್ನು ಬಹಳ ಹಚ್ಕೊಳ್ತಾ ಇದ್ರು. ಅವ್ರು ಒಮ್ಮೆ ನನಗೆ ಕೇಳಿದ್ರು, ಅವರು ನಿನ್ಗೆ ಏನಾದ್ರೂ ಕೇಳು ನಾನು ಕೊಡ್ತೀನಿ ಅಂತ ಹೇಳ್ತಿದ್ರು ಅವರು. ಒಂದ್ಸಲ ದೂರ ಕರ್ಕೊಂಡು ಕೂಡಿಸಿ ಎಲ್ಲರೂ ಎನ್ ಟಿ ರಾಮಾರಾವ್ ಇತ್ಯಾದಿಂತ ಮಿನಿಸ್ಟರ್ಸ್, ಪೊಲಿಟಿಷಿಯನ್ಸ್ ನನ್ನ ಕೇಳ್ತಾರೆ, ನಾನು ಅವ್ರಿಗೆಲ್ಲ ಮಾಡಿದ್ದೀನಿ. ಯು ಆಸ್ಕ್ ಎನಿಥಿಂಗ್, ಐ ಲೈಕ್ ಯು ಅಂತ ಹೇಳಿದ್ಲ ಅಮ್ಮ. ನಾನು ಸುಮ್ಮನೆ ಕೂತಿದ್ದೆ, ನನಗೇನು ಬೇಡ ಅಂತ ಹೇಳಿದೆ. ಅವಾಗ ಒಂದೇ ಮಾತು ಹೇಳಿದ್ರು, ನಾನು ಮರ್ತಿದ್ದೆ ಪರಮಾಚಾರ್ಯ ಸ್ವಾಮೀಜಿ ಅವ್ರು, ನಾನು ಮರ್ತಿದ್ನಲ್ವಾ. ಅವ್ರು ನನಗೆ ಇಂಡೈರೆಕ್ಟ್ ಜ್ಞಾಪಿಸಿದ್ರು, ನಿನ್ನ ಹಿಂದೆ ಯಾರೋ ಒಬ್ರು ದೊಡ್ಡವರು ಇದ್ದಾರೆ, ಅವ್ರ ಆಶೀರ್ವಾದ ನಿನ್ ಮೇಲೆ ಇದೆ ಅಷ್ಟೇ.
ಓ ಪಾ. ಅಂದ್ರೆ ಅವ್ರ ಚಾನ್ಸ್ ಇರ್ಬೇಕು, ಯಾರು ಇವ್ರು ಹಿಂದಿದ್ದಾರೆ ನೀನೇನ್ ಕೊಡಾಗತ್ತೆ ಅಲ್ಲ ಅದೇನಿದೆ ನಾನು ನೋಡ್ಕೊತೀನಿ ಅಂತ ಹೇಳಿರ್ಬೋದೇನೋ. ದೂರ ಲೋನ್ಲಿ ರಾಯಚೂರಿನಲ್ಲಿ ಕೇಳಿದಾಳೆ ನಾನು ಕೂಡಿಸಿ, ಅವ್ರಿಗೆ ಮಾತ್ರ ಸ್ಪಷ್ಟ ನಿನ್ನ ಹಿಂದೆ ಒಬ್ರು ಮಹಾಸ್ವಾಮಿ ಒಬ್ರು ಇದ್ದಾರೆ, ಅವ್ರು ನೀನ್ ನೋಡ್ಕೋತಾ ಇದ್ದಾರೆ ಅಂತ ಹೇಳಿದರು. ಕೊನೆಗೆ ಬಲವಂತವಾಗಿ ನೀನ್ ಏನಾದ್ರು ಕೇಳಿ ನನ್ಗೆ ನಾನು ನೀನು ಗಂಡು ಮಗು ಕೊಡ್ತೀನಿ ಅಂತ ಹೇಳಿದರು. ಬೇಡಮ್ಮ ಅಂತ, ಬೇಡ ಅಂತ ಹೇಳಿದೆ. ಅವಾಗ ನಿನ್ ಮನೆ ಕಟ್ಟು ಅಂತ ಬಲವಂತವಾಗಿ ಒಂದು ಅವಾಗ ಆಶೀರ್ವಾದ ಮಾಡಿದ್ರು. ಮನೆ ಒಂದು ಕಟ್ಕೊಂಡಿದ್ದೀನಿ. ಅದು ಕೂಡ ಬಹಳ ಶ್ರೇಷ್ಠವಾದ್ದು. ಇಬ್ಬರು ಸ್ವಾಮೀಜಿಯವರು ನಮ್ಮ ಮನೆಗೆ ಬಂದು ಹೋಗಿದ್ದಾರೆ. ಸ್ವಾಮೀಜಿ ಎಸ್ ನಾನು ಈಗ ಕೂತಿದ್ದೀನಲ್ವಾ ಈಗ ಆ ಪ್ಲೇಸ್ ಜಯೇಂದ್ರ ಸರಸ್ವಾಮೀಜಿ ಅವರು ಬಂದಿದ್ದಾರೆ, ಶಂಕರ ವಿಜಯ ಸರಸ್ವಾಮೀಜಿ ಅವರು ಮೊನ್ನೆ ಬಂದು ಹೋಗಿದ್ದಾರೆ 2 ವರ್ಷ ಕೆಳಗೆ. ಇವರು ದಿವಾಲಿ ದಿವಸ ಬಂದಿದ್ದಾರೆ. ಜಯೇಂದ್ರ ಸರಸ್ವಾಮೀಜಿ ಸ್ಟೇಟ್ ಫಾರ್ 1.5 hours. ಅದ್ರ ಬಗ್ಗೆ ಸ್ವಲ್ಪ ಹೇಳಿ, ಏನ ಹೇಳಿದ್ರ ಅವರು ಅಂತ ಏನಾದ್ರು? ಅದು ಇನ್ನೊಮ್ಮೆ ನನಗೆ ಕೊಡಿ, ಐ ವಿಲ್ ಟೇಕ್ ಯು ಡಿಫ್ರೆಂಟ್ ಸಬ್ಜೆಕ್ಟ್, ಹೌ ದಿ ಜಯೇಂದ್ರ ಸರಸ್ವಾಮೀಜಿ ಹ್ಯಾಸ್ ಬ್ಲೆಸ್ಡ್ ಮಿ ಅಂತ. ಅವಾಗ ತೊಂದರೆ ಇಲ್ಲ, ಸರಿ. ಈಗೇನಾಯ್ತು, ಸ್ವಲ್ಪ ದಿವಸ ಮದುವೆ ಆಗಿ ನಂದೆಲ್ಲ ಮಕ್ಕಳೆಲ್ಲ ಇದು ಕೆಲಸ ಇದು ಎಜುಕೇಶನ್ ಕಂಪ್ಲೀಟ್ ಆಗುವ ಟೈಮ್ನಲ್ಲಿ ಐ ಡಿಡ್ ವಾಲಂಟರಿ ರಿಟೈರ್ಮೆಂಟ್. ನನಗೆ ಗೊತ್ತಿಲ್ಲದೇನೆ ನಾನು ಸೆಂಟ್ರಲ್ ಗೌರ್ಮೆಂಟ್ ಇದ್ದೆ. ನಾನು ಸೆಂಟ್ರಲ್ ಗೌರ್ಮೆಂಟ್ ನಲ್ಲಿ ನಾನು ಪರ್ಸನಲ್ ಆಫೀಸರ್ ಜಾಬ್ ಮಾಡ್ತಾ ಇದ್ದೆ. ನನ್ಗೆ ಏನೋ ಮನಸ್ಸು ಅನ್ನಿಸ್ತು ಜಾಬ್ ರಿಸೈನ್ ಮಾಡ್ಬಿಡು ಅಂತ, VRS ತಗೊಂಡ. ಇವೆಲ್ಲ ಯಾಕೆ ನಡೀತಾ ಇದೆ, ಯಾರು ನಡೆಸ್ತಾ ಇದ್ದಾರೆ ನನಗೆ ಯಾವ್ದು ತಿಳ್ಕೊಳಕ್ ಆಗೋಲ್ಲ. ನಾನು ನಮ್ಮ GM ಕರೆದ್ರು, ನೀ ಅವರ ಬೆಸ್ಟ್ ಎಂಪ್ಲಾಯಿ, ವೈ ಯು ಆರ್ ಗಿವಿಂಗ್ VRS, ಐ ಡೋಂಟ್ ಅಕ್ಸೆಪ್ಟ್ ಅಂದ್ರು. ಡೋಂಟ್ ಅಕ್ಸೆಪ್ಟ್, ಯು ಮಸ್ಟ್ ಬಿ ಹಿಯರ್, ಲೆಟ್ ಅಸ್ ಕ್ಲೋಸ್ ದಿ ಕಂಪನಿ ಅಂಡ್ ದೆನ್ ಯು ವಿಲ್ ಗೋ ಅಂತ ಹೇಳಿ. ನಾನು ಬೇರೆ ರೆಕಮೆಂಡೇಶನ್ ಮಾಡ್ಬಿಡ ಹೇಳಿಸ್ ನಂಗೆ VRS ಅಕ್ಸೆಪ್ಟ್ ಮಾಡ್ರಿ ಅಂತ. ನಿಂದು ಮಾತ್ರ ಮಾಡಲ್ಲ ಅಂದ್ರು ಅವರು. ಬಹಳ ನನಗೆ ಪ್ರಮೋಷನ್ ಬಂತು. ಆಮೇಲೆ ಕಂಪನಿ ಕ್ಲೋಸ್ ಆಗೋ ಟೈಮ್ ನಾನು ಏನ್ ಮಾಡಿದೆ, ಇಲ್ಲ ಬಲವಂತ ನಾನು ಕೊಟ್ಬಿಡಿ ಸರ್, ಐ ವಾಂಟ್ ಟು ಗೋ ಬ್ಯಾಕ್, ಐ ಗಾಟ್ ಇಂಟ್ರೆಸ್ಟ್ ವರ್ಕ್ ಅಂತಂದೆ. ಸೊ ಗೆಟ್ ರಿಲೀವ್ಡ್ ಫ್ರಮ್ ಜಾಬ್ ಅಂಡ್ ಐ ವಾಸ್ ಸ್ಟೇಯಿಂಗ್ ಇನ್ ದ ಹೌಸ್. ಆ ಟೈಮ್ ನಲ್ಲಿ ಏನಂತಂದ್ರೆ ನಮ್ ಬೇರೆಲ್ಲ ಬಹಳ ಮಂದಿ ಕರೆದ್ರು, ನೀನ್ ಕೆಲ್ಸಕ್ಕೆ ಬಂದು ಸೇರು ಅಂತ ಹೇಳಿದ್ರು. ಬಟ್ ನಮ್ಮ ಮಕ್ಕಳು ಕ್ಲಿಯರ್ ಆಗಿ ಹೇಳಿದ್ರು, ಯಾವ ಕೆಲ್ಸಕ್ಕೆ ಹೋಗ್ಬೇಡ, ಆರಾಮಾಗಿ ಮನೇಲಿ ಇರು ಅಂತಂದ್ರು. ಇದು ಯಾಕೆ ಇದೆಲ್ಲ ಆಯ್ತು ಅನ್ನೋದು ಕಾರಣ ಇವಾಗ ಬರ್ತಾ ಇದೆ ರೀಸನ್. ಏನಂದ್ರೆ ನಾನು ಜಾಬ್ ಬಿಟ್ಟ ನಂತರ ನನಗೆ ಈ ಮಹಾಸ್ವಾಮೀಜಿ ಅವರು ಏನು ಇದು ಬಂದ್ರಲ್ಲ ಏಪ್ರಿಲ್ 1978 ನಲ್ಲಿ, ನೀವು ಹೇಳಿದ್ರಲ್ಲ ಯಾತ್ರೆ, 1978ರಲ್ಲಿ ಅವರು ಬಂದು ಯಾತ್ರೆ ಮಾಡ್ಕೊಂಡು ಹೋಗಿದ್ದಾರೆ. ಅದನ್ನೆಲ್ಲವನ್ನು ಮೆಟ್ರೋ ಸ್ವಾಮೀಜಿಗಳು ಅವರು ಡೈರಿ ಬರೆದಿದ್ದಾರೆ, ಗೊತ್ತಿರ್ಬೋದು ತಮ್ಗೆಲ್ಲರಿಗೂ. ಮೆಟ್ರೋ ಸ್ವಾಮೀಜಿ ಒಂದು ಹಂತದಲ್ಲಿ ಅವ್ರು ಎಲ್ಲಿ ಹೋಗಿದ್ದಾರೆ, ಎಲ್ಲಿ ಕೂತಿದ್ದಾರೆ, ಏನೇನ್ ಮಾಡಿದ್ದಾರೆ, ಎಸ್ ಕ್ಲಿಯರ್ಲಿ ಮೆನ್ಷನ್ ಒನ್ ಬುಕ್, ಡೈರಿ. ಆನಂತರ ಕುಪ್ಪಸ್ವಾಮಿ ಅವರು ಅದನ್ನ ಮತ್ತೆ ಅವ್ರ ಕೈ ಕೊಟ್ಟು ಸ್ವಲ್ಪ ಎಲ್ಲ ನೀರ್ನಲ್ಲಿ ಅಳಿಸಿ ಹೋಗ್ಬಿಟ್ಟಿದ್ದು, ಡಿಲೀಟ್ ಆಗ್ತಾ ಇತ್ತು. ಅವನ್ನೆಲ್ಲ ಮತ್ತೆ ಬೇರೆ ತರ ಬರ್ಸಿದ್ರು. ಆ ಡೈರಿ ತಗೊಂಡು ಬೇಸ್ಡ್ ಆನ್ ದಟ್ ಡೈರಿ a troop of people from Kanchi, they came with an ratha with Swami's icon. ಅದು ಅವ್ರ ಹತ್ರ ಈ ಡೈರಿ ಇದೆ. ಪಾನ್ಸ್ ನಾರಾಯಣ ಸ್ವಾಮಿ ಅಂಡ್ ಗಣೇಶ್ ಶರ್ಮಾ, ಶ್ರೀಯುತ ಗಣೇಶ್ ಶರ್ಮಾ, ನಾವು ಪ್ರೀಚ್ ಮಾಡ್ತಾರಲ್ಲ ಗಣೇಶ್ ಶರ್ಮಾ ಅವರು, ಕುಮರೇಶನ್, ಇವರೆಲ್ಲ ಕಲಿತು ಅವಾಗ ರಥ ತಗೊಂಡು ಹೊಸಪೇಟೆಗೆ ಬಂದ್ರು. ಅಂದ್ರೆ ಹಗರಿನಿಂದ ಸ್ಟಾರ್ಟ್ ಆಗಿದ್ದದು. ಅಲ್ಲಿಂದ ಅವ್ರು ಬಂದ್ರು. ಅವ್ರ ಮೈಂಡ್ ಏನಿತ್ತು ನನಗೆ ಗೊತ್ತಿಲ್ಲ, ಬಟ್ ದೇ ಕೇಮ್ ಟು ಹ್ಯಾವ್ ದಿ ರಥ ಟು ಔಟ್ ಪ್ಲೇಸಸ್ ವೇರ್ ಮಹಾಸ್ವಾಮೀಜಿ ಹ್ಯಾಸ್ ಟೇಕನ್ ಯಾತ್ರಾ. ಅವ್ರು ಹೊಸಪೇಟೆಗೆ ಬಂದು ವಿದ್ಯಾರಣ್ಯ ಪಾಠಶಾಲೆ ಒಳಗೆ ಇದ್ರು. ಅವಾಗ ಆ ರಥ ಬಂದಿತ್ತು. ನಾನಲ್ಲಿ ಯಥಾ ರೀತಿಯಾಗಿ ನಾನು ಹೆಂಗಾದ್ರೆ ಐ ಟುಕ್ ವ್ಯಾಲಂಟರಿ, ನೋ ಅಬ್ಜೆಕ್ಷನ್, ನೋ ಅಬ್ಲಿಗೇಷನ್ ಫ್ರಮ್ ಎನಿಬಡಿ. ನಾನು ಗೌಡ್ರ ಜೊತೆ ಸ್ವಲ್ಪ ನೇರ ಸಂಪರ್ಕ ಇರ್ತಾ ಇತ್ತು. ನಾನು ಹೋದೆ, ಆ ರಥ ನಮ್ಮ ಮನೆ ಹತ್ರ ಇದೆ ವಿದ್ಯಾರಣ್ಯ ಪಾಠಶಾಲಾ, ಅಲ್ಲಿಗೆ ಹೋದೆ. ಹೋದ ಕೂಡಲೇ ಅವರು ಎಲ್ಲ ರಥ ಅದನ್ನು ರೆಡಿ ಮಾಡ್ತಾ ಇದ್ರು. ಕುಮಾರೇಶನ್ ಕೇಳಿದ್ರು ನನಗೆ, ಇದಕ್ಕೆ ಸ್ವಲ್ಪ ಹಣ್ಣುಗಳಿಂದ ಅಲಂಕಾರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಬೇಗ ಅಕ್ಸೆಪ್ಟ್ ಮಾಡ್ತಾ ಇದ್ದೆ. ಅದೇ ಸ್ವಲ್ಪ ಬಿಡಿ ಮಾಡಿಸ್ಬಿಡೋಣ ಅಂತಂದು ನಾನು ರಂಗನಗೌಡರು ಹೇಳಿದೆ, ಅಣ್ಣ ಈ ರೀತಿ ಅದಕ್ಕೆ ಹಣ್ಣಿನಿಂದ ಮಾಡೋಣ ಅಂತ. ಆಗ್ಲಪ್ಪ ತರಿಸ್ಬಿಡೋಣ. ಇಲ್ಲಿ ತರಿಸಿದ್ರು. ಆ ರಥವನ್ನೆಲ್ಲ ತುಂಬಾ ಶೋಭಾಯಮಾನ ಅಲಂಕಾರ ಮಾಡಿ ವಿದ್ಯಾರಣ್ಯ ಪಾಠಶಾಲೆಯಲ್ಲಿ ಅದು ರೆಡಿ ಆದ ಕೂಡ ಆರತಿ ಎಲ್ಲ ಆಯ್ತು. ಅವಾಗ ಕುಮರೇಶನ್ ಅವ್ರು ನನಗೆ ಕೇಳಿದ್ರು, ನೀವು ನಮ್ಮ ಜೊತೆ ಬರ್ತೀರಾ ರಥಯಾತ್ರೆಗೆ ಅಂದ್ರು. ನಾನು ಆಲೋಚನೆ ಮಾಡಿ ಹೇಳ್ತೀನಿ ಅಂದೆ. ನಾನು ರಂಗನಗೌಡರು ಅವ್ರಿಗೆ ಕೇಳಿದೆ, ಅಣ್ಣವ್ರೆ ನಾನು ಹೋಗ್ಬಹುದಾಗಿದ್ರೆ ಹಿಂದೆ ಹೇಗೆ ಅಂತ ಕೇಳಿದೆ. ಅವ್ರು ಒಂದೇ ಒಂದು ಜೀವನದಲ್ಲಿ ನನ್ನ ಪರಿವರ್ತನೆ ಮಾಡಿದ ಮಾತು ಹೇಳಿದ್ರು. ಅವರು, ನೀನು ಹಿಂದೆ ಹೋಗ್ಬಿಡು, ನೀನು ನಿನ್ನ ವಂಶ ಉದ್ಧಾರ ಆಗೋಗುತ್ತೆ ಅಂದರು.
ಅಷ್ಟೇ ಅನ್ಕೊಳ್ಳಿ. ನಾನು ನಮ್ಮ ಮನೇಲಿ ಹೇಳಿದ್ರೆ ನಾನು ಹೊರಡ್ತೀನಿ ಅಂದ್ರೆ ಅಲ್ಲ, ಅವ್ರು ಅಂದ್ರು ಅಲ್ಲಿ ರಥದ ಹಿಂದೆ ಹೋಗೋದಂದ್ರೆ ಶರ್ಟ್ ಇರಬಾರ್ದು, ಸಮ್ ಪ್ರಿಸ್ಕ್ರೈಬ್ಡ್ ಡ್ರೆಸ್ ಕೋಡ್ ಇದೆ, ಸಂಧ್ಯಾ ವಂದನೆಲ್ಲ ಮಾಡ್ಬೇಕು 3 ಹೊತ್ತು, ಇವೆಲ್ಲ ಸಿಸ್ಟಮ್ಸ್ ಬಹಳ ಇರ್ತದೆ, ನೀವು ಒಂದು ಯಾಕೆ ಇದನ್ನ ರಿಸ್ಕ್ ಅಲ್ವಾ ಅಂತಂದ್ರು. ನಾನು ಮನಸ್ಸಿನಲ್ಲಿ ಹೇಳಿ ನಾ ಹೊರಡ್ತೀನಿ ಅಂದೆ. ಐ ಟುಕ್ ಡಿಸಿಷನ್ ಟು ಫಾಲೋ ವಿತ್ ವಾಟ್ ಗೈಡ್ಲೈನ್ಸ್ ದಟ್ ರಥ ಈಸ್ ಫಾಲೋಯಿಂಗ್ ಅಂತ. ಅವಾಗ ಹೊಸಪೇಟೆಯಿಂದ ನಾನು ಅವ್ರಿಂದ ಹೋದೆ. ಅವ್ರು ನನ್ನ ಯಾಕೆ ಕೇಳಿದ್ದೆ ಅಂದ್ರೆ, ಮೋಸ್ಟ್ ನನ್ ಕನ್ನಡ ಬರ್ತದೆ ಚೆನ್ನಾಗಿ, ತೆಲುಗು ಬರುತ್ತೆ ಮದರ್ ಟಂಗ್, ಇಂಗ್ಲಿಷ್ ಬರುತ್ತೆ, ಹಿಂದಿ ಬರುತ್ತೆ, ರೀಸೆಂಟ್ಲಿ ಕಮ್ ಅಕ್ರಾಸ್ ವಿತ್ ತಮಿಳ್ ಆಲ್ಸೋ. ಸೊ ನಾನು ಸ್ಪೀಚಸ್ ಎಲ್ಲ ಕೊಡೋದು, ಸ್ಕೂಲಲ್ಲಿ ಸ್ಪೀಚ್ ಕೊಡೋದು ಇವೆಲ್ಲ ಆಡಿಟರ್ನಲ್ಲಿ ನನ್ಗೆ ಇದೆ. ನಾನು ಡೇರ್ ಅಂಡ್ ಡೇವಿಲ್ ಮಾತಾಡ್ತೀನಿ ಯಾವ್ದೋ ವಿಷಯ, ಅದಕ್ಕೆ ಗಣೇಶ್ ಶರ್ಮಾ ಜೊತೆಗೆ ಬಂದ್ರೆ ನಾವು ಅವ್ರ ಜೊತೆಗೆ ಹೋಗ್ತಾ ಇದ್ದೆ. ಅಲ್ಲಲ್ಲಿ ಏನಾದ್ರು ಮಾತಾಡೋದಿದ್ರೆ ನಾನು ಮಾತಾಡ್ತಾ ಇದ್ದೆ. ನನಗೆ ಗೊತ್ತು ಅವ್ರು ತಮಿಳಲ್ಲಿ ಮಾತಾಡ್ತಾ ಇದ್ದೆ, ನಾನು ಅದನ್ನ ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದೆ. ನನಗೆ ಈಗಲೂ ಆಶ್ಚರ್ಯ, ನನಗೆ ಹೇಗೆ ಬಂತು ಏನಾದ್ರು, ಮೋಸ್ಟ್ಲಿ ಸ್ವಾಮೀಜಿಸ್ ಬ್ಲೆಸ್ಸಿಂಗ್ಸ್ ಅಷ್ಟೇ. ಆಮೇಲೆ ಪ್ರಶ್ನವ್ರು ಬಂದ್ರೆ ಹೇಳ್ತಾ ಇದ್ದೆ ಹೀಗೆ ಅಂತ. ನಾನು ಅಲ್ಲಿಂದ ಹೊರಡ್ತಾ ನನಗೆ ಅವಾಗ ಒಂದು ರೆಸ್ಪಾನ್ಸಿಬಿಲಿಟಿ ಕೊಟ್ಟರು ಅವರು. ಇದು ರೆಸ್ಪಾನ್ಸಿಬಿಲಿಟಿ ಏನಿರ್ಬೋದು, ಮಹಾಸ್ವಾಮೀಜಿ ಅವ್ರ ಸಂಕಲ್ಪ ಇರ್ಬೋದು. ಏನಂದ್ರೆ, ನಾನು ಯಾರು ಅಂತ ನೀನ್ ತಿಳ್ಕೊಳ್ಳಿಕ್ಕೆ ನಿನ್ನ ಅವಕಾಶ ಕೊಟ್ಟಿದ್ದೀನಿ ಅಂತ. ಇದು ನನ್ನ ಅರ್ಥ ಮಾಡ್ಕೊಂಡಿಲ್ಲ. ನಾನು ನಿನ್ನ ಹುಡ್ಕೊಂಡು ಬಂದಿದ್ದೆ, ನಿನ್ನ ಹೆಸರು ಕೇಳಿದ್ದೀನಿ, ನೀನ್ ನನ್ನ ಹತ್ರ ಬಂದಿದೀಯಾ, ನಂದು ಶತಮಾನೋತ್ಸವದಲ್ಲಿ ಇದ್ದಿ, ಆದ್ರೆ ನನ್ನ ರಿಯಲಿ ಏನು ಅನ್ನೋದು ನನ್ನ ನೀನ್ ತಿಳ್ಕೊಂಡಿಲ್ಲ ಅನ್ನೋ ಒಂದು ತಿಳ್ಕೊಳ್ಳಿಕ್ಕೋಸ್ಕರ ಈ ಹ್ಯಾಸ್ ಗಿವನ್ ಮೈ ಟಾಸ್ಕ್. ಏನು, ರಥದ ಹಿಂದೆ ಹೋಗ್ಲಿಕ್ಕೆ. ನಾನು ರಥದ ಜೊತೆಗೆ ಹೋಗ್ಬೇಕಾದ್ರೆ ಅವರು ಹೇಳಿದ್ರು ನನಗೆ, ಇದು ಡೈರಿ ನಿಮ್ಗೆ ಕೊಡಲ್ಲ, ಅವ್ರೇನೋ ಅದೇ ಸೀಕ್ರೆಟ್ ಇದ್ದಂಗೆ ಹೇಳ್ತಾ ಇದ್ರು, ಇದು ಕೊಡಲ್ಲ, ಕೆಲವು ಹೆಸರುಗಳು ಬರ್ಕೊಡ್ತೀವಿ, ಅವ್ರಿಂದ ಪ್ಲೇಸ್ ಇದ್ರು ಅಂತ, ಯು ಪ್ಲೀಸ್ ಲೊಕೇಟ್ ದಿ ಪ್ಲೇಸ್ ವೇರ್ ಮಹಾಸ್ವಾಮೀಜಿ ವಾಸ್ ಸ್ಟುಡ್, ಸ್ಟ್ಯಾಂಡ್, ಮೀಟ್, ಎವ್ರಿಥಿಂಗ್ ಅಂತ. ನಾನು ಲೋಕಲ್ ಲ್ಯಾಂಗ್ವೇಜ್ ಅಲ್ಲ ಸರಿ, ನಾನು ಹೋಗ್ತಿದ್ದೆ. ಹೋಗ್ಬಿಟ್ಟು ಅಲ್ಲೆಲ್ಲರನ್ನ ಕೇಳ್ಕೊಂಡು ಯಾರ ಮನೆಯಲ್ಲಿ ಸ್ವಾಮಿಗಳು ಉಳ್ಕೊಂಡಿದ್ರು, ಏನ್ ಕತೆ ತಿಳ್ಕೊಳ್ಳೋದು. ಮತ್ತೆ ಈ ಬಂದಿರೋರಿಗೆ 8 ಜನಕ್ಕೂ ಸಹಿತ ಬ್ರಾಹ್ಮಣ್ಸ್ ಮನೆಯಲ್ಲಿ ವಸತಿ ವ್ಯವಸ್ಥೆ ಮಾಡುವಂತದ್ದು, ಮತ್ತೆ ಆ ವೆಹಿಕಲ್ ಏನೇನ್ ಬೇಕು ಇವೆಲ್ಲ ಇಷ್ಟು ಕೋಆರ್ಡಿನೇಟ್ ಮಾಡ್ತಾ ಇರ್ಬೇಕಾದ್ರೆ ನನಗೆ ದಾರಿ ಅವ್ರು ಏನೇನ್ ಮಾಡಿ ನನಗೆ ಬರ್ತಾ 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 ಕೊನೆಯಲ್ಲಿ ನಾ ಆಕ್ಟಿವಿಟೀಸ್ ನೋಡ್ಬಿಟ್ಟು, ಇದನ್ನ ಡೈರಿ ತಗೊಳಪ್ಪ ನೀನು ಇಟ್ಕೋ, ಇಟ್ ಇಸ್ ನಾಟ್ ಎ ಸೀಕ್ರೆಟ್ ಥಿಂಗ್, ಬೇರೆಯವ್ರು ಹೇಳ್ತಾರೆ ನಾಟ್ ಐ ಬಿಲೀವ್ ಯು ಅಂತ. ಗಣೇಶ್ ಶರ್ಮಾ ಅವ್ರು ಬಹಳ ಪ್ರೈವೇಟ್ ನನ್ಗೆ ಡೈರಿ ಕೊಟ್ರು. ನಾವು ಇನ್ನೇನು ಊರಿಗೆ ಹೊರಡ್ತೇವೆ, ಅವ್ರ ಊರಿಗೆ ಹೋಗ್ತಾ ಇದ್ರು, ನಾನು ರಥ ಒಂದ್ ಕಡೆ ಇಟ್ಟು ಹೋಗ್ತಾ ಇದ್ರು. ನಾನೇನ್ ಮಾಡ್ತಾ ಇದ್ದೆ, ನನ್ಗೊಂದು ರೆಸ್ಪಾನ್ಸಿಬಿಲಿಟಿ ಏನಿತ್ತಂದ್ರೆ, ಆ ಡೈರಿ ತಗೊಂಡು ಏನು ನಾನೊಂದು ವೆಹಿಕಲ್ ಮಾಡ್ಕೊಂಡು, ಆ ವೆಹಿಕಲ್ ಮುಂದ ನಾನು ಮೊದಲೇ ಯೂಸ್ ಟು ಲೊಕೇಟ್ ದ ಪ್ಲೇಸಸ್ ವೇರ್ ಸ್ವಾಮಿಗೆ ರಿಯಲಿ ಸ್ಯಾಟ್. ಆ ಹಳ್ಳಿಗೆ ಹೋಗೋದು, ಸ್ವಾಮಿಗಳು ಇಲ್ಲಿ ಹಿಂದೆ 25 ವರ್ಷ ಹಿಂದಿನ ಕತೆ ಅಲ್ವಾ, ಹೌದು 83 ಒಳಗೆ. ಮತ್ತೆ ಅಂತಂದ್ಮೇಲೆ ಅವರು ಆ ಸಂದರ್ಭದಲ್ಲಿ ಎಲ್ಲಿ ಕೂತಿದ್ರು ಗೊತ್ತಾಗೋದು ಕಷ್ಟ ಅಲ್ವಾ. ನಾನೇನ್ ಮಾಡ್ತಿದ್ದೆ, ಎಷ್ಟೋ ಪರಿಚಯ ಮಾಡ್ಕೊಂಡು ಅಲ್ಲಿ ಕೇಳ್ಕೊಂಡ್ಬಿಟ್ಟು ಹೋಗ್ಬಿಟ್ಟು ಕನ್ಫರ್ಮ್ ಮಾಡ್ಕೋಬೇಕು, ರಿಯಲಿ ಬಂದಿದ್ರ ಯಾವ್ದೋ ಸ್ವಾಮಿ ನೋಡ್ಕೊಂಡು ಅನ್ಕೋತಾ ಇದ್ರ ಅಂತ. ಈ ರೀತಿ ಹೋಗ್ಬೇಕಾದ್ರೆ ಒಂದು ಮಿರಾಕಲ್ ನಡೀತು ದಾರಿ ಒಂದು ಊರಿನಲ್ಲಿ. ಏನ್ ನಡೀತು ಅಂದ್ರೆ, ನಾನು ಕಾಕಂದಿದ್ವಿ, ಮಳೆ ಬರ್ತಾ ಇತ್ತು ಬಹಳ. ಅದು ಒಂದೇ ಹಳ್ಳಿ 2 ಹೆಸರು ಇರೋದು, ಒಂದೇ ಹಳ್ಳಿಗೆ 2 ಹೆಸರಿವೆ ಬೇರೆ ಬೇರೆ. ಅಂದ್ರೆ ಕುಕ್ನೂರ್ ಅಂದ್ರೆ ಕುಕ್ನೂರ್ ಅಂತ, ಸಣ್ಣ ಕುಕ್ನೂರ್ ದೊಡ್ಡ ಕುಕ್ನೂರ್ ಇದ್ದ ಹಾಗೆ. ನಾವೇನ್ ಹೋಗ್ಬಿಟ್ಟು ಅಲ್ಲಿ ಇರೋನು ವಿಚಾರಿಸ್ಬೇಕು ಅಂದ್ರೆ, ಕೆಳಗೆ ಇಳಿಬೇಕಂದ್ರೆ ಸಾಕು, ಫುಲ್ ಮಳೆ, ಛತ್ರಿನೂ ಇಲ್ಲ. ಅದನ್ನ ಹ್ಯಾವ್ ಟು ಲೊಕೇಟ್ ದ ಪ್ಲೇಸ್. ಆ ಟೈಮ್ನಲ್ಲಿ ಯಾರೋ ವಿಚಿತ್ರ ಅನ್ಸುತ್ತೆ ನನಗೆ, ನನ್ನ ಗ್ಲಾಸ್ ಪಕ್ಕದಲ್ಲಿ ನಿಂತ್ಕೊಂಡಿದ್ದಾರೆ 2 ಹುಡುಗರು. ಅವ್ರು ಅಂದ್ರು, ನೀವು ಯಾರನ್ನ ಹುಡುಕ್ತಾ ಇದ್ದೀರೋ ಅವ್ರು ಬಂದಿರೋದು ಇದೇ ಹಳ್ಳಿಗೆ, ಇಲ್ಲೇ ಇದೆ ಹೋಗಿ ಅಂದ್ರು ನನ್ಗೆ. ಅವ್ರು ಇಲ್ಲ, ಅವರು ಎಷ್ಟಾಯ್ತು ನಾನು ಡ್ರೈವರ್ ಕೇಳಿದ್ರೆ ತೆಗೆದು ಯಾರು ಕಾಣ್ತಾ ಇತ್ತು ಸರ್ ಅಷ್ಟೇ ಅಂದ್ರು. ನನಗೆ ಹೇಳಲಿಕ್ಕೆ ಬಂದಿದ್ರು ಪಾಪ ಅವರು. ನಾನು ಸೀದಾ ಹಳ್ಳಿಗೆ ಹೋದ್ವಿ, ಅದೇ ಪ್ಲೇಸು. ಹೀಗೆ ಈಗ ಲೊಕೇಟ್ ಮಾಡ್ತಾ 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 ಏನೋ ಹೋಗ್ತಿದ್ವಿ. ಇವ್ರು ಬಂದು ಜಾಯಿನ್ ಆಗ್ತಾ ಇದ್ರು. ಜಾಯಿನ್ ಆಗ್ತಿರ್ಬೇಕಾದ್ರೆ ಇಷ್ಟು ಶ್ರಮ ಆಗ್ತಿತ್ತು. ಒಂದು ವಿಚಿತ್ರವಾದ ಘಟನೆಗಳು ನನಗೆ ಅವ್ರು ಡೈರೆಕ್ಟ್ ಆಗಿ ತೋರಿಸಿದ್ರು. ನಾನು ಇದ್ದೀನಿ ಈಗಲೂ, ಸ್ಟಿಲ್ ಐ ಆಮ್ ಅಲೈವ್, ಐ ಆಮ್ ವಿತ್ ಯು, ಯು ಆರ್ ಡೂಯಿಂಗ್ ಮೈ ವರ್ಕ್ ಅಂತ ಒಂದು ಸಣ್ಣ ಉದಾಹರಣೆ ನನಗೆ ಅನಿಸ್ತು. ನಾವು ಹೀಗೆ ಕೆಲವು ನಿಯಮಗಳನ್ನ ನಾನೇ ಹಾಕೊಂಡ್ಬಿಟ್ಟೆ. ಏನಂತ, ಇನ್ಮೇಲೆ ಹೊರಗಡೆ ತಿನ್ಬಾರ್ದು ಹೋಟೆಲ್ಸ್ ನಲ್ಲಿ. ಮತ್ತೆ ಈವನ್ ಇಂಗ್ಲಿಷ್ ಮೆಡಿಸಿನ್ ಕೂಡ ಯೂಸ್ ಮಾಡಬಾರ್ದು, ಅದ್ರೊಳಗೆ ಏನಾದ್ರು ಇರ್ಬೋದು ಡ್ರಗ್ಸ್ ಇಂಥದ್ದು ಬೇಡ. ಮತ್ತು ನಾನು ರಥಯಾತ್ರೆ ಇದ್ದೀನಿ, ರಥಯಾತ್ರೆದಲ್ಲಿ ರಥಯಾತ್ರೆ ಕೆಲಸ ಅಷ್ಟೇ ಮಾಡ್ಬೇಕು, ಅದು ಅಲ್ಲೇ ಇರ್ಬೇಕು, ಬೇರೆ ಯಾರ ಮನೆಗಳು ಕರೆದ್ರು ಹೋಗ್ಬಾರ್ದು. ಹೀಗೆಲ್ಲ ಕೆಲವು ನಾನೇ ಸ್ವಯಂ ನಿಯಮಗಳು ಹಾಕೊಂಡು ಹೊರಡ್ತಾ ಇರ್ಬೇಕಾದ್ರೆ ಬಹಳ ಟಯರ್ಡ್ ಆಗ್ಬಿಡ್ತಿದೆ. ಫಸ್ಟ್ ಟೈಮ್ ಹೋಗಿ ತಿಳ್ಕೊಂಡು ಬರೋದು, ಆಮೇಲೆ 2ನೇ ಸಲ ಇವ್ರನ್ನ ಕರ್ಕೊಂಡು ಮತ್ತೆ ಆ ಪ್ಲೇಸಸ್ಗೆ ಹೋಗೋದು. ಕರ್ಕೊಂಡು ಹೋದಾಗ ನಾವಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ರಮೇಶ್ ಅಂತ ಒಬ್ರು ವಿಡಿಯೋ ತೆಗೆಯೋರು ಇದ್ದಾರೆ ಚೆನ್ನೈನಲ್ಲಿ, ನಮ್ಮ ಗ್ರೂಪ್ ನಲ್ಲಿ ಇದ್ರವರು, ನಾವು ಬ್ರಹ್ಮ ಸ್ವಾಮಿ ಆಗಿದ್ದಾರೆ ಅವರು.
ಅವರು ವಿಡಿಯೋ ತೆಗಿತಾ ಇದ್ರು. ನಾವೇನ್ ಮಾಡ್ತಿದ್ವಿ, ಒಂದೊಂದ್ ಕಡೆ ಹೋದಾಗ ಅಲ್ಲಿರೋರ ಜೊತೆಗೆ ಇಂಟ್ರಾಕ್ಟ್ ಆಗೋದು, ಮುಂದೆ ಇಟ್ಬಿಟ್ಟು ಇಂಟ್ರಾಕ್ಟ್, ನೀವ್ ಯಾವಾಗ ನೋಡಿದಿರಿ ಅವ್ರನ್ನ, ಇಲ್ಲೇ ಇದ್ರಾ, ಇಲ್ಲೇ ಬಂದಿದ್ದೀರಾ, ಇಂಟ್ರಾಕ್ಟ್ಸ್ ಮಾಡೋದು, ಮತ್ತೆ ಬರ್ಕೊಳ್ಳೋದು ಅವ್ರ ಬಗ್ಗೆ. ಅವ್ರ ಅನುಭವ ಕೇಳ್ತಿದ್ವಿ, ನೀವು ನಮ್ಗೆ ಹೇಗೆ ಕೇಳ್ತಾ ಇದ್ರೆ ನಾನು ಅವ್ರಿಗೆ ಕೇಳ್ತಾ ಇದ್ದೆ, ನಿಮ್ಮ ಅನುಭವಗಳು ಹೇಳಿ ಅಂತ. ಅವರು ಒಬ್ಬರು ಹೀಗೆ ಮುಂದೆ ಹೋಗ್ತಾ ಇರ್ಬೇಕಾದ್ರೆ ಒಂದ್ಸಲ ಹೋಗ್ತಾ ಇದ್ವಿ, ಆ ರಥದಲ್ಲಿ ಚೆನ್ನಾಗಿ ಅಲಂಕಾರ ಮಾಡ್ತೀವಿ. ಉಗಾರ್ನವ್ರು ನಿಮ್ಗೆ ಹೇಳಿರ್ಬೋದು, ಅದು ಉಗಾರ್ನವ್ರು ರಥ ಇದೆ, ಆ ರಥ ತಗೊಂಡು ಹೋಗ್ತಾ ಇದ್ವಿ. ಆ ಉಗಾರ್ನವ್ರು ನಮ್ಗೆ ಮಧ್ಯದಲ್ಲಿ ಜಾಯಿನ್ ಆದ್ರೆ ನಮ್ಮ ಜೊತೆಗೆ, ವೆರಿ ಗುಡ್, ಬಹಳ ಸಪೋರ್ಟ್ ಮಾಡಿದ್ದಾರೆ ನಮ್ಗೆ ಅವರು. ಅವಾಗ ಹೋಗ್ತಾ ಹೋಗ್ತಾ ಇರ್ಬೇಕಾದ್ರೆ ಅವಾಗ ನಮಗೆ ಬಹಳ ದಣವಾಗ್ಬಿಟ್ಟಿತ್ತು, ನನಗೆ ಮೈಯೆಲ್ಲ ಬೆವರಾಗಿ ಒಂಥರ ಹೀಟ್ ಆಗಿ ಬಾಡಿ ಹಿಂಗಾಗ್ಬಿಟ್ಟಿತ್ತು. ಅವಾಗ ಬಾಯಿ ಹುಣ್ಣಾಗ್ಬಿಟ್ಟಿತ್ತು, ಹುಣ್ಣು ಎಲ್ಲ. ಅವಾಗ ನಾನು ಸಂಗಮ ಅನ್ನೋದು ಮಹಾರಾಷ್ಟ್ರದಲ್ಲಿ ಇದೆ, ಆ ಪ್ಲೇಸ್ ಉಳಿದ್ವಿ. ರಾತ್ರಿ 8-8:30 ಆಗಿದೆ, ಎಲ್ಲರೂ ಟೈರ್ಡ್ ಆಗಿ ಮಲ್ಕೊಂಡಿದ್ದೆ. ನಾನು ನೆಕ್ಸ್ಟ್ ಡೇ ಏನ್ ಆಲೋಚನೆ, ಇದೇ ಆಲೋಚನೆ ಇರ್ತಿದ್ದೆ. ಅವಾಗ ಬಹಳ ಹುಣ್ಣಾಗ್ಬಿಟ್ಟಿದ್ರೆ ಒಬ್ರು ಅಂದ್ರು, ಇಲ್ಲಿ ಪಕ್ಕದಲ್ಲಿ ಆಯುರ್ವೇದಿಕ್ ಡಾಕ್ಟರ್ ಇದ್ದಾರೆ, ಅವ್ರ ಕರ್ಕೊಂಡು ಅವ್ರ ಹತ್ರ ಹೋಗ್ತೀವಿ ಬರ್ರಿ ಅಂದ್ರು. ನಾನೇನು ಬೇಡ, ನಾನು ಯಾವ ಡಾಕ್ಟರ್ನು ಬೇಡ, ನನಗೆ ಬರ್ಲಿಕ್ಕೆ ಇಷ್ಟ ಇಲ್ಲ, ಅದು ಬೇರೆ ಬೇರೆಯವ್ರ ಮನೆಯಲ್ಲಿ ಹೋಗ್ಲಿಕ್ಕೆ ನನಗೆ ಇಷ್ಟನೇ ಇಲ್ಲ ಅಂದ. ಕಾಲಿಡಬಾರ್ದು, ಮಡಿಯಲ್ಲಿದ್ದೀವಿ ಅಂತ. ಅವಾಗ ಸ್ವಲ್ಪ ಹೊತ್ತಾದ್ಮೇಲೆ ಅವ್ರು ಬಂದ್ರು, ಇಲ್ಲದೆ ನೀವ್ ಏನ್ ಅನ್ಕೋಬೇಡಿ, ನಾವು ಕನಿಷ್ಠ ಪಿಠಾಪುರದಿಂದ ಪ್ರಸಾದ ತಗೊಂಡ್ ಬಂದಿದೀವಿ, ಅದನ್ನಾದ್ರೂ ತಗೊಳ್ಳಿಕ್ ನಮ್ಮ ಮನೆಗೆ ಬರ್ರಿ ಅಂದ್ರು. ಪಿಠಾಪುರ ಪ್ರಸಾದ ದತ್ತಾತ್ರೇಯರು ಸರಿ ಅಂತ ನಾನು ಹೋಗಿ ಆ ಪ್ರಸಾದ ತಗೊಳ್ಲಿಕ್ಕಂತ ಹೋದೆ. ಅಲ್ಲೇ ಡಾಕ್ಟರ್ ಮಿದ್ರಲ್ಲಿ, ಅದೇ ನಾನೇ ಡಾಕ್ಟರ್ ನಿಮ್ಗೆ ನೋಡ್ತೀನಿ ಅಂತಂದ್ರು. ಏನ್ ಬೇಡಮ್ಮ, ನನಗೇನ್ ನೋಡೋದ್ ಬೇಕಾಗಿಲ್ಲ ಅಂತಂದ್ ಬಂದ್ಬಿಟ್ಟೆ. ಬಂದು ಮಲ್ಕೊಂಡೆ. ಅಥವಾ 12:30 ಇರ್ಬೋದು ನೈಟು. ನನ್ನ ಬಾಯಿಯೊಳಗೆ ಒಂದು ಬೆರಳು ಸ್ಪಷ್ಟವಾಗಿ ಒಳಗಡೆ ಹೋಗಿ ಬಂತು. ಹೌದಾ? ಹೌದು, ಒಂದು ದೊಡ್ಡ ಬೆರಳು ಹಾಗೆಯೇ ಒಳಗಡೆ ಸೀದಾ ಹಿಂಗ್ ಮಾಡಿ ಬಂದ್ಬಿಡ್ತು ಹೊರಗಡೆ. ನನ್ನ ಸ್ಪರ್ಶ ಇದೆ, ಯಾರು ನನ್ನ ಬಾಯಿಯೊಳಗೆ ಕೈ ಹಾಕಿದ್ದಾರೆ ಅಂತ ಅಷ್ಟೇ. ನೆಕ್ಸ್ಟ್ ಡೇ ನೋಡ್ತೀನಿ, ನಾನು ಹುಣ್ಣಿಲ್ಲ, ಎಂತದ್ದು ಇಲ್ಲ, ಫೈನ್, ಫುಲ್ಲಿ ಹೆಲ್ದಿ ಮತ್ತೆ ಆಕ್ಟಿವ್, ಸೋ ಆಕ್ಟಿವ್ ಆಗ್ಬಿಟ್ವಿ. ಹಿಂಗೆ ಹೋಗ್ಬೇಕು. ಬಹಳ ಆಶ್ಚರ್ಯ ಅನಿಸ್ತದೆ ನನಗೆ ಈಗ ಅದನ್ನ ನೆನ್ಸ್ಕೊಂಡ್ರೆ. ನನಗೇನು ಚಂದ ಕುಂತು ಆಲೋಚನೆ ಮಾಡ್ತಾ ಇದ್ದೆ ನಾನಂತ, ಏನಂತ, ಈ ಸ್ವಾಮಿಗಳು ಈಗೆಲ್ಲ ಹೇಗೆ ನಡೆದರು ಆಗಿನ ಕಾಲದಲ್ಲಿ. ಹೌದು, ಗಾಳಿ, ಚಳಿ, ಮಳೆ ಇಲ್ಲ. ಎಲ್ಲ ನಾವು ಹೋಗಿರ್ತಕ್ಕಂಥ ಪ್ಲೇಸಸ್ ನಾನು ನೋಡಿದ್ರೆ ನಿಜವಾಗ್ಲೂ ಅವರು ರೋಡ್ ಸೈಡ್ ಮಲ್ಕೊಂಡಿದ್ದಾರೆ, ಚೌಲ್ಟ್ರೀಸ್ ನಲ್ಲಿ ಮಲ್ಕೊಂಡಾರ, ಎಲ್ಲೆಲ್ದ್ರಲ್ಲಿ. ಅಲ್ಲಿ ಯಾರಂತ ಗುರ್ತಿಡಿಬೇಕು ಇವ್ರನ್ನ, ಕಂಚಿಪೀಠ ಅಂತ ಹೇಗೆ ಹೊರಟ್ರಲ್ಲ ಅಂತ. ಒಂದು ಹಳ್ಳಿಗೆ ಹೋದ್ರೆ ನಾವು ಹೋಗ್ತಾ ಇರ್ಬೇಕಾದ್ರೆ ಮೆಹಬೂಬ್ ನಗರ ಹತ್ರ ಏನ್ ನಡೀತು ಅಂದ್ರೆ ಹೋಗ್ತಾ ಇರ್ಬೇಕಾದ್ರೆ ನಮ್ಮ ರಥ ನೋಡ್ಬಿಟ್ಟು ಕೆಲವರು ಕುರುಬರು, ಓಲ್ಡ್ ಪೀಪಲ್, ಅವ್ರು ಬಂದು ಒಂದು ಸರ್ಪ್ರೈಸ್ ಆಗಿ ನಿಂತು, ಈನ ಅಪ್ಪಡೆ ರಾಯೈಪೋಯಿನಾಡ ಅಂದ್ರೆ ತೆಲುಗಿನಲ್ಲಿ ಸಹಜವಾಗಿ ಇವ್ರು ಆಗ್ಲೇ ಕಲ್ಲು ಆಗ್ಬಿಟ್ಟಿದಾರ, ಆಲ್ರೆಡಿ ಸ್ಟ್ಯಾಚ್ಯೂ ಅಂತ ಕೇಳ್ತಾರೆ. ಅವ್ರ ಮಾತಿಗೆ ನನ್ಗೆ ಇಷ್ಟು ಸಹಜ ಅನಿಸ್ತು. ಅವ್ರು ಕಣ್ಣಿಗೆ ಹಾಕಿ ನೋಡ್ತಾ ಇದ್ದಾರೆ, ನನ್ನ ಕಣ್ಣಿಲ್ಲ ನೀರ್ ಬಂದ್ಬಿಡ್ತಾವ ಸಡನ್ಲಿ. ಅಂದ್ರೆ ರಾಮಾಯಣ ಜ್ಞಾಪಕ ಬಂತು. ರಾಮಾಯಣದೊಳಗೆ ಅಹಲ್ಯೆಯನ್ನ ರಾಮನು ಕಲ್ಲನ್ನ ದೇವರು ಮಾಡಿದ್ದಾನೆ, ಈತ ತಾನು ದೇವರಾಗಿ ಕಲ್ಲಾಗಿ ಬಂದಿದ್ದಾನೆ ನಮಗೋಸ್ಕರ ಅಂತ ಹೇಳ್ತಾ ಇದಾರಲ್ವಾ. ಇವರಲ್ಲಿ ಎಷ್ಟು ಭಕ್ತಿ ಇದೆ. ಅಂದ್ರೆ ಈ ಸ್ವಾಮೀಜಿ ಎಷ್ಟು ಇನ್ಸ್ಪೈರ್ ಮಾಡಿರ್ಬೇಕು ಅವ್ರನ್ನೆಲ್ಲರನ್ನ. ನಾವು ಇನ್ಸ್ಪೈರ್ ಮಾಡೋದು, ದೊಡ್ಡವ್ರನ್ನ ಇನ್ಸ್ಪೈರ್ ಮಾಡೋದು ದೊಡ್ಡ ವಿಷಯ ಅಲ್ಲ. ಆರ್ಡಿನರಿ ಕುರುಬರು, ಕುರಿಕಾಯವರು ಅಂತ ಜೊತೆ ಅವ್ರು ಕೂತ್ಕೊಂಡು ತನ್ನದು ಈಗೋ ತಾನು ದೊಡ್ಡವನ ಅನ್ನೋದು ಮರ್ತ್ಬಿಟ್ಟು ಟೋಟಲ್ ವಿಶ್ವ ಎಲ್ಲ ನನ್ನ ಮನೆ, ಇವರೆಲ್ಲ ನನ್ನವರು, ನಾನು ಸಹಾಯ ಮಾಡ್ಬೇಕು, ಇವ್ರು ಮೇಲ್ ತರ್ಬೇಕನ್ನುವಂತ ಒಂದು ಒಳಗೆ ಕರುಣೆ ಅವರು. ಹೌದು ಹೌದು, ಜಗದ್ಗುರು ಅಲ್ವಾ ಅವರು ನಿಜವಾಗ್ಲೂ. ಹಾಗಂತ ಎಷ್ಟು ಇವ್ರ ಮೇಲೆಲ್ಲ ಇಂಪ್ರೆಸ್ ಮಾಡಿದ್ದಾನೆ ಅಂತ ನನಗೆ ಯಾವಾಗಲೂ ಬಹಳ ಅನಿಸಿದ್ದಂತಂದ್ರೆ, ಕೆಲವು ಇನ್ಸಿಡೆಂಟ್ಸ್ ನೋಡ್ತಾ ಇದ್ನಲ್ಲ, ಅವಾಗ ನಾನು ಅನಿಸ್ತು, ನಾನು ಎಂತ ಹುಚ್ಚ ಇದ್ದೀನಿ, ನಾನು ಇರುವಾಗ ನಾನು ಅವ್ರ ದೇವರು ತಿಳ್ಕೊಳಕ್ ಆಗ್ಲಿಲ್ಲ. I have seen him, I have spoken to him, but really in my mind and wholeheartedly I could not really realize that he is God. Correct. ರಿಯಲೈಸೇಷನ್ ಬೇಕಲ್ಲ, ನನ್ಗೆ ಯಾಕಾಗಿರ್ಲಿಲ್ಲ, ಏನೋ ಗೊತ್ತೇ ಇಲ್ಲ ನನಗೆ. ಕಂಚಿ ಅಂದ್ರೆ ಗೊತ್ತಿಲ್ಲ, ಒಂದು ಕಾಮಕೋಟಿ ಪೀಠ ಅಂದ್ರೆ ಗೊತ್ತಿಲ್ಲ, ಎಂಥದ್ದು ಗೊತ್ತಿಲ್ಲ. ಹೀಗೆ ನಾನು ಇದ್ದಿಲ್ಲ ಅಂತ ಅನಿಸ್ತಾ ಇತ್ತು. ಅಂದ್ರೆ ಅವ್ರು ಮಹಾಸ್ವಾಮಿಗಳವ್ರು ನನಗೆ ತಿಳ್ಕೊ, ಇದು ನಾನು ಇದ್ದೆ, ನಾನು ನಿನ್ನ ಹತ್ರ ಬಂದಿದ್ದೆ ಅನ್ನೋದು ಅನಿಸ್ತಾ ಇತ್ತು ನನಗೆ. ಅವಾಗ ಒಳಗಿಂದ ಬಹಳ ಚುಚ್ಚುತ್ತಾ ಇತ್ತು. ಹೋಗ್ತಾ ಇದ್ವಿ ಒಂದು ಊರು ಮಹಾರಾಷ್ಟ್ರ ಕಡೆ. ನಾವು ಹೋಗ್ತಾ ಇದ್ವಿ, ನಮ್ಮ ರಥ ಮುಂದೆ ಹೋಗ್ತಾ ಇರ್ಬೇಕಾದ್ರೆ ಒಬ್ರು ಯಜಮಾನ ಪೊಲೀಸ್ ಆಫೀಸ್ ಇದ್ದಾನೆ, ಪೊಲೀಸ್ ಇದ್ದಂತೆ. ಅವ್ನು ಬಂದ ಅದನ್ನ ಹಾಗೇ ನೋಡ್ಬಿಟ್ಟು ನಮ್ಮ ಸಾಷ್ಟಾಂಗ ರೋಡ್ ನಲ್ಲಿ ಬಿದ್ಬಿಟ್ಟ ಅವನು.
ನಾನು ಯಾರ್ರಿ ನೀವು ಈ ರೋಡ್ನಲ್ಲೇ ಬಿದ್ದ್ಬಿಟ್ರಲ್ಲ ಅಂತ ಕೇಳಿದೆ. ಅಯ್ಯೋ ಇವ್ರು ಮಹಾಸ್ವಾಮೀಜಿ ಅವ್ರು ದೊಡ್ಡ ದೇವ್ರಿ ಅಂದ್ರು. ಏನೇ ಹೇಗೆ ಹೇಳ್ತೀರಿ ಅವ್ರ ದೇವ್ರು ಅಂತ ಕೇಳಿ ಕೂಡಿಸಿದ್ರು, ಮನೆ ಕಡೆ ಕರ್ಕೊಂಡು ಹೋದ್ರು. 4 ಮಂಚ ಕೂತ್ವಿ. ಅವಾಗ ನಮ್ಗೆ ಹೇಳಿದ, ನನಗೆ ಕ್ಯಾನ್ಸರ್ ಇತ್ತು. ನಾನು ಇವ್ರಿಗೆ ಫಸ್ಟ್ ನಾನು ಬೇರೆ ಊರಿಗೆ ಹೋಗ್ತಾ ಇದ್ದೆ, ಅವ್ರನ್ನ ಕರೆದು ಕೂಡಿಸಿದ್ರು. ನಾನು ಬಸ್ನಲ್ಲಿ ಹೋಗಿ ಇಳಿದೆ, ಯಾರೋ ಎಲ್ಲಾರು ಇಳಿದಾರೆ ಅಂತ. ನಾನು ಹೋಗೋನು ಇಳಿದೆ, ಹೋಗಿ ಸ್ವಾಮಿಗಳ ಮುಂದೆ ಕುಂತು ಯಾವ ಊರು ಅಂತ ಕೇಳಿದ್ರು. ನನಗೆ ಕ್ಯಾನ್ಸರ್ ಇದೆ, ನಾನು ಚೆನ್ನೈಗೆ ಹೋಗ್ಬೇಕು, ಆಪರೇಷನ್ ಇದೆ ಅಂತ ಹೇಳಿದೆ. ಅವ್ರು ನನ್ನ ಮುಂದೆ ಬಂದ್ರಂತೆ. ಅವ್ರ ಕಣ್ಣು ಮುಂದೆ ಬಂದು ಕಣ್ಣು ನೋಡ್ಬಿಟ್ಟು ಇಲ್ಲವಲ್ಲ ಅಂದ್ರಂತೆ. ಇಲ್ಲವಲ್ಲ ಅಂದ್ರಂತೆ. ಇವ್ರು ಯಾರು ಮ್ಯಾಡ್ ಇದ್ದಾನೆ, ಏನು ಏಜ್ಡ್ ಪರ್ಸನ್ ಏನೋ ಮಾತಾಡ್ತಾನೆ. ಅವ್ರು ಹೇಳಿದಂತ, ನನಗೆ ಡಾಕ್ಟರ್ಸ್ ಇಲ್ಲಿ ಇದಾವ್ರಿ ಕೇಸ್, ನಾನು ಹ್ಯಾವ್ ಟು ಗೋ ಟುಮಾರೋ ಅಂತ. ಇಲ್ಲ ಇಲ್ಲ ನಿಮ್ಗಿಲ್ಲ ಅಂತ ಅಷ್ಟೇ. The doctor said that you don't have cancer. ಅವ್ನು ಅನಿಸ್ತು ಮನೆಗೆ ಬಂದ ನಂತರ ಈ ಸ್ವಾಮಿ ಎಲ್ಲಿರ್ತಾರೆ ಅಂತ. ಈ ವಾಸ್ ಇನ್ ಸತ್ಸಿಂಗಪ್ಪ ಅಂತೆ. ಐ ಡೋಂಟ್ ನೋ. ನಮ್ ರಥ ಯಾವಾಗ ಹೋಯ್ತು, ಅವ್ನು ಇದನ್ನ ನೋಡ್ಬಿಟ್ಟು ಕಣ್ಣೀರ್ ಹಾಕ್ತಾ ಇವ್ರು ದೇವ್ರು 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 ಅಂದಾಗ ನನಗೆ ಅನಿಸ್ತಾ ಇದೆ, ಏನಪ್ಪಾ ದೇವ್ರನ್ನ ಗುರ್ತಿಡಿದ್ವಲ್ಲ, ದೇವರನ್ನ ಗುರ್ತಿಡಿದ್ವಲ್ಲ ಅಂದ್ರೆ ಅನಿಸ್ತದೆ. ಹಂಗೆ ಮುಂದೆ ಹೋಗ್ತಾ ಇರುವಾಗ ಒಂದು ಊರಿಗೆ ನಲ್ಲಿ ದಾರಿಯಲ್ಲಿ ಒಬ್ಬ ಹುಡುಗ ಬಂದ, ಮೆಹಬೂಬ್ ನಂಗೆ ಮುಂಚೆ ತೆಲಂಗಾಣದೊಳಗೆ. ಅವ್ನು ನಿಂತ್ಬಿಟ್ಟು ನೋಡಿ ಇದೇ ಸ್ವಾಮಿ ನೋಡಿದ, ನಮ್ಮನ್ನ ಕೇಳ್ದ. ನಾವೆಲ್ಲ ಕೆಲವು ಬುಕ್ಸ್ ಎಲ್ಲ ಇರ್ತಿದ್ವಲ್ಲ, ಯಾವ್ದು ಸ್ಟಡಿ ಮಾಡೋ, ನಮ್ಗೂ ಮಠದಿಂದ ಫ್ರೀ ಕೊಡ್ತಿದ್ವಿ, ಮೆಟ್ರೋ ಸ್ವಾಮೀಜಿ ಕಡೆ ಅವ್ರು ಕೊಡ್ತಾ ಇದ್ವಿ. ಅವನಿಗೆ ಆ ಪುಸ್ತಕ ಕೊಟ್ವಿ. ಒಂದು ಪುಸ್ತಕ ಕೊಟ್ರೆ ಅವನೇಂದ ಗೊತ್ತಾ, ಇಂಥದೇ ಒಂದು ಪುಸ್ತಕ ನಮ್ಮ ತಂದೆಯವರಿಗೆ ಹಿಂದೆ ಸ್ವಾಮೀಜಿಯವ್ರು ಕೊಟ್ಟಿದ್ರು. ಅವಾಗ ಸ್ವಾಮೀಜಿ ಅವ್ರು ನಮ್ಮ ತಂದೆ ಓದ್ಲಿಕ್ಕೆ ಬರಲ್ಲ, ಆದ್ರೆ ಇಟ್ಕೊಂತ ಕೊಟ್ಟಿದ್ರಂತೆ. ಅದನ್ನ ಇಟ್ಕೊಂಡು ದಿನ ನಮ್ಮ ತಂದೆಯವರು ಅದನ್ನೇ ನೋಡ್ತಾ ಇದ್ರು, ತೆಗೆದಿಡ್ತಾ ಇದ್ರು ಅಷ್ಟೇ. ಏನೋ ಕೊನೆಗೆ ನಮ್ಮ ತಂದೆಯವರು ಅದೇ ಯಾದ್ನಲ್ಲೇ ದೇಹ ಬಿಟ್ರು ಅಂದ್ರು. ಆ ಪುಸ್ತಕ ನೋಡ್ತಾ 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 ಅದೇ ಯಾದ್ ಅವ್ನು ಹಿಂದಿ ಬಳಸ್ದ, ಉರ್ದು ಬರೆದ. ಅವರು ದೇಹ ತ್ಯಾಗ ಮಾಡಿ ನಮ್ಮ ತಂದೆಯವರು. ಅಂದ್ರೆ ನಾನು ಅನ್ಕೊಂಡೆ, ಮಹಾಸ್ವಾಮೀಜಿಯವರ ಆ ನೆನಪಿನ ಮೂಲಕ, ಆ ಪುಸ್ತಕದ ನೆನಪು, ಆ ನೆನಪಿನ ಮೂಲಕ ತನ್ನನ್ನ ಕೊನೆಯಲ್ಲಿ ಅವರನ್ನು ಸ್ಮರಣೆ ಮಾಡಿ ಅವನು ಮೋಕ್ಷ ಕೊಡುವಂತದ್ದು ಮಾಡಿದಾರೆ ಅಂದ್ಮೇಲೆ ಸಾಧ್ಯನಾ? ನನಗೆ ಅನ್ನಿಸ್ತು ಇವೆಲ್ಲ ಇವ್ರು ಮಾಡಿದಾರಲ್ವಾ, ಎಷ್ಟು ಆಶ್ಚರ್ಯ ಆಗ್ತದೆ, ಬಹಳ ಆಶ್ಚರ್ಯ ಆಗ್ತದೆ ಕೆಲವೆಲ್ಲ ಇವ್ರು ನೋಡ್ತಾ ಇದ್ದಾರೆ. ಹೀಗೆ ರಥಗಳನ್ನು ಒಂದೊಂದು ಎಷ್ಟೆಷ್ಟಿವೆ ಅಂದ್ರೆ ನನಗೆ ಅನಿಸ್ತದೆ ಒಮ್ಮೊಮ್ಮೆ ಅವ್ರು ನಮ್ಮನ್ನು ಎಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ವಿ ಆರ್ ನಾಟ್ ಕನ್ಸಿಡರಿಂಗ್ ಇಸ್ ಟೇಕಿಂಗ್ ಕೇರ್ ಆಫ್ ಅಸ್ ಅಂತ ಒಂದು ಎಕ್ಸಾಂಪಲ್ ನಡೀತು. ಒಂದು ಡೈರೆಕ್ಟ್ ಒಂದು ಸಹಜವಾದ ಒಂದು ನಡೀತು ಮಿರಾಕಲ್ ನನಗೆ. ಮದನಪಲ್ಲಿಗೆ ಸ್ವಾಮೀಜಿ ಹೊರಟಿದ್ದಾರೆ. ಮದನಪಲ್ಲಿ ಹತ್ರ ಕೊರಟಗೆರೆ ಅಂತ ಒಂದು ಊರಿದೆ. ಆ ಕೊರಟಗೆರೆಯಲ್ಲಿ ಒಂದು ಬ್ರಾಹ್ಮಣರ ಮನೆ ಇದೆ. ಆ ಸಮೀಪದಲ್ಲಿ ಸ್ವಾಮೀಜಿಯವರು ಇದೇ ಯಾತ್ರೆಯೊಳಗೆ ಹೋಗಿದ್ರಂತೆ. ನಮ್ಮ ಡೈರಿಯೊಳಗಿದೆ ಅದು. ಸೊ ಆ ಸರ್ಚ್ ಮಾಡ್ಬೇಕಲ್ಲ, ನಾನು ಆ ಪ್ಲೇಸ್ ಸರ್ಚ್ ಮಾಡ್ಬೇಕು. ಅದಕ್ಕೆ ನಾನೇನ್ ಮಾಡಿದೆ, ಆ ಧೈರ್ಯ ತಗೊಂಡು ಬೆಳಗ್ಗೆ ಹೊರಟಿವಿ, ಜೀಪ್ ತಗೊಂಡು, ವೆಹಿಕಲ್ ತಗೊಂಡು ಹೋಗ್ತಾ ಇದ್ದೆ. ನನ್ಗೆ ಹೇಳಿದ್ನ, ನಾನು ನೇಮಗಳು ಇಟ್ಕೊಂಡಿದ್ದೆ, ಅದನ್ನ ನಾನು ಮುರಿಯಂಗಿಲ್ಲ. ಯಾಕೋ ತಿಳಿಯದೆ ನನ್ನ ಮೇಲೆ ದಟ್ ಹ್ಯಾಸ್ ಬಿಕಮ್ ಒಂದು ರೀತಿ ನನ್ನ ಮೇಲೆ ಪರಿಣಾಮ ಆಗ್ಬಿಟ್ಟಿದೆ. ನನ್ಗೆ ಇಷ್ಟ ಇದೆ ಅಂತಲ್ಲ, ನನ್ನ ಪರಿಣಾಮ ಮಾಡ್ಬಿಟ್ಟಿದೆ ವಿತೌಟ್ ಮೈ ಇಂಟೆನ್ಷನ್ಸ್. ಇಟ್ ಹ್ಯಾಸ್ ಮೇಡ್ ಮಿ ಲೈಕ್ ದಟ್ ಅಂತ ಹೇಳ್ತಾರಲ್ಲ, ಹಂಗೆ ನನ್ನ ಹಂಗೆ ಆಗ್ಬಿಟ್ಟಿದ್ದೀನಿ ಅಂತ. ನಾನು ಹಂಗಿರುವಾಗ ಅವನು ಡ್ರೈವರ್ ಒಮ್ಮೆ ಕೇಳಿದೆ, ಏನ್ ಸರ್ 10 ಗಂಟೆ ಆಗಿದೆ, ಏನ್ ತಿನ್ಲಿಲ್ಲ ಅಂತಂದ. ಇಲ್ಲಪ್ಪ ನೀನ್ ತಿನ್ನು, ನಾನು ಏನ್ ತಿನ್ನಲ್ಲ ಅಂತ ಹೇಳಿದೆ. ನಾವು ಒಂದು ಹಿಂಗೆ ಸರ್ಚ್ ಮಾಡ್ಬೇಕು ಅಂತ. ಸರಿ ಅಂತ ಹೋಗ್ತಾ ಇರ್ಬೇಕಾದ್ರೆ ಮದನಪಲ್ಲಿ ಹತ್ರ ಬಂದ್ವಿ. ಇನ್ನ ಬಹಳ ಆಗ್ಲೇ ಇಟ್ ವಾಸ್ ಟೈಮ್ 1:45, 2 o'clock. ನಂದ ಇಲ್ಲಿ ತಿನ್ರಿ ಸರ್, ಏನಾದ್ರು ಹಣ್ಣು ತಿನ್ರಿ. ಏನೇ ಬೇಡಪ್ಪ ನನಗೆ, ನಾನೇನು ತಿನ್ನೋದೇ ಇಲ್ಲ, ಮುಂದೆ ನೋಡೋಣ, ದೇವ್ರು ಇದ್ದಾರೆ ಬಿಡು, ಅವ್ರು ನೋಡ್ಕೋತಾರೆ ನನಗೆ ಅಂತ ನಾನು ಹೊರಟಿವಿ. ಆ ಕೊರಟಗೆರೆ ಅನ್ನೋ ಹಳ್ಳಿಗೆ ಹೋದ್ವಿ. ಇಟ್ ವಾಸ್ ಟೈಮ್ 2 o'clock. At the Brahmin's house, I expected they will offer me meals. ನಮಗಿಲ್ಲ. ಅದು ಸೇವಾ, ಗುರು ಸೇವಾದೊಳಗೆ ಏನಾಗ್ತದೆ ಅಂದ್ರೆ, ನಿನ್ ಸುಖ ಅನ್ಕೊಂಡ್ರೆ ನಿಂಗೆ ಗುರುಗಳು ಸಿಗಲ್ಲ. ಯು ಹ್ಯಾವ್ ಟು ವರ್ಕ್. ಅದಕ್ಕೆ ನನಗೆ ಕೊರಟಗೆರೆ ಹಳ್ಳಿಗೆ ಹೋದ್ವಿ. ಹೋಗಿ ಅವನು ಊಟ ಮಾಡಿಲ್ಲ ಪಾಪ ಡ್ರೈವರ್. ಸರ್ ನೀವು ತಿನ್ನಲ್ಲ, ನಾನು ತಿನ್ನಲ್ಲ ಸರ್ ಅಂದಿದ್ದ ಅವನು. ಸರಿ ಬಿಡ ಅಂತ ನಾನು ಮನೆಗೆ ಹೋದೆ. ನಮಸ್ಕಾರ ರೀ. ಅವರೆಲ್ಲ ಊಟ ಮಾಡಿ ಆ ಯಜಮಾನ್ರು ಎಲೆ ಅಡಿಕೆ ಹಾಕೋತಾ ಇದ್ರು, ಪಾನ.
ನಾನು ಅಲ್ಲಿ ನಮಸ್ಕಾರ ನಮಸ್ಕಾರ, ನಾನು ಕಂಚಿಯಿಂದ ಬಂದಿದ್ದೀನಿ, ರಥ ತಗೊಂಡ್ಬಂದಿದ್ದೀನಿ, ಈ ಊರಿನಲ್ಲಿ ಸ್ವಾಮಿಗಳು ಬಂದು ಹೋಗಿದಾರಂತಲ್ವಾ ಅಂದ್ರೆ, ಹೌದು ಬಂದಿದ್ದಾರೆ, ಇದೇ ಸಮೀಪದಲ್ಲಿ ಗುಡಿ ಇದೆ, ಅವರು ಒಂದ್ ದಿವಸ ಇಲ್ಲಿ ಇದ್ರು, 2 ದಿವಸ ಇದ್ರು ಅಂದ್ರು. ಹೌದಾ, ಹಾಗಾದ್ರೆ ನಾವು ನೆಕ್ಸ್ಟ್ ಕ್ಯಾಂಪ್ ಬರ್ತೇವೆ ನಿಮ್ ಕಡೆ, ರಥ ತಗೊಂಡ್ ಬರ್ತೀವಿ, ಅವತ್ತಿನ ದಿವಸ ಭಜನೆ ಗಿಜನೆ ಎಲ್ಲ ಮಾಡಿಸಿ ಸ್ವಾಮಿಗಳ ಸ್ವಾಗತ ಮಾಡ್ಬೇಕು ಅಂತ ಹೇಳಿದೆ. ಆಯ್ತು ಅಂತ ಸ್ವಲ್ಪ ನನ್ನ ಮುಖ ನೋಡಿ, ಕಾಫಿ ಕುಡಿತೀರಾ ಅಂದ್ರು. ನನಗೆ ಹಸಿವಾಗ್ತಾ ಇದೆ, ನನ್ಗೆ ಊಟ ಬೇಕು, ಅದಕ್ಕೆ ಕೇಳಲಿಕ್ಕೆ ನನಗೆ ಮನಸ್ಸಿಲ್ಲ, ಹೆಂಗ್ ಕೇಳೋದು ನನ್ಗೆ ಊಟ ಕೊಡ್ರಿ ಅಂತ. ನಾನು ಸುಮ್ಮನೆ ಇದ್ದೆ. ಅಷ್ಟೊತ್ತಿಗೆ ಅವರ ಒಳಗಿಂದ ದೇವ್ರ ಕೃಪೆ ನೋಡಿ, ಒಳಗಿಂದ ಅವ್ರ ಮಿಸಸ್ ಬಂದ್ಬಿಟ್ಟು ಏನ್ ಕೇಳಿದಂದ್ರೆ, ಏನ್ರಿ ನೀವು ಇದು ಊಟ ಟೈಮು, ಅವ್ರಿಗೆ ಕಾಫಿ ಕುಡಿ ಅಂತ ಕೇಳ್ತಿರಲ್ವಾ? ಸ್ವಲ್ಪ ಒಳಗೆ ಆಸೆ ಬಂತು, ಊಟ ಕರಿಬಹುದು. ಅವಾಗ ಅಂದ್ರು, ಸರಿ ಸ್ವಾಮಿ ನಮಸ್ಕಾರ, ತಾವು ಊಟ ಮಾಡಿದ್ದೀರಾ? ಇಲ್ಲಮ್ಮ ಅಂತೇಳಿ. ಹಾಗಾದ್ರೆ ಬನ್ನಿ ಒಳಗೆ. ಅಂದ್ರೆ ಮೊದಲು ಡ್ರೈವರ್ಗೆ ಊಟ ಮಾಡಿಸಿ ಆಮೇಲೆ ನಾನು ಮಾಡ್ತೀನಿ, ಯಾಕಂದ್ರೆ ನನಗೆ ಇದೆಯೋ ಇಲ್ವೋ ಅಂತ. ಇಲ್ಲ ಇಬ್ಬರಿಗೂ ಇದೆ, ಅವ್ರಿಗೆ ಅಲ್ಲಿ ಹಾಕ್ತೀವಿ, ನಮ್ಮನೆಗೆ ಒಳಗಡೆ ಬನ್ನಿ ಅಂದ್ರು. ಸರಿ ಅಂತ ಕಾಲ್ ತೊಳ್ಕೊಂಡು ದೇವ್ರಿಗೆ ನಮಸ್ಕಾರ ಮಾಡ್ಲಿಕ್ಕೆ ದೇವ್ರ ಕೋಣೆಗೆ ಹೋದೆ. ದೇವ್ರ ಕೋಣೆ ಒಳಗೆ ಹೋದ್ರೆ ಆಲ್ರೆಡಿ ಎಲ್ಲಾ ಐಟಮ್ಸ್ ಬಡಿಸಿದ್ದು ಎಲೆ ಅಲ್ಲಿದೆ. ಅದು ಸ್ವೀಟ್ಸ್ ಎಷ್ಟೆಲ್ಲ ಐಟಮ್ಸ್ ಇವೆ. ನನಗೆ ಆಶ್ಚರ್ಯ ಆಯ್ತು. ನಾನು ಆಯಮ್ಮನ್ ಕೇಳಿದೆ, ಏನಮ್ಮ ನಿಮ್ ಮನೇಲಿ ಏನಾದ್ರು ಫೆಸ್ಟಿವಲ್ ಇವತ್ತು ಅಂತ ಕೇಳಿದೆ. ಇಲ್ಲಿ ನಮ್ಮ ಮನೇಲಿ ಫೆಸ್ಟಿವಲ್ ಇಲ್ಲ, ನಮ್ಮ ಸೊಸೆ ನಮ್ಮ ನೆಗಣಿ ಅವರು ಒಂದು ವ್ರತ ಮಾಡಿದ್ದಾರೆ, ದತ್ತಾತ್ರೇಯ ವ್ರತ, ಒಂದು ವಾರ ಸಪ್ತಾಹ ಮಾಡಿದ್ದಾರೆ, ಯಾರಾದ್ರೂ ಬಂದ್ರೆ ಊಟಕ್ಕೆ ಹಾಕಿ ತಿನ್ಬೇಕು ಅಂತಿದ್ದಾಳೆ. ಈ ಹಳ್ಳಿಗೆ ಯಾರು ಬರ್ತಾರೆ ಅಲ್ಲ ಅಮ್ಮ, ಈ ಹಳ್ಳಿಗೆ ಯಾರು ಬರ್ತಾರೆ, ನೀವು ಬಂದ್ಬಿಟ್ರಿ ನೋಡ್ರಿ ಬನ್ನಿ ಅಂತ ಒಳಗೆ ಕೂಡಿಸಿ ನನಗೆ ಆ ದೇವರ ಮುಂದೆ ಇಲ್ಲ ಊಟಕ್ಕೆ ಹಾಕಿದ್ದು. ಹೊಟ್ಟೆಂಬ ಊಟ ಮಾಡಿದೆ. ಆನಂತರ ಬಹಳ ಸಂತೋಷ ಆಯ್ತಮ್ಮ, ನಮಸ್ಕಾರ ಅಂದೆ. ನಿಮ್ಮ ಮನೆ ಹೆಸರು ಏನಮ್ಮ ಅಂತ ಕೇಳಿದೆ. ನಮ್ಮ ಮನೆ ಹೆಸರು ಕಾಮಕೋಟಿ ಅಂತ ಹೇಳಿದ್ಲ ಅಮ್ಮ. ಕಾಮಕೋಟಿ ಅಂದ್ರು. ನನ್ಗೋಸ್ಕರ ಗುರುಗಳು ಎಷ್ಟು ಊಟ ತಯಾರು ಮಾಡಿ ಇಟ್ಟಿದಾರಲ್ವಾ, ಎಷ್ಟು ಆಶ್ಚರ್ಯ. ನಾವು ನಿಯಮವಾಗಿದ್ರೆ ನಮ್ಮ ನೋಡ್ಕೊಳ್ತಾರೆ ಅನ್ನೋದು ಈಗ ನನಗೆ ಅಲ್ಲಿ ಅನುಭವ ಆಯ್ತು. ನಾವು ಒಮ್ಮೊಮ್ಮೆ ನಮ್ಮ ಆರೋಗ್ಯ, ನಮ್ಮ ಮನೆತನದ್ದು, ನಮ್ಮ ಕುಟುಂಬದ್ದು, ನಮ್ದು ಎಲ್ಲ ಅವ್ರು ನೋಡ್ಕೊತಾನೆ ಇದ್ದಾರೆ. ಅಂದ್ರೆ ಫಿಸಿಕಲಿ ಈಸ್ ಡಿಸಪಿಯರ್ಡ್, ಬಟ್ ಈಸ್ ಆಕ್ಷನ್ಸ್ ಆರ್ ಸ್ಟಿಲ್ ಆನ್ ದಿ ಬ್ಲಾಸಮಿಂಗ್ ಆನ್ ದಿ ಡಿವೋಟೀಸ್. ಸೋ ಬ್ಲಾಸಮಿಂಗ್. ನಾವು ಅವ್ರ ಕಡೆ ನೋಡಿ ನೆನೆಸೋದು ಬಹಳ ಬೇಕಾಗಿರೋದು. ನನಗನ್ನಿಸ್ತದೆ ಇವೆಲ್ಲ ರಥಯಾತ್ರೆ ಒಂದೊಂದು ಪಾರ್ಟ್ಸ್ ಎಷ್ಟು ವಿಚಿತ್ರವಾಗಿವೆ ಅಂದ್ರೆ ನನ್ನ ಲೈಫ್ನೊಳಗೆ ಅದು. ಹಾಗೆ ಫೈನಲ್ ನಮ್ಮ ಮಗಳದು ಮ್ಯಾರೇಜ್ ಫಿಕ್ಸ್ ಆಯ್ತು, ಲಾಸ್ಟ್ ಎಂಡಿಂಗ್ ಆಫ್ ದಟ್ ರಥಯಾತ್ರೆ. ಆ ಟೈಮ್ನಲ್ಲಿ ನಾನು ಚಿಂತೆಗೆ ಒಳಗಾದೆ. ಆಮೇಲೆ ಓಕೆ ಅಂದ್ರು, ಮ್ಯಾರೇಜ್ ಸೆಟ್ ಆಗ್ಬಿಡ್ತು. ಮ್ಯಾರೇಜ್ ಸೆಟ್ ಆಗಿ 3 months ಫಿಕ್ಸ್ ಆಗಿಬಿಟ್ಟಿದೆ, 3 months ನಲ್ಲಿ ಇದೆ ಅಂತ. ಟೈಮ್ನಲ್ಲಿ ನಾನು ಯಾವಾಗ್ಲೂ ಯಾತ್ರೆಗಳಿಗೆ ಇರ್ತಿದ್ನಲ್ವಾ, ಆಲ್ಮೋಸ್ಟ್ 1 year we have spent on that maximum I was there. ಸೊ ನಾನು ಬಂದೆ, ರಥ ಒಂದ್ ಕಡೆ ಇಟ್ಬಿಟ್ಟು ತಾಡಿಪತ್ರೆ ಇಟ್ಟು ನಾವು ಬಂದ್ವಿ. ಬಂದ್ಕೂಡಲೇ ಸಹಜ ಅಲ್ವಾ, ಮನೇಲಿ ಅಂದ್ರು ಇನ್ನೇನು 3 months ಇದೆ ಮ್ಯಾರೇಜು, ನೀವು ನೋಡಿ ರಥಯಾತ್ರೆ ಅಂತ ಸ್ವಾಮಿ ಹಿಂದೆ ಹೋಗ್ತಾ ಇದ್ದೀರಿ, ಏನಿದು? ಸ್ವಲ್ಪ ಹಾರ್ಡ್ ಆಗಿ ರಿಪ್ಲೈ ಮಾಡ್ತಿದ್ದೆ ಮೊದಲು. ಪ್ರಿಯರ್ ಕಮಿಂಗ್ ಟು ದ ಕನೆಕ್ಷನ್ ಆಫ್ ಸ್ವಾಮೀಜಿ ಅಂಡ್ ಮಠಂ, I was so hard. I don't have any patience to speak. ಬಹಳ ರಫ್ ಆಗಿ ಮಾತಾಡ್ತಾ ಇದ್ದೆ. I know thinking about what others, if it is to be done, it is to be done, sir. ಹಾಗಿರ್ತಿದ್ದು ನನಗೆ ಅನಿಸ್ತಿತ್ತು, ಅವರೇ ನಡೆಸ್ತಾ ಇದ್ದಾರೆ, ನಾವ್ ಯಾರು ಉತ್ತರ ಯಾಕೆ ಕೊಡ್ಬೇಕು ನಾವು? ಇಟ್ ಈಸ್ ಓನ್ಲಿ ರನ್ನಿಂಗ್ ಇನ್ ಎವ್ರಿಥಿಂಗ್, ವೈ ವಿ ಶುಡ್ ಇಂಟರ್ಫಿಯರ್ ಅಂಡ್ ಸ್ಪೀಕ್ ಅಂತ ಅನ್ಕೊಂಡು ನಮ್ಮ ಮನೆಯವ್ರು ಮಲ್ಕೊಂಡಿದ್ರು ರಾತ್ರಿ. ಈ ಮಾತು ಅಂದ್ಕೂಡಲೇ ನಾನು ಉತ್ತರ ಕೊಡ್ಲಿಲ್ಲ ಅವ್ರಿಗೆ. ನಾನು ಫಸ್ಟ್ ದೇವರಿಗೆ ಹೇಳಿದೆ, ಗುರುಗಳೇ ನೀವೇ ಈಗ ಉತ್ತರ ಕೊಟ್ಬಿಡಿ ಅಂತ. ನಾನು ಬಂದ ಐ ಕೇಮ್ ಅಂಡ್ ಸ್ಲೆಪ್ಟ್ ಆನ್ ದ ಹಾಲ್. ಹಾಲ್ ಮಲ್ಕೊಂಡ್ಬಿಟ್ಟೆ, ಯಾಕಂದ್ರೆ ಇಟ್ಸ್ ಇಸ್ ನಾಟ್ ಅನ್ನೆಸರಿ ಡಿಸ್ಟರ್ಬೆನ್ಸ್ ಅಂತ. ಒಂದು 5 ನಿಮಿಷಕ್ಕೆ ನಮ್ಮ ಸಣ್ಣ ಮಗಳು ಒಳಗಡೆ ದೇವ್ರು ಹೋಗಿದ್ದಾನೆ ಆಲ್ರೆಡಿ, ಮಹಾಸ್ವಾಮೀಜಿ ಅವರು ಬಂದ್ರು. ಸೀರಿಯಸ್ ಆಗಿ ಬಂದ್ಬಿಟ್ಟು ನನ್ನ ಹಾಸಿಗೆಯಲ್ಲಿ ಮಲ್ಕೊಂಡಿದ್ನಲ್ಲ, ಯಾಕೆ ಇಲ್ಲಿ ಮಲ್ಕೊಂಡಿದ್ದೆ, ಎದ್ದೋಡು ಅಂತ ಹೇಳಿದ್ರು. ನಿನ್ ರೂಮ್ ನಲ್ಲಿ ನಾನಂದ, ಅದನ್ನ ನನಗೇನ್ ಕೇಳ್ಬೇಡ, ನಿಮ್ ಮದರ್ ಕೇಳು ಅಂದೆ. ಅನ್ಕೊಳ್ಳೋ ಅವ್ರು ಹೋಗ್ಬಿಟ್ಟು ಅಮ್ಮನ್ ಕರೆಸಿ ಏನ್ ಹೇಳಿದ್ರು ಗೊತ್ತಾ, 3 hours ಹೇಳಿದ್ರು ಅವರು. ಅಪ್ಪಾಜಿ ಏನಾದ್ರು ಕೆಟ್ಟ ಕೆಲಸ ಮಾಡ್ತಾ ಇದಾರಾ? ಇಲ್ವಲ್ಲ, ರಥಯಾತ್ರೆ ಮಾಡ್ತಾ ಇದಾರೆ, ಅವ್ರು ಮಾಡ್ಲಿಕ್ಕೆ ಬಿಡಿ, ಇನ್ನು ಉಳಿದ ಮದುವೆಗೆ ನಾನ್ ನೋಡ್ಕೋತೀನಿ ಅಂದ್ರು. ಪ್ರಿಪರೇಷನ್ ನಾನ್ ನೋಡ್ಕೋತೀನಿ ಅಂತಂದ್ರು. ಅಷ್ಟೇ, ಮ್ಯಾಟರ್ ಓವರ್.
ಆವಾಗ ಮ್ಯಾರೇಜ್ ಫಿಕ್ಸ್ಗೆ ಎಷ್ಟು ಆಶ್ಚರ್ಯವಾಗಿ ಆಗಿದೆ ಅಂದ್ರೆ ನನ್ನ ಲೈಫ್ನಲ್ಲಿ ನಾನು ಅಂತ ಮ್ಯಾರೇಜ್ ಮಾಡ್ತೀನಿ ಅಂತ ನನ್ನ ಕೈನಲ್ಲಿ ಸಾಧ್ಯನೇ ಇಲ್ಲ. ಗುರುಗಳ ಕೃಪೆಯಿಂದ ಆಗಿದೆ. ಏನು ಇದು ಮೆಟ್ರಿಕ್ ಸ್ವಾಮಿಗಳನ್ನು ಭೇಟಿ ಆದ್ವಿ ನಾವು. ಅವಾಗ ಒಂದ್ಸಲ ಕಲ್ಸಿದ್ರು ನನಗೆ ಅವ್ರು ಮೆಟ್ರಿಕ್ ಸ್ವಾಮೀಜಿಯವ್ರು ಕಲ್ಸಿದ್ರು. ದಟ್ ವಾಸ್ ಇಟ್ ಹೊರಕೈ ಮಣಿಮಂಟಪ ಕಟ್ತಾ ಇದ್ರು ಅವಾಗ. ಸ್ಟೇಜಸ್ ಮಣಿಮಂಟಪ ಹೋಗಿ ನಾನು ಅವ್ರನ್ನ ಕಂಡಾಗ ನನ್ನ ಮುಂದೆ ಕೂರಿಸಿ ಚೆನ್ನಾಗಿ ಮಾತಾಡಿದ್ರು ಅವರು. ಅವ್ರು ಹೇಳಿದ್ರು, ನೀನೆಲ್ಲ ಬಹಳ ಲೀಡರ್ಶಿಪ್ ತಗೊಂಡು ಮಾಡ್ತಾ ಇದ್ದೆ ಅಂತ ನಮ್ಗೆ ಹೇಳಿದ್ರೆಲ್ಲ ರಿಪೋರ್ಟ್ ಕೊಟ್ಟಿದ್ದಾರೆ. ಅವ್ರನ್ನ ಮಾತು ಹೇಳಿದ್ರು, ಅವ್ರು ಇವ್ರಿಗೆ ಯಾವ್ದಾದ್ರು ಔಷಧಿ ಖರ್ಚಿಗೆ ಬೇಕಾದ್ರೂ ಖರ್ಚು ಮಾಡಿಸಿ, ಇವ್ರು ಏನಿದೆ ನೋಡ್ಕೊಳ್ಳಿ ಅಂತ ಈ ಇನ್ಫಾರ್ಮ್ ಟು ಗಣೇಶ್ ಶರ್ಮಾ ಅಂಡ್ ಅದರ್ ಪೀಪಲ್. ನಾನಲ್ಲೇ ಒಂದು 2 ದಿವಸ ಇದ್ದೆ ಅವ್ರ ಜೊತೆ. ಅವರೆಲ್ಲ ಒಂದು ಸ್ವಲ್ಪ ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ರು ಅವರು. ಬೆಳಗ್ಗೆ ಎದ್ಬಿಟ್ಟು ಆ ಗೋಗೆ ಸ್ನಾನ ಮಾಡಿಸೋದೇನು, ಅದಕ್ಕೆ ಫ್ಯಾನ್ ಹಾಕೋದೇನು, ಎಷ್ಟೆಲ್ಲ ಸೇವೆ ಮಾಡ್ತಾ ಇದ್ರು ಅವರು. ನನ್ಗೆ ಆಶ್ಚರ್ಯ ಆಗ್ತಾ ಇತ್ತು. ನನಗೆ ಆಮೇಲೆ ಅವ್ರ ಬಗ್ಗೆ ಗೊತ್ತಾಯ್ತು. ನನಗೆ ಏನು ಗೊತ್ತಾಗ್ತಾ ಇರ್ಲಿಲ್ಲ, ಆದ್ರೆ ಯು ಹ್ಯಾವ್ ಮೆಟ್ ಮೆನಿ ಗುಡ್ ಪೀಪಲ್. ಆಶ್ಚರ್ಯ ಆಗ್ತದೆ. ಸ್ವಾಮೀಜಿಯವರು, ಮಹಾಸ್ವಾಮೀಜಿಯವರು ನನಗೆ ವ್ಯಕ್ತಿಗಳನ್ನು ಪರಿಚಯ ಮಾಡಿಸ್ತಾ ಇದ್ದಾರೆ. ಶಿಷ್ಯರು ಹಿಂಗಿರ್ತಾರೆ, ಭಕ್ತರು ಹಿಂಗಿರ್ತಾರೆ ಅಂತ ಅವ್ರು ನನಗೆ ಪರಿಚಯ ಮಾಡಿಸ್ತಾ ಇದ್ದಾರೆ ಅವರು. ಆಶ್ಚರ್ಯ ಆಗುತ್ತೆ ನನಗೆ. ಮಹಾಸ್ವಾಮಿಗಳು ನಮ್ಗೊಂದು ಆಚಾರ್ಯರಂದ್ರೆ ಅದಕ್ಕೆ ಬಹಳ ಮಂದಿ ನಡೆದಾಡ ದೈವಂ ಅಂತಾರಲ್ಲ. ಇನ್ಫ್ಯಾಕ್ಟ್ ತೆಲುಗುನಲ್ಲೂ ಅವ್ರಿಗೆ ನಡಿಚೆ ದೇವ್ಡು ಅಂತ ಹೆಸರು ಅವ್ರಿಗೆ. ನನಗೊಮ್ಮೆ ಕೂತಾಗ ಅನಿಸ್ತಾ ಇದ್ದಿತ್ತು, ಆಕ್ಚುಲಿ ನಡಿಚೆ ದೈವಂ ಅಂದ್ರೆ ನಾಟ್ ಫಿಸಿಕಲಿ ವಾಕಿಂಗ್ ಅಲ್ಲ, ಅದೇ ಎಲ್ಲಾರು ನಡೀತಾರೆ. ಅದೇನು ನಡಿಚೆ ದೈವಂ ಅಂತ ಯಾಕೆ ಅನ್ಬೇಕು ಅಂತ ನನಗೇನು ಅನಿಸ್ತಿತ್ತಂದ್ರೆ, ಆಚಾರ್ಯರಂದ್ರೆ ತಾವು ಯಾವುದನ್ನು ಹೇಳಿದ್ದಾರೋ ತಮ್ಮ ಗುರುಗಳು ತಮಗೆ ಏನು ಹೇಳಿದ್ದಾರೋ ಅದನ್ನ ಎಕ್ಸಿಕ್ಯೂಟ್ ಮಾಡ್ತಾರೆ. ಎಕ್ಸಿಕ್ಯೂಟಿಂಗ್ ಸ್ವಯಂ ಆಚರತೆ ಯಸ್ಮಾತ್ ತಸ್ಮಾತ್ ಆಚಾರ್ಯ ಉಚ್ಯತೆ, ಅದನ್ನ ಮಾಡ್ತಾ ಇದ್ರು ಅವರು. ಅಂದ್ರೆ ತನ್ನ ಗುರುಗಳು ಅವ್ರಿಗೆ ಏನೇ ಮನಸ್ಸಲ್ಲಿ ಕೊಟ್ಟಿದ್ದಾರೆ ಅದನ್ನ ಅವ್ರು ಮಾಡ್ತಾ ಇದ್ದಾರಲ್ವಾ ಅಂತ ಈ ರೀತಿ ಅನ್ಕೊಂಡು ನಾವು ಅವರು ನುಡಿದಂತೆ ನಡೆದರು. ಕರೆಕ್ಟ್. ನಡೆದರು ಮತ್ತು ಪ್ರತಿಯೊಬ್ಬ ದೀನ ದಲಿತನ ಕಡೆ ಹೋಗಿದ್ದಾರೆ ಅವರು. ದೀನ ದಲಿತರ ನನಗೆ ಇನ್ನೊಂದು ಮಿರಾಕಲ್ ಮಾಡಿ ತೋರಿಸಿದ್ರು ಅವರು. ನಾನೊಂದು ದೇವರಿಲ್ಲ, ದೇವರು ಬೇರೆ ಇಲ್ಲ ಅಂತ ತೋರಿಸಿದ್ರು. ಒಮ್ಮೆ ಸಾಂಗ್ಲಿಯಲ್ಲಿ ಹೋಗಿದ್ವಿ, ರಥ ತಗೊಂಡು ಸಾಂಗ್ಲಿಗೆ. ಅದು ದೇವಸ್ಥಾನ, ಗಣೇಶ್ ದೇವಸ್ಥಾನ ಕಟ್ಟಿದ್ದಾರೆ ಅಲ್ಲಿ. ರಾಜಮಹಲ್ ಮನೆತನದವರು ಕಟ್ಟಿದ್ದಾರೆ ಅದನ್ನ ಸಾಂಗ್ಲಿ ಒಳಗೆ. ಸ್ವಾಮಿಗಳ ಔಟ್ಸ್ಕರ್ಟ್ಸ್ ನಲ್ಲಿ ಹತ್ರ ಒಂದು 60 ದಿವಸ ಅಲ್ಲಿ ಇರ್ಬೋದು ಸಾಂಗ್ಲಿ ಒಳಗೆ. ಮೀರಜ್ ಹತ್ರ ಇದೆ, ಮೀರಜ್ ಹತ್ರ ಸಾಂಗ್ಲಿ ಅಂತಿದೆ. ಅಲ್ಲಿ 2 ಮಾರ್ಚ್ 18 13th ಏಪ್ರಿಲ್ 80 ವರೆಗೂ ಅಲ್ಲಿದ್ದಾರೆ ಸ್ವಾಮಿಗಳು. ನಾವು ಅದನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಆ ಟೆಂಪಲ್ ಹತ್ರ ಹೋದ್ವಿ. ಅವತ್ತಿನ ದಿವಸ ಅಕಸ್ಮಾತ್ ಆಗಿ ಚೌತಿ ಇತ್ತು, ಸಂಕಷ್ಟ ಚತುರ್ಥಿ ಇತ್ತು. ಗುಡಿ ಒಳಗೆ ಯಾರನ್ನ ಬಿಡಲ್ಲಂತೆ. ಆ ಗುಡಿ ಒಳಗೆ ಸ್ಯಾಂಕ್ಟಮ್ ಗರ್ಭಗುಡಿ ಒಳಗೆ ಯಾರು ಬಿಡಲ್ಲ. ಆದ್ರೆ ಏನ್ ಆಶ್ಚರ್ಯ ಅಂದ್ರೆ, ನಾವು ಎಲ್ಲಿ ಹೋದ್ರು ಕಾಂಚಿ ಪರಮಾಚಾರ್ಯ ಸ್ವಾಮಿ ರಥಯಾತ್ರೆ ಮಾಡ್ತಾ ಇದೀವಿ ಅಂದ್ರೆ ಸಾಕು, ನಮಗ್ ಹಾಗೆ ಒಳಗೆ ಬಿಟ್ಟಿದ್ರು. ಸೋ ಮಚ್ ರೆಸ್ಪೆಕ್ಟ್. ನನಗೆ ಅನಿಸ್ತಿತ್ತು, ನಾವು ಇದಕ್ಕೆಲ್ಲ ಪಾತ್ರರಿದ್ದೀವ, ಅವ್ರ ಗೌರವ ತಗೊಳ್ಳಿಕ್ಕೆ. ನಾವು ಅಷ್ಟು ವೇದ ಓದಿದೀವ, ಏನ್ ಓದಿದೀವಿ ಅಂತ ಇಷ್ಟು ಮರ್ಯಾದೆ ಕೊಡ್ತಾ ಅವ್ರ ಹೆಸರು ಹೇಳಿದ್ಕೊಳ್ಳೇನೆ ಅಂತ ಅನಿಸ್ತಾ ಇತ್ತು. ಅವಾಗ ಸ್ವಾಮಿ ಒಳಗ ದೇವಸ್ಥಾನದೊಳಗೆ ಹೋಗಿ ನಾನೊಬ್ಬನೇ ಹೋದೆ. ಯಾಕಂದ್ರೆ ನಾನು ಡೀಟೇಲ್ಸ್ ತಗೊಳ್ಳೋದು ನಾನೇ ಅಲ್ವಾ, ಗುರುಗಳು ಅವರು ಮೊದಲು. ಅದಕ್ಕೋಸ್ಕರ ಹೋಗಿ ಕೂತ್ಕೊಂಡೆ. ಸ್ವಲ್ಪ ಯಾವ್ದು ಕೇಳಿದ್ರೆ ಅವ್ರು ಹಿಂಗ್ ಅಂತಿದ್ರು, ಹೇಳ್ತೀನಿ ಆಮೇಲೆ ರಶ್ ಇದೆ ನಾನು ನೋಡ್ತೀನಿ ಅಂತಿದ್ರು ಪೂಜಾರಿ ಅವರು. ನಾನೇನು ದೇವ್ರ ಮುಂದೆ ಕೂತೆ, ಆ ಗಣಪತಿ ಮುಂದೆ. ನಿಮ್ಗೆ ಆಶ್ಚರ್ಯ ಆಗಿರ್ಬೋದು, ಹೋಲ್ ಹಾರ್ಟೆಡ್ಲಿ ಐ ಆಮ್ ಟೆಲ್ಲಿಂಗ್, ಗಣೇಶ ಹ್ಯಾಸ್ ಡಿಸಪಿಯರ್ಡ್. ಪ್ಲೇಸ್ ಮಹಾಸ್ವಾಮಿ ಸಿಟಿಂಗ್. ನನಗ ನನ್ನ ಕೈ ಚುಚ್ಕೊಂಡು ನೋಡ್ಕೊಂಡೆ, ಈಸ್ ಇಟ್ ಫ್ಯಾಕ್ಟ್? ಐ ಆಮ್ ಇನ್ ಕಾನ್ಶಿಯಸ್ ಅಂತ. ಎಸ್, ಐ ಆಮ್ ಕಾನ್ಶಿಯಸ್. ಹಿ ಈಸ್ ದೇರ್, ಹಿ ಸಿಟಿಂಗ್ ಇನ್ ಫ್ರಂಟ್ ಆಫ್ ಮೀ. ಅಂದ್ರೆ ಅರ್ಥ ಅವ್ರನ್ನೇನ್ ಕೇಳ್ತೀನಿ ಬಾ ನಾನು ದೇವ್ರು ಅನ್ನಂಗ್ ನನ್ಗೆ ಅನ್ಸ್ಕೊಳ್ಳೇನೆ ನನ್ಗೆ ಆಶ್ಚರ್ಯ ಆಯ್ತು. ಏನ್ ಹೀಗಾಯ್ತಲ್ಲ ಅಂತ. ಅಂದ ನಿಮಿಷದೊಳಗೆ ಒಳಗಿರೋ ಪುರೋಹಿತರು ಬಂದ್ರು. ಪುರೋಹಿತರು ಅವರು ಗಣಪತಿ ಟೈಪೇ ಕಂಡ್ಬಿಟ್ರು ನನಗೆ. ಅವ್ರು ಏನ್ ಮಾಡಿದ್ರು, ಕಾಯಿ ನನಗೆ ಕೊಟ್ಬಿಟ್ರು. ಕೊಟ್ಬಿಟ್ಟು ನೀವೇನ್ ಕೇಳ್ತೀರಾ ನಿಮ್ಗೆ ಅರ್ಥ ಆಗಿರುತ್ತೆ, ಹೋಗ್ ಬರ್ರಿ ಅಂದ್ರು. ನನಗೆ ಈ ರೀತಿ ನನಗೆ ಮತ್ತೊಂದ್ಸಲ ಆಗಿದೆ ಕಾಂಚಿ ಒಳಗಾಗಿ. ಕಾಂಚಿ ಶ್ರೀ ಶಂಕರ ವಿಜಯನ್ ಸರಸ್ವಾಮೀಜಿ ಅವರು ಚಂದ್ರಶೇಖರೇಂದ್ರ ಸ್ವಾಮಿ ಇದು ಪೂಜೆ ಮಾಡ್ತಾರೆ, ಚಂದ್ರಮೌಳೀಶ್ವರ ಪೂಜೆ. ಅಂದ್ರೆ ಇಟ್ ಇಸ್ ಔಟ್ ಆಫ್ ಟೈಮ್ ಟು ಸೇ, ಆ ಟೈಮ್ನಲ್ಲಿ ಜನರು ಇರ್ತಿರ್ಲಿಲ್ಲ. ನಾನು
ಯಾವ ಪೀರಿಯಡ್ ನಲ್ಲಿ ಕಂಚಿ ಒಳಗೆ ಇದ್ನೋ due to certain reasons people were not there. That you might be knowing why. There was crowd was nothing. Only 5-6 people used to there. Then Swamiji, Balaperiya and Jayendra Swami used to be there. Yes. ಅವ್ರು ಪೂಜೆ ಮಾಡ್ತಾ ನಾನು ಇನ್ನೊಬ್ರು ಇಬ್ರು ಕೂಡ ನೋಡ್ತಿದ್ವಿ ಅಷ್ಟೇ. ಯಾವಾಗ ಕದಲ್ದಂಗ್ ಕೂಡ ನೋಡ್ತಾ ಇದ್ದಾರೆ. ಎಷ್ಟು ಅವರ್ಸ್ ಆದವು ಕೂತ್ಕೊಂಡು ನೋಡ್ತಾ ಇರ್ಬೇಕಾದ್ರೆ ಒಂದು ಕ್ಷಣದಲ್ಲಿ ಆ ಮಂಟಪದಲ್ಲಿ ಯಾರಿಗೆ ಇಷ್ಟು ಪೂಜೆ ಮಾಡ್ತಾರೆ ಇವ್ರು ಬಾಲಸ್ವಾಮೀಜಿ ಅವರು, ಇಷ್ಟೊತ್ತೇ ಮಾಡ್ತಾರೆ ಅವರ್ಸ್ ಟುಗೆದರ್ ಅಂತ ಅನ್ಕೊಂಡೆ. ಒಂದು ಕ್ಷಣದಲ್ಲಿ ಆ ಮಂಟಪದೊಳಗೆ ಸ್ವಾಮೀಜಿ ಅವರು ಈ ಕೈ ಹಿಡ್ಕೊಂಡು ಕೂತಿರೋದು ನನ್ ಕಂಡ್ಬಿಡ್ತು. ಆ ದಂಡ ಈಗ ಹಿಡ್ಕೊಂಡು ಕೂತಿದ್ದು ಮುದುಕುಡ ಹೀಗೆ ನನಗೆ ಮುದುಕುಡ ಕನಸ ಅಂತ ಮತ್ತೆ ಭ್ರಮೆ ಚೂಟ್ಕೊಂಡೆ. ಈ ರಿಯಲ್ ನನ್ಗೆ ಅನಿಸ್ತು. ಅದಕ್ಕೇನೆ ಅವ್ರು ಅಷ್ಟು ಇನ್ವಾಲ್ವ್ಮೆಂಟ್ ಆಗಿ ಅವ್ರಿಗೆ ಮಾಡ್ತಾ ಇದ್ದಾರೆ. ನನ್ಗೇನ್ ತೋರಿಸಿದ್ರೆ ಗುರು ನಾನೇ ಇದ್ದೀನಿ, ಗಣೇಶ ನಾನೇ ಇದ್ದೀನಿ, ಶಿವನು ನಾನೇ ಇದ್ದೀನಿ, ಎಲ್ಲ ನಾನೇ ಅಂತ ತೋರಿಸ್ತಾ ಇದ್ದಾರೆ. ಈ ಶೋಯಿಂಗ್ ಟು ಮೀ. ನನಗೆ ಅದನ್ನ ನಂಬಿಕೆ ಇರ್ತಿರ್ಲಿಲ್ಲ ಫಸ್ಟ್. ಇವೆಲ್ಲ ಫೇಕ್ ಸ್ಟೋರೀಸ್ ಅನ್ಕೋತಾ ಇದೆ ಫಸ್ಟ್ ನಾನು. ಪೀಪಲ್ ಸೇ ಫೇಕ್ ಸ್ಟೋರೀಸ್. ಸೊ ಈ ಈಸ್ ಗಿವಿಂಗ್ ಮೀ ಎಕ್ಸ್ಪೀರಿಯನ್ಸ್, ಫೀಲಿಂಗ್ ಇದು ನಾನೇ ಇದೆಲ್ಲವೂ ಇರೋದಿಲ್ಲ ಅಂತ ನನಗೆ ಅವಾಗ ತೋರಿಸಿದ್ರಲ್ಲಿ. ಅಂದ್ರೆ ಅವರ ಒಂದು ಶಕ್ತಿ ಎಷ್ಟಿರ್ಬೋದು ಪೂಜೆ ಮಾಡೋದು, ಅವ್ರು ಮಾಡೋದು ದೇವರೇ ಕೂತಿದ ಅಂದ್ರೆ ಎಷ್ಟು ನನಗೆ ಅನಿಸ್ತಾ ಇರ್ತಿತ್ತು. ಆಗ್ಲಿ ಅಂತ ರಥಯಾತ್ರೆ ಯಾವಾಗ ಒಂದೊಂದು ಫೇಸ್ ಮುಗಿಲಿಕ್ಕೆ ಬಂತು. ಎಷ್ಟು ಆಶ್ಚರ್ಯ ಒಂದು ಮಾತು ನಾನು ಇಲ್ಲಿ ಹೇಳ್ಬೇಕಾಗುತ್ತೆ. ಕಾಂಚಿ ಸ್ವಾಮೀಜಿ ಅವರು ನಾಟ್ ಓನ್ಲಿ ಫಾರ್ ಎ ಒನ್ ಸೆಕ್ಟ್ ಆಫ್ ಪೀಪಲ್, he belongs to even all Advaita, Dvaita, Visishtadvaita. People likes him to all cadres of people. Whatever system they follow. ಅಂತ ನಮ್ಗೆ ಇನ್ಸಿಡೆಂಟ್ ನಡೀತು. ತಾಡಿಪತ್ರಿ ಒಳಗೆ ಹೋಗಿದ್ವಿ. ತಾಡಿಪತ್ರಿ ಒಳಗೆ ಹೋದಾಗ ಅದು ಆಕ್ಚುಲಿ ರಾಮಾನುಜಾಚಾರ್ಯ ಫ್ಯಾಮಿಲಿ ಇದ್ದಂಗೆ, ಅದು ವೈಷ್ಣವ್, ಶ್ರೀ ವೈಷ್ಣವಾಸು. ಅವ್ರ ಮನೇಲಿ ಫಂಕ್ಷನ್ ನಡೀತಿತ್ತು. ಅಂದ್ರೆ ಅವ್ರ ತಂದೆ ತೀರ್ಕೊಂಡು ಮುಗಿದಿದ್ದೆ ಅಂತೆ. ಅದು ವೈಕುಂಠ ಸಮಾರಾಧನೆ ಇದ್ದಂತೆ. ನಮ್ದು ರಥ ತಗೊಂಡೋಗಿ ನಾವ್ ಎಲ್ಲಿಡ್ಬೇಕು ರಥ ಅನ್ಕೊಂತ ಇದ್ವಿ. ಹೋಗಿ ದೇವಸ್ಥಾನ ನಮಸ್ಕಾರ ಮಾಡ್ಕೊಂಡು ಹೊರಗೆ ಬಂದ್ಕೊಳ್ಳೆ ಅವ್ರು ನಮ್ಮನ್ನ ನೋಡಿ, ಅಯ್ಯೋ ಮಹಾಪೆರಿಯವ್ರದ್ದು ಜೊತೆಗೆ ಬಂದಿರಿ, ನಮ್ಮ ಅದೃಷ್ಟ ಇವತ್ತು, ನಮ್ಮ ತಂದೆಯವ್ರದ್ದು ಇದಕ್ಕೆ ಇವತ್ತು ಸ್ವಾಮಿಗಳೇ ಇಲ್ಲಿ ನಮ್ಮನ್ನ ಬಂದು ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂತಂದ್ರು. ನಾನು ನೋಡಿದ್ದಾರೆ ಇವ್ರು ಹಿಂಗ್ ಮಾತಾಡ್ತಾರಲ್ಲ ಅಂತ ನನಗೆ ಕ್ಯೂರಿಯಾಸಿಟಿ ಆಗ್ತಿತ್ತು. ಅವ್ರನ್ನ ಕೇಳಿದ್ರು, ಇವರು ಸ್ವಾಮೀಜಿ ಅವರಮ್ಮ ನಿಮಗೆ ಯಾಕೆ ಇಷ್ಟು ಹೇಳ್ತಾ ಇದ್ದೀರಿ ಅಂತಂದೆ. ಅವ್ರು ಬಿದ್ದು ನಮಸ್ಕಾರ ಮಾಡಿದ್ರು ಹೆಣ್ಮಕ್ಳೆಲ್ಲರು ಸ್ವಾಮೀಜಿ ಐಕಾನ್ಗೆ ರಥದೊಳಗಿರೋದಕ್ಕೆ. ನನಗೆ ಕ್ಯೂರಿಯಾಸಿಟಿ, ಅಲ್ಲಮ್ಮ ನೀವು ವೈಷ್ಣವ ಈ ಎಲ್ಲ ಇಲ್ಲದೇ ನಮ್ಮ ಮನೆ ಮಕ್ಕಳು ಮದುವೆ ಮಾಡಿದಾರ ಅವರು ಹೇಳಿದ್ರು. ನಮ್ಮ ಎಂಗೇಜ್ಮೆಂಟ್ ತಾವೇ ಸ್ವತಃ ಏರ್ಪಾಟ್ ಮಾಡ್ಯಾರೆ, ನಮ್ಮ ಮಕ್ಕಳಿಗೆ ಮುಂಜಿ ಮಾಡಿದ್ದಾರೆ, ನಮ್ಮ ಉದ್ಧಾರ ಮಾಡ್ಯಾರೆ, ನಮ್ಮ ತಂದೆಯವರು ಅಂದ್ಬಿಟ್ರು ಅವರು. ಇವ್ರ ಹ್ಯುಮ್ಯಾನಿಟಿ ಎಷ್ಟಿದೆ ಸ್ವಾಮೀಜಿ ಅವ್ರಿಗೆ, ದಯೆ, ಕರುಣೆ. ನನಗೆ ಅಂದ್ರೆ ಇಲ್ಲೇ ಇಟ್ಟು ಹೋಗ್ರಿ ಅವ್ರಂದ್ರು. ನಾವಂದ್ವಿ ನಾವ್ ಯಾವಾಗ ಬರ್ತೀವಲ್ಲಮ್ಮ ದಿನ ಇದಕ್ಕೆ ಪೂಜೆ ಮಾಡ್ಬೇಕಲ್ಲ ಹೆಂಗೆ ಅಂದೆ. ಅಯ್ಯೋಯ್ಯೋ ನೀವು ಅದನ್ನ ಬಿಟ್ಬಿಡಿ, ನಾವು ಬೆಳಗ್ಗೆ ಎದ್ಕೂಡ ಆರತಿ ಮಾಡಿದ್ವಿ, ನೈವೇದ್ಯ ಮಾಡಿದ್ವಿ, ನಾವು ದೇವ್ರೇನ್ ನೋಡ್ಕೋತೀವಿ ಅಂದ್ರು ಅವರು. ನನಗೋದು ಅನಿಸ್ತಾವಾಗ ಅನುಭವ ಆಯ್ತು. ಅಂದ್ರೆ ಇವ್ರು ಎಲ್ಲರನ್ನ ಗೆದ್ದಿದ್ದಾರೆ, ಎಲ್ಲರ ಹೃದಯವನ್ನ ಗೆದ್ದಿದ್ದಾರೆ. ಹೌದು ಹೌದು. ಗುರೂಜಿ ಆಗಿರೋರು ತಾಯಿ ಹೆಂಗೆ ಎಲ್ಲಾ ಮಕ್ಕಳನ್ನ ಪ್ರೀತಿಸ್ತಾಳೋ ಹಂಗೆ ಎಲ್ಲರನ್ನ ಪ್ರೀತಿಸಿದ್ದಾರೆ. ಅದ್ ನನ್ ಬಹಳ ತುಂಬಾ ನನ್ನ ಇಂಥವ್ರು ಅನುಭವಗಳು ನನಗೆ ಆಗ್ತಾ ಇತ್ತು. ಒಂದ್ಸಲ ಏನಾಯ್ತು, ಸಂಗಮ ಅಂತ ಒಂದು ಪ್ಲೇಸ್ ಇದೆ ಅಂತ ಹೇಳಿದ್ನಲ್ಲ, ಅಲ್ಲಿ ಒಂದು ವಿಚಿತ್ರವಾದ ಶಿವಲಿಂಗ, ಅಲ್ಲಿಗೆ ಹೋಗಿದ್ರಂತೆ ಮಹಾಸ್ವಾಮೀಜಿ ಅವರು ಆ ಪ್ಲೇಸ್ಗೆ. ನಾವು ಹೋಗಿ ಇಲ್ಲಿ 2 ನದಿಗಳು ಸೇರ್ತಾ ಇವೆ, ಇಲ್ಲೊಂದು ಸಣ್ಣದೊಂದು ಗುಡಿ ಇದೆ, ಇಲ್ಲಿ ಏನಿದೆ ಅಂತ ಬಂದಿದ್ರು ಇವರು ಅಂತ ಅನಿಸ್ತಿತ್ತು ನನಗೆ. ನಾನೇನು ಶೋಧನೆ ಮಾಡ್ತಾ ಇದ್ದೆ, ಇವರು ಅಷ್ಟದವ್ರಿಂದ ಈ ಪ್ಲೇಸಸ್ಗೆ ಯಾಕೆ ಹೋಗಿದ್ದಾರೆ, ಇದು ಏನಿರ್ಬಹುದು, ವಾಟ್ ಇಸ್ ರೀಸನ್ ಅಂತ ಅನಿಸ್ತಿತ್ತು ನನಗೆ. ನಾನೇನು ಆಮೇಲೆ ನಾನು ಫೈನಲ್ ಆಗಿ ಡಿಸಿಷನ್ ಬಂದ್ಬಿಟ್ಟೆ. ಫೈನಲ್ ಆಗಿ ಅವ್ರು ಎಲ್ಲಿ ಪಾದ ಇಟ್ಟಿದ್ದಾರೆ ದಟ್ ಈಸ್ ಕ್ಷೇತ್ರ ಅಷ್ಟೇ. 9001 ಅದು ಅಂತ ನನಗೆ ಅನಿಸ್ತು. ಆಮೇಲೆ ಅಲ್ಲೇನಿದೆ, ಯಾಕೆ ಬಂದಿದ್ರು ಅಂತಂದ್ರೆ ಅರ್ಥ ನಾವು ತಿಳ್ಕೊಳ್ಬೇಕಾಗಿದೆ ಇವತ್ತಿನ ದಿವಸ ಚರಿತ್ರೆ ಕೂಡ. ಆ ದೇವಸ್ಥಾನದೊಳಗೆ ಇರ್ತಕ್ಕಂಥ ಪುರೋಹಿತರು ನನಗೊಂದು ಶಿವಲಿಂಗ ತೋರಿಸಿದ್ರು. ನಮಗೆ ಏನಾದ್ರು ಶಿವಲಿಂಗ ಅಂದ್ರೆ ಇಷ್ಟೇ ಇದೆ ಶಿವಲಿಂಗ. ಅದು ಏನಂದ್ರೆ ಪಾಡ್ಯಲಿಂದ ಹಿಡಿದು ಅಮಾವಾಸ್ಯವರೆಗೂ ಏನು ಹುಣ್ಣಿವರೆಗೆ ಹಿಂಗ್ ರೌಂಡ್ ಒಂದು ಬರುತ್ತೆ ಲೈನ್ ಇಂದ ಲಿಂಗ. ಯಾವಾಗ ಹುಣ್ಣಿಮೆಯಿಂದ ಹಿಡಿದು ಹಿಂದಕ್ಕೆ ಹೋಗುತ್ತೆ ಲೈನ್, ಬಂದು ಅಮಾವಾಸ್ಯ ಸ್ಟಾಪ್ ಆಗುತ್ತೆ.
ಆಸ್ ಪರ್ ದಿ ತಿಥಿ ಒನ್ ಲೈನ್ ಕ್ಲೀನ್ ಆಗಿ ಒಳಗಡೆ ಯು ಕ್ಯಾನ್ ಸಿ ದಟ್ ಬ್ಲಾಕ್ ಶಿವ ಇದೆ, ಲಿಂಗ ಇದೆಯಲ್ಲ ಅಲ್ಲಿ ವೈಟ್ ಆಗಿ ಒಂದು ಬರ್ತಾ ಇದ್ದಾರೆ. ಯು ಕ್ಯಾನ್ ಫೈಂಡ್ ಔಟ್ ತಿಥಿ ಆನ್ ದಟ್ ಡೇ ಅಂತ. ನಾನ್ ಕೇಳಿದೆ ಇದು ಪೂರ್ವ ನನಗೆ ಕತೆ ಹೇಳಿ ಅಂತ ಹೇಳಿದವರು ಪುರೋಹಿತರನ್ನ. ಇದು ಎಲ್ಲಿಂದ ಬಂದಿದೆ ಶಿವಲಿಂಗ ಏನು ಅಂತ. ಅವ್ರು ಹೇಳಿದ್ರು ಝಾನ್ಸಿ ಲಕ್ಷ್ಮೀಬಾಯಿ ಏನಿದಾರಲ್ಲ ಅವ್ರ ಕಾಲದಿಂದ ಇದೆ. ಆವಾಗ ಅವ್ರ ಹತ್ರ ಸೈನ್ಯಾಧಿಪತಿ ಇದ್ರು. ಆ ಸೈನ್ಯಾಧಿಪತಿ ಕೊನೆಯಲ್ಲಿ ಬ್ರಿಟಿಷರ ಕೈನಲ್ಲಿ ಸಿಕ್ಕಿದಾಗ ಅವ್ರಿಗೆ ಅವ್ರು ಡೈಲಿ ಅದನ್ನ ನೋಡ್ಕೊಂಡೆ ಪಂಚಾಂಗ ನೋಡ್ಕೊಂಡು ಇವ್ರು ಮುಖ್ಯ ಕ್ಯಾಪ್ಟನ್ ಅವರು ಅದನ್ನ ನೋಡ್ಕೊಂಡು ಪೂಜೆ ಎಲ್ಲ ಮಾಡ್ತಾ ಇದ್ರಂತೆ. ಕೊನೆಯಲ್ಲಿ ನನ್ನ ಹತ್ರ ಇದ್ರೆ ಇದು ಇದಾಗುತ್ತೆ ಅಂತ ಅಲ್ಲಿ ಯಾರೋ ಒಬ್ಬ ಕಟ್ಟಿಗೆ ಮಾರುವಂತ ಬ್ರಾಹ್ಮಿಣ್ಸ್ ಅವ್ರಿಗೆ ಕೊಟ್ಟಿರಂತದನ್ನ. ಅದನ್ನ ಮತ್ತೆ ಸೇವ್ ಮಾಡಿ ಕಟ್ಟಿಗೆಗಳು ಮಾರ್ಕೊತಿದ್ರಂತ ಬ್ರಾಹ್ಮಿಣ್ಸ್ ಪಾಪ ಯಾರೋ ಮಹಾರಾಷ್ಟ್ರದಲ್ಲಿ. ಅವರ ಆನಂದ ನೋಡಿ ಸ್ವಲ್ಪ ಡೆವಲಪ್ ಆಗಿ ಈ ಒಂದು ಶಿವಾಲಯ ಕಟ್ಕೊಂಡು ಅದರೊಳಗೆ ಈ ಲಿಂಗ ಇಲ್ಲಿದೆ. ಅದು ನಾನು ಅನ್ಕೊಂಡು ಸ್ವಾಮೀಜಿ ಇಲ್ಲಿಗೆ ಬಂದಿದ್ದಾರೆ, ನಮಗೂ ಗೊತ್ತಾಗ್ಲಿಕ್ಕೆ ನಮ್ಗೆ ಏನೂ ಗೊತ್ತಿಲ್ಲ ಕೆಲವೊಂದು ವಿಷಯಗಳು, ಚರಿತ್ರೆ, ಮಹಿಮೆಗಳು, ಆ ಸ್ಥಳ ಪುರಾಣಗಳು ಎಷ್ಟೆಲ್ಲ ಇದೆ ಅಂತ. ಇದು ಆಶ್ಚರ್ಯ ಅಂತಂದ್ರೆ ನಾವು ನಡೆಯಾಡು ದೈವ ಅಂತ ಏನಂತೇವೆ ಅಲ್ವಾ, ಅದು ಉದಾಹರಣೆ ಬರ್ಬೋದು. ಏನು ಅಂತ, ಈ ಶೋಲಾಪುರ್ ಇದೆ, ಶೋಲಾಪುರ್ ಹಿಂದೆ ಬರುವಾಗ ಒಂದು ಹಳ್ಳಿ ಬರುತ್ತೆ. ಈ ಸ್ವಾಮೀಜಿಯವರು ಹೋಗಿರೋ ಪ್ಲೇಸಸ್ ಎಲ್ಲ ಏನ್ ಫೈನಲ್ ಡೆವಲಪ್ಮೆಂಟ್ ಒಂದು ಡಿಸಿಷನ್ ಹೇಳ್ಬೋದು. 28 years ನಲ್ಲಿ ಸ್ವಾಮೀಜಿಯವರು ಬಂದು ಹೋದ್ಮೇಲೆ 1978 ನಲ್ಲಿ ತಗೊಂಡು 1980 ನಾವೇನು ಹೋಗಿದ್ವಲ್ಲ ಆ ಟೈಮ್ಗೆ 25 ವರ್ಷ ಆಗಿದೆ ಅಲ್ವಾ. ಆ 25 ವರ್ಷದೊಳಗೆ ಸ್ವಾಮೀಜಿಗಳು ಹೋಗಿರೋ ಎಲ್ಲಾ ಪ್ಲೇಸಸ್ ಸಹಿತ ಸೂಪರ್ ಆಗಿ ಡೆವಲಪ್ ಆಗಿಬಿಟ್ಟಿದೆ. ಅವೆಲ್ಲ ಪ್ಲೇಸಸ್ ವೆರಿ ವೆರಿ ಹೈಲಿ ಪ್ರಾಸ್ಪರಸ್. ಫ್ಯಾಮಿಲೀಸ್ ಅವ್ರ ಕನೆಕ್ಷನ್ ಇರೋರೆಲ್ಲ ಅಲ್ಲೊಂದ್ ಕಡೆ ಏನಾಗಿದೆ ಅಂದ್ರೆ ನಾವು ಅಲ್ಲಿ ಹೋಗ್ತಾ ಇದ್ದೀವಿ, ಇಲ್ಲೊಂದು ಪ್ಲೇಸ್ ಇತ್ತಲ್ಲ ಸ್ವಾಮೀಜಿ ಅವ್ರು ಇಲ್ಲೇ ಅಲ್ವಾ ಇದ್ದಿದ್ದು ಅಂತ ನಾನು ವಿಚಾರ ಮಾಡಿದೆ. ಅವಾಗ ಅದೇ ಆ ಪ್ಲೇಸ್ ನಲ್ಲಿ ಹಿಂದ್ಗಡೆ ಒಂದು ಡಾಬಾ ಮಾಡ್ಕೊಂಡು ಒಂದು ಫ್ಯಾಮಿಲೀಸ್, ರಾಜಸ್ಥಾನಿ ಫ್ಯಾಮಿಲೀಸ್ ಇದ್ವಿ ಅಲ್ಲಿ, ರಾಜಸ್ಥಾನಿ ಫ್ಯಾಮಿಲೀಸ್, ನಾರ್ತ್ ಇಂಡಿಯನ್ಸ್. ನಾನು ಇವಾಗ ಇದೇ ಪ್ಲೇಸ್ ರೀ ಸ್ವಾಮೀಜಿ ಮಹಾರಾಜ್ ಬಂದಿದ್ರು ಇಲ್ಲಿಗೆ, ಆದ್ರೆ ಅವ್ರು ಒಳಗೆ ಬಂದಿರ್ಲಿಲ್ಲ. ಹೊರಗಡೆ ಕಾಂಪೌಂಡ್ ಇದೆ ಅಲ್ವಾ, ಆ ಕಾಂಪೌಂಡ್ ಮೇಲೆ ಮಲ್ಕೊಂಡಿದ್ರಂತೆ 7 days. ಒಳಗಡೆ ಭಾಗವತ್ ಸಪ್ತಾಹ ನಡೀತಾ ಇತ್ತಂತೆ. ಸ್ವಾಮೀಜಿಯವರು ಶೋಲಾಪುರ್ಗೆ ಹೋಗ್ಬೇಕಾದ್ರೆ ಇದು ಭಾಗವತ್ ಸಪ್ತಾಹ ನಡೀತಾ ಇದೆ ಅಲ್ವಾ, ಅಲ್ಲಿ ಇರ್ಬೇಕು, ಅದ್ ಬಿಟ್ಟು ಹೋಗ್ಬಾರ್ದು ಅನ್ನೋ ನಿಯಮಕ್ಕೆ ಅದು ಅವ್ರಿಗೆ ಗೊತ್ತಿಲ್ಲ. ಇವ್ರು ಮಹಾಸ್ವಾಮೀಜಿ ಅವರು ಪರಮಾಚಾರ್ಯ ಇದ್ದಾರೆ, ಏನು ಗೊತ್ತಿಲ್ಲ ಪಾಪ ಅವ್ರಿಗೆ. ಇವ್ರನ್ನು ಬಂಡೆಕಲ್ಲಿದೆ, ಆ ಬಂಡೆಕಲ್ಲಿನ ಮೇಲೆ 7 days ಇದ್ರಂತೆ. ಅವ್ರ ಭಾಗವತ ತುಂಬಾ ಇಷ್ಟ ಅವ್ರಿಗೆ. ಹೌದಾ, ಅವ್ರು 7 days ಪೂರ್ಣ ಅದನ್ನ ಕೇಳ್ಕೊಂಡು ಸಪ್ತಾಹ ಮುಗಿಯೋ ಟೈಮ್ನಲ್ಲಿ ಶೋಲಾಪುರದಲ್ಲಿ ಇರ್ತಕ್ಕಂಥ ಚಾಟ್ಲಾ ಅಂತ ಈಗಿದ್ದಾರೆ ಅವರು, ಈಸೆ ಚಾಟ್ಲಾ ಬ್ರದರ್ಸ್ ಅಂತಿದ್ದಾರೆ. ಮೊನ್ನೆ ಅವ್ರ ಹತ್ರ ಹೋಗಿದ್ವಿ ನಾವು. ಆ ಚಾಟ್ಲಾ ಅವ್ರು ಏನಿದಾರಲ್ವಾ, ಅವ್ರ ತಂದೆಯವರು ಬಂದು ಸ್ವಾಮೀಜಿ ಅವರು ಕೇಳ್ತಿದ್ರಂತೆ ದಿನ, ನೀವು ದಯಮಾಡಿ ಶೋಲಾಪುರಿಗೆ ಬನ್ನಿ ಅಂತ. ಉತ್ತರ ಕೊಡ್ತಾ ಇರ್ಲಿಲ್ವಂತೆ. ಅವ್ರಿಗೆ ಗೊತ್ತಿಲ್ಲ ಸಪ್ತಾಹ ನಡೀತಾ ಇದೆ, ಅದಕ್ಕೆ ಸ್ವಾಮಿಗಳಿದ್ದಾರೆ ಅಂತ. ಸಪ್ತಾಹ ಮುಗಿದ ಮೇಲೆ ಈ ಟ್ರಾವೆಲ್ ಮಾಡಿದಂತೆ ಶೋಲಾಪುರ್ಗೆ. ಹೌದೌದು, ನನಗೆ ಅನಿಸ್ತಾ ಇದೆ ಸ್ವಾಮೀಜಿ ಅವರು ಎಷ್ಟು ಓಡಾಡಿದ್ದಾರೆ. ಚಳಿ ಗಾಳಿ ಯಾವುದು ಲೆಕ್ಕಿಸದೆ ಇಷ್ಟು. ಫಸ್ಟ್ ನಾನು ಬರ್ತೀನಿ, ಫಸ್ಟ್ ವೆನ್ ಯು ಸ್ಟಾರ್ಟ್ ಟೈಮ್ ಇದೆಯಾ ನನಗೆ, ವೆನ್ ಯು ಸ್ಟಾರ್ಟೆಡ್ ದಟ್ ಯಾತ್ರಾ ಡ್ಯೂರಿಂಗ್ 1978 ಅಂತ ಏನು ಹೇಳ್ತಾ ಇದ್ದೀನಿ. ಫಸ್ಟ್ ಅವ್ರು ಸ್ಟಾರ್ಟ್ ಮಾಡಿದ್ರು ಫ್ರಮ್ ಹಗರಿಯಿಂದ. ಹಗರಿ ಅದಕ್ಕೆ ಪೂರ್ವ ಯಾಕೆ ಅಲ್ಲಿ ಬಂದರು ಅನ್ನೋದನ್ನ ನಾನು ಆಮೇಲೆ ನಾನು ತಿಳ್ಕೊಂಡೆ. ಅವ್ರು ವೈ ಲೆಫ್ಟ್ ಮಠಂ, ವೈ ಟ್ರಾವೆಲ್ಡ್ night 12 o'clock ಫ್ರಮ್ ಕಾಂಚಿ ಅಂಡ್ ಹ್ಯಾಡ್ ದರ್ಶನ ಆಫ್ ಕಾಮಾಕ್ಷಿ ದೇವಿ. night 12 o'clock we did ದರ್ಶನ್. ನಮ್ಗೆ ಗೊತ್ತಿರ್ಬೋದು. ಅವರು ಮನೆ ಅಲ್ಲಿ ಬಿಟ್ರು, ತೇನಂಬಾಕಂ ಅದು ಏನೋ ಶಿವಸ್ಥಾನ ಇದೆಯಲ್ವಾ, ಅಲ್ಲಿ ಬಿಟ್ಟು ಅವರು ಸೀದಾ ರಾತ್ರಿ 12:30 ಒಂದು ಆಗಿರ್ಬೋದು. ಯಾರೋ ಒಬ್ಬನು ದಾರಿಯಲ್ಲಿ ಹುಡುಗ ನೋಡಿದ್ನಂತೆ, ಪಂಪ್ ಸೆಟ್ ನೋಡ್ಕೊಳ್ಳೋ ನೋಡಿ ಇವ್ರು ಯಾರೋ ಸ್ವಾಮೀಜಿ ಹಿಂಗೆ ಯಾಕೆ ಹೋಗ್ತಿದ್ದಾರೆ ಅಂತ ಬಂದು ಮಠದಲ್ಲಿ ಹೇಳಿ ಅವ ಎದ್ರಂತೆಲ್ಲ. ಅವ್ರ ಹಿಂದೆ ಕಾಮಾಕ್ಷಿ ಗುಡಿ ಒಳಗೆ ಹೋಗಿ ಅವರ ಪುಷ್ಕರಣಿ ಸ್ನಾನ ಮಾಡಿ, ಅವ ಇನ್ನೊಂದು ವಸ್ತ್ರ ತಂದಿಲ್ಲ ಶಿಷ್ಯರು, ಅವಾಗ ಅದಿಗೂ ಶಂಕರಾಚಾರ್ಯ ಮೇಲೆ ತಗೊಂಡ್ ಬನ್ನಿ ಅಂತ ಹೇಳಿದ್ರಂತ. ಅವ್ರು ಅದನ್ನು ಉಟ್ಕೊಂಡ್ರಂತ. ಅದನ್ನ ಉಟ್ಕೊಂಡು ದರ್ಶನ ಮಾಡಿದ್ರು ರಾತ್ರಿ ಆಸ್ ಎ ಸ್ಪೆಷಲ್ ದರ್ಶನ ಮಾಡಿಂದ ಹೊರಟಿದ್ದಾರೆ ಅವರು. ಈ ಕೇಮ್ ಟು ಕರ್ನಾಟಕ.
ಅಂದ್ರೆ ಈ ಫಾಲೋ ನನಗನ್ನಿಸ್ತದೆ ಈಗ. ಆಮೇಲೆ ನನಗನ್ನಿಸ್ತಿತ್ತು ಅವ್ರು ಅಷ್ಟೊಂದು ಪರಿವ್ರಾಜಕರಾಗಿ ಎಲ್ಲ ತ್ಯಾಗ ಮಾಡಿರೋ ಅವರು ಕೂಡ ಮಠದ ಏನು ನಿಯಮಗಳಿವೆ, ಹೊರಡಬೇಕಾದ್ರೆ ಕಾಮಾಕ್ಷಿಯ ದರ್ಶನ, ಹೊರಡಬೇಕಾದ್ರೆ ಗಣಪತಿಯ ದರ್ಶನ, ಅಲ್ಲಿ ಅನುಮತಿ, ಅದನ್ನ ತೆಗೆದುಕೊಂಡು ಹೊರಡುವಂತದ್ದು ಏನಿದೆ, ಒಂದು ದೊಡ್ಡ ಮಾನವಾಳಿಗೆ ಒಂದು ಕೃಪೆ ಹರಿಸ್ಲಿಕ್ಕೋಸ್ಕರ ಹೊರಟಿದ್ದಾರೆ ಅವಾಗ ಅವರು. ಹೌದು, ಜಗತ್ತಿನ ಕಲ್ಯಾಣ ಮಾಡ್ಲಿಕ್ಕೆ, ಉದ್ಧಾರ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅವರು ಪಾದಯಾತ್ರೆಯಲ್ಲಿ. ಅದನ್ನು ಕೊನೆಯದು ಇಟ್ ವಾಸ್ ಲಾಸ್ಟ್ ಯಾತ್ರೆ ಅವ್ರದ್ದು ಹೊರಡೋದು. ಅಲ್ಲಿ ಬರುವಾಗ ಇಷ್ಟೊಂದು ಅವರು ಟ್ರಬಲ್ಸ್ ತಗೊಂಡಿದ್ದಾರೆ ಅಂದ್ರೆ ಅವ್ರ ಮನ್ಗೆ ಎಷ್ಟು ನಿಶ್ಚಯವಾದ ಒಂದು ಅವರ ಒಳಗಡೆ ಅದು ಇದೆಯೋ ಏನೋ, ನಾನು ಇದು ಮಾಡ್ಲೇಬೇಕು, ಮಾಡ್ಬೇಕನ್ನುವಂಥದ್ದು. ಅವಾಗ ಅವ್ರು ಹಗರಿಗೆ ಬಂದಾರೆ. ಹಗರಿಗೆ ಬಂದ ನಂತರ ಅವೆಲ್ಲ ನನ್ನ ಹತ್ರ ಒಂದು ಆಶ್ಚರ್ಯ ಅಂದ್ರೆ, ನನಗೆ ಇವೆಲ್ಲ ಡೈರೀಸ್ ಕೊಟ್ಟಿದ್ದಾರೆ ನನ್ನ ಹತ್ರ ಇವೆ, ಯಾವ ಪ್ಲೇಸಸ್ ನಲ್ಲಿ ಯಾವ ಹೊರಟಿದ್ದಾರೆ ಎಲ್ಲ ನಂತರ ಇವೆ. ನಾನೆಲ್ಲ ಜೆರಾಕ್ಸ್ ಮಾಡ್ಕೊಂಡೆಲ್ಲ ಇಟ್ಕೊಂಡಿದ್ದೀನಿ. ನಾವೆಲ್ಲೆಲ್ಲಿ ಹೋಗಿದ್ದೀವಿ, ಯಾವ ಸಮಯದಲ್ಲಿ ಯಾರು ಅವ್ರನ್ನ ಭೇಟಿಯಾಗಿದ್ದಾರೆ ಎಲ್ಲ ಮೆಟ್ಟೂರು ಸ್ವಾಮೀಜಿ ಅವರು ಮೇಡ್ ಎ ಡಾಕ್ಯುಮೆಂಟ್. ಗ್ರೇಟ್ ವರ್ಕ್ ಹಿ ಹ್ಯಾಸ್ ಡನ್. ಅವಾಗ ಸ್ವಾಮೀಜಿ ಅವರು ಯಾವಾಗ ಹಗರಿಗೆ ಅಲ್ಲಿ ಬಂದ್ರು, ಇಲ್ಲೊಂದು ನಿಮಗೆ ಹೇಳ್ಬೇಕಾಗುತ್ತೆ, ಮಹಾಪುರುಷರು ಉಗಾದ ಬಗ್ಗೆ ನೀವು ಮಾಡಿದಿರಿ ಅಂತ ಹೇಳಿದ್ರು. ನನಗೊಬ್ರು ಹೇಳಿದ್ರು ಉಗಾರ್ನಲ್ಲಿ ಅವ್ರು ಮಾಡಿದ್ರೆ. ವಾಟ್ ಇಸ್ ದ ಲಿಂಕ್ ಬಿಟ್ವೀನ್ ಉಗಾರ್ ಸ್ವಾಮೀಜಿ ಅಂಡ್ ಬಳ್ಳಾರಿ ಹಗರಿ, ಇದ್ರ ಬಗ್ಗೆ ಹೇಳ್ತೀನಿ ಇವತ್ತು. ಈಗ ಹಗರಿಯಲ್ಲಿ ಸ್ವಾಮೀಜಿ ಅವರು ಬಂದಾಗ ಅವ್ರ ಜೊತೆ ಇಬ್ಬರೇ ಇದ್ದಿದ್ದು ಪರಿಚಾರಕರು. ಸಮಯದಲ್ಲಿ ಅವರು ದಾದಾ ಬಹಳಷ್ಟು ದಿವಸ ಅಲ್ಲಿ ಹಗರಿ ಅಲ್ಲಿ ಇದ್ದಾರೆ. ಅವರು ಬಹಳ ದಿವಸ ಇದ್ದಾರೆ. ಮಾರನೇ ದಿನ ಅಕ್ಷತೆ ಕೊಟ್ಟಿದ್ದಾರೆ, ಚಾತುರ್ಮಾಸ್ಯ ಮಾಡಿದ್ದಾರೆ, ಸಿಮೆಂಟ್ ಅವ್ರ ಕಂಪನಿಯವರು ಬಂದು ಹೋಗಿರೋದೆಲ್ಲ ನಡೆದಿದೆ. ಓಕೆ, ಸೊ ಲೆಟ್ ಇಟ್ ಗೋ. ಆ ಟೈಮ್ನಲ್ಲಿ ಉಗಾರ್ನಿಂದ ಯತಿ ಮಹಾರಾಜ್ ಅಂತ ಒಬ್ರು ಇದ್ರು. ಅವ್ರು ದೊಡ್ಡ ವ್ಯಕ್ತಿ, ಆಕ್ಚುಲಿ ವಾಸ್ ಅ ಡಾಕ್ಟರ್. ಬಿಕೇಮ್ ಎ ಸೇಂಟ್. ಹೌದು, ದೊಡ್ಡ ವ್ಯಕ್ತಿ. ಅವ್ರದಷ್ಟೇ ಪವಾಡಗಳಿದ್ವು ಅಂದ್ರೆ ದತ್ತಾತ್ರೇಯನಲ್ಲಿ ಏನ್ ಪವಾಡಗಳು ಮಾಡಿದಾರೆ ಅವೆಲ್ಲ ಪವಾಡಗಳು ಅವ್ರು ಮಾಡಿದ್ದಾರೆ. ಅವ್ರದೊಂದು ಸ್ಟೋರಿ ಇದೆ ಏನು, ಅವ್ರು ಯಾಕೋ ನಡಗಾಲ್ನಲ್ಲಿ ನಡೀತಾರೆ. ಅವರು ಯಾರತ್ರ ಏನ್ ದುಡ್ಡು ತಗೊಳಲ್ಲ. ಪರ್ಸನಾಲಿಟಿ. ಅವ್ರೇನ್ ಮಾಡಿದ್ರು, ಉಗಾರ್ನಿಂದ ಇವ್ರು ಅದನ್ನ ಕಾಣ್ಲಿಕ್ಕೆ ಬಂದಾರೆ. ಎಲ್ಲಿ ಹಗರಿ ಒಳಗೆ ಮಹಾಸ್ವಾಮೀಜಿ ಅವರು ಕಂಡು ಅವ್ರು ದಯಮಾಡಿ ಉಗಾರ್ಗೆ ಬರ್ಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಮಹಾಸ್ವಾಮೀಜಿ ಅವರು ಏನ್ ಮಾಡಿದ್ರಂತೆ, ಆಯ್ತು ಅಂತ ಹೇಳಿದ್ರಂತೆ. ಹೇಳಿ ಅವ್ರಿಗೆ ಹೊರಡ್ಬೇಕಾದ್ರೆ ಯತಿಗಳಿಗೆ ಕೊಡ್ಬೇಕಾದಕ್ಕೋಸ್ಕರ ವಸ್ತ್ರಗಳು ಅವನ್ನೆಲ್ಲ ಮಾಡಿ ಅದ್ರೊಳಗೆ ಸ್ವಲ್ಪ ಅಮೌಂಟ್ ಇಟ್ಟಿದ್ರಂತೆ, ಕ್ಯಾಶ್. ಅವಾಗ ಅದನ್ನ ನೋಡ್ಬಿಟ್ಟು ಅದ್ರೊಳಗೆ ಏನಿದೆ ಅಂತ ಕೇಳಿದ್ರಂತ. ಇದ್ರೊಳಗೆ ಕವರ್ ಇದೆ ಅಂತ ಹೇಳಿದ್, ನನಗೆ ಬೇಡ, ನಾನು ಮುಟ್ಟಲ್ಲ ಅಂದ್ರೆ ಅಂತ. ಸ್ವಾಮೀಜಿ ಆಶ್ಚರ್ಯ ಆಯ್ತಂತೆ. ಈ ನೀವು ಮಠ ನಡೆಸ್ತೀರ ಅಂತ ಹೇಳಿದ್ರೆ ದುಡ್ಡಿಲ್ದೆ ಹೆಂಗೆ ನಡೆಸ್ತೀರಾ ಅಂತ ಕೇಳಿದ್ರಂತೆ. ನೀವು ನಿಮ್ಮ ಕೃಪೆ ಅಷ್ಟೇ ಹೇಳಿ ಅವರು ಅನುಮತಿ ತಗೊಂಡು ಹೊರಟೋದ್ರಂತೆ. ಹೊರಟೋದ್ಮೇಲೆ ಏನಾಯ್ತು, ಅವಾಗ ಮೆಟ್ಟೂರು ಸ್ವಾಮೀಜಿ ಅವರು ಯಾವಾಗ್ಲೂ ಅವರು ಪೈಲಟ್ ಆಗಿರ್ತಾ ಇದ್ರಲ್ವಾ, ಅವ್ರು ಹೇಳಿದ್ರೆ ಹೋಗಿ ನೀವು ಸರ್ಚ್ ಮಾಡು, ಅವ್ರ ಮಠದಲ್ಲಿ ಏನಾದ್ರು ಕ್ಷುದ್ರ ವಿದ್ಯೆ ಇದೆಯಾ ಅಂದ್ರೆ. ಸ್ವಾಮೀಜಿ ಅವ್ರ ಪ್ರಿನ್ಸಿಪಲ್ ಏನಂದ್ರೆ, ವೇದಿಕ್ ಸಿಸ್ಟಮ್ಗೆ ಯಾವುದೇ ಆಗಲಿ ಡೆಫರ್ ಆಗದಂಗೆ ಇರತಕ್ಕಂಥ ಆಕ್ಟಿವಿಟೀಸ್ ನಾವು ಮಾಡ್ಬೇಕು, ಶಾಸ್ತ್ರಕ್ಕೆ ಅನುಸಾರವಾಗಿರ್ಬೇಕು ಹೊರತು ಅಶಾಸ್ತ್ರೀಯವಾದ ಯಾವುದನ್ನು ಅವ್ರು ಹೋಗ್ತಿರ್ಲಿಲ್ಲ. ಹೀಗಾಗಿ ಅದಕ್ಕೆ ಪರೀಕ್ಷೆ ಮಾಡ್ಲಿಕ್ಕೋಸ್ಕರ ಇವರು ಮೆಟ್ಟೂರು ಸ್ವಾಮೀಜಿಯವ್ರನ್ನ ಕಳಿಸಿದ್ರಂತ ಅಲ್ಲಿಗೆ. ಅವ್ರು ರೂಢಿ ಮಾಡ್ಕೊಂಡ್ರಂತ, ನೋ ಈಸಿ ಸಾಧಕ ಇದ್ದಾರೆ, ಯಾರಾದ್ರೂ ಬಂದ ಕೊಟ್ರೆ ಮಾತ್ರ ಮಾಡ್ತಾರೆ, ಇಲ್ಲಿದ್ರೆ ಇಲ್ಲ ಅಂತ ಹೇಳಿದ್ರಂತ. ಅವಾಗ ಸರಿ ಅಂತ ಸ್ವಾಮೀಜಿಯವರು ಮುಂದಿನ ಆಲೋಚನೆ ಮಾಡಿ ಈ ಪ್ಲಾನ್ ಟು ಗೋ ಟು ಉಗಾರ್. ಅಲ್ಲಿ ಒಂದು ಕಥೆ ನಡೆಯುತ್ತೆ. ಅವಾಗ ಉಗಾರ್ ಸ್ವಾಮೀಜಿಯವರು, ಉಗಾರ್ ಪ್ರತ್ಯಕ್ಷ ಖಂಡಿತ ಹೇಳ್ತಾ ಇದ್ದ, ಉಗಾರ್ ಸ್ವಾಮೀಜಿಯವರು ಅವ್ರ ಜೊತೆ ಒಬ್ಬ ಶಿಷ್ಯರನ್ನ ಇಟ್ಕೊಂಡಿದ್ರು. 10th ಫೇಲ್ ಆಗಿರೋರು ಜೊತೆಲಿ ಇದ್ರಂತೆ. ಸ್ವಾಮೀಜಿ ಅವರು ಬರ್ತಾರೆ ಅಂತ ದಾರಿಯಲ್ಲಿ ಕಾಯ್ಲಿಕ್ಕೆ ಒಂದು ಹಳ್ಳಿ ಹತ್ರ ನಿಂತಿದ್ದಾರೆ. ಬಹಳ ಬಿಸಿಲಿದೆ, ಕುಡಿಲಿಕ್ಕೆ ನೀರಿಲ್ಲ. ಆ ಟೈಮ್ನಲ್ಲಿ ಎದುರುಗಡೆ ಒಂದು ಎಮ್ಮೆ ಕಾಯಿಸೋದು, ಒಂದು ಆಕಳು ಕಾಯಿಸೋದು, ಒಂದು ಯಾರ್ದೋ ಮನೆ ಇದೆ. ಅವಾಗ ಶಿಷ್ಯ ನಿಮ್ಗೆ ಹಸಿವಾಗ್ತಾ ಇದ್ರೆ ಹೌದು ಅಂದ್ರೆ ಅವ್ರ ಮನೇಲಿ ಹೋಗ್ಬಿಟ್ಟು ಹಾಲು ಕೇಳು ಅಂತ ಹೇಳಿದ್ರು. ಮನೇಲಿ ಕೇಳಿದ್ರೆ ಇದ್ದದೇ ಬರುಡಿ ಎಮ್ಮೆ ರೀ, ಇದು ಇದಂಗೆ ಹಾಲು ಕೊಡುತ್ತದೇನೋ ಅಂತ. ಬಂದು ಹೇಳಿದ ಕೂಡಲೇ ಇವ್ರು ಅಂದ್ರಂತೆ, ನಾವು ಹೇಳಿದ್ದೀವಿ ಅದು ಕೊಡುತ್ತೆ ಹೋಗಿ ಅಂತ. ಹೋಗಿ ಒಂದು ತಂಬಿಗೆಯಲ್ಲಿ ಹಾಲು ಹಿಂಡಿತಂತೆ. ಆ ಮನೆಯವರು ಸಾಷ್ಟಾಂಗ ಬಿದ್ದೋದ್ರಲ್ಲಿ, ಏನಿದು ಬರಡಿ ಹಾಲು ಕೊಡಲ್ಲ ಕೊಟ್ಟಿದೆ, ಎಂತ ಮಹಾಪುರುಷ ಇದ್ದಾರೆ ಅಂತ. ಅವಾಗ ಬಂದು ಸ್ವಾಮಿಗಳು ಅವತ್ತಿಂದ ಅವ್ರಿಗೆ ಎಮ್ಮೆ ಹಾಲು ಕೊಡ್ಲಿಕ್ಕೆ ಶುರು ಆಯ್ತಂತೆ. ಆನಂತರ ನಾನು ಕಂಪಾರಿಸನ್ ಮಾಡ್ತಾ ಇದ್ದೀನಿ ಅಂದ್ರೆ, ಮಹಾ ಸಿಂಹಗಳೇನಿದಾವಲ್ಲ ಪ್ರಪಂಚದೊಳಗೆ, ಟೈಗರ್ಸ್, ಇಂಥವ್ರು ಉಗಾರ್ ಸ್ವಾಮೀಜಿಯಿಂದ ಪವಾಡ ಮಾಡೋರು ಎಷ್ಟೋ ಜನ ಇದ್ದಾರೆ ನಮ್ಮ ದೇಶದಲ್ಲಿ.
ಅವರು ಎಷ್ಟು ಸರಳವಾಗಿ, ಅಂಥವ್ರಿಗೆ ರಾಜಾದಿ ರಾಜ ಇದ್ದಾರೆ ಇವರು. ಮೊನಾರ್ಕ್ ಇದ್ದಾರೆ, ಅದಕ್ಕೆ ಜಗದ್ಗುರುಗಳಿದ್ದಾರೆ ಅಂತ ಅನ್ಬೇಕು ಅವ್ರಿಗೆ. ಜಗದ್ಗುರು ಅನ್ನೋ ಪಟ್ಟ ಹೇಗ್ ಬರುತ್ತೆ ಅವ್ರಿಗೆ ಅಂತಂದ್ರೆ, ಎಸ್ ಸೋ ಮಚ್ ದೊಡ್ಡ ಸಿಂಹಗಳನ್ನೇ ಆಳಿದ್ದಾರೆ ಅವರು. ಹೌದು, ಸಾಮಾನ್ಯ. ಅದಕ್ಕೆ ಮಹಾಸ್ವಾಮಿ ಹೆಸರು ಹೇಳಿದ್ಕೊಳ್ಳೇನೆ ಹಾಗೇ ತಲೆ ತಗ್ಗಿಸ್ತಾರೆ ಅವರು. ನಾನ್ ನೋಡಿದ್ದೀನಿ, ಬೇರೆ ಕ್ಯಾಸ್ಟ್ನವ್ರು ಸಹಿತ ಹೇಳಿದ್ದಾರೆ ಮಹಾ ತಪಸ್ವಿ ಅಂತ ಹೇಳಿದ್ದಾರೆ. ನಮ್ಮ ಹೊಸಪೇಟೆಯಲ್ಲಿ ಕೊಟ್ಟೂರು ಸ್ವಾಮಿ ಮಠ ಅಂತಿದೆ, ಅವ್ರು ಸ್ವಾಮೀಜಿ ರಥ ಬರ್ತಂತ ಹೇಳಿದಾಗ ಅವ್ರಂದ್ರು, ಆ ಸ್ವಾಮೀಜಿಯವರ ಅವ್ರ ಮಹಾ ತಪಸ್ವಿ ಅಂದ್ರು. ದೊಡ್ಡ ವಿಷಯ, ದೊಡ್ಡ ಮಾತು, ಮಹಾ ತಪಸ್ವಿ ಅಂತ. ಆ ರೀತಿ ಉಗ್ರ ಸ್ವಾಮೀಜಿ ಅವ್ರಿಗೆ ಇಲ್ಲಿ ಬಂದ್ರಲ್ವಾ, ಈಗ ಮುಂದೆ ಕಥೆ ನಡೆಯಿತು ನೋಡಿ ಏನು ಅಂತ. ಅವಾಗ ಸ್ವಾಮೀಜಿ ಅವರು ಇವ್ರು ರಿಸೀವ್ ಮಾಡ್ಕೊಂಡ ನಂತರ ಹೊರಟ್ರಂತೆ, ಉಗಾರಿಗೆ ಬಂದ್ರು. ಉಗಾರಿಗೆ ಬಂದ್ಮೇಲೆ ಸ್ವಾಮೀಜಿ ಅವರು ಸ್ವಲ್ಪ ಹೊತ್ತಾದ್ಮೇಲೆ, ನಿನ್ ಜೊತೆಯಲ್ಲಿ ಒಬ್ರು ಬಂದಿದ್ರಲ್ಲ ಅವ್ರು ಎಲ್ಲಿ ಕಾಣ್ತಾ ಇಲ್ವ ಅಂತ. ಅಲ್ಲಿ ದೂರ ಇದ್ದಾನೆ ಸ್ವಾಮೀಜಿ ಅಂತ. ಯಾಕೆ ಹತ್ರ ಬಂದಿಲ್ಲ ಅಂದ್ರೆ, ಇಲ್ಲ ಅವನ ಬಾಡಿಯಲ್ಲಿ ಸ್ಮೆಲ್ ಬರುತ್ತೆ, ಬ್ಯಾಡ್ ಸ್ಮೆಲ್ಲು, ಅದಕ್ಕೆ ಅವ್ನ ಇದ್ರೆ ಎಲ್ಲ ದೂರ ಹೋಗ್ಬಿಡ್ತಾರೆ ಅಂತ. ಕರೀರಿ ಅವ್ರಿಗೆ ಇಲ್ಲಿ ಅಂತ ಕರೆದ್ಕೊಳ್ಳೆ ನಿಂತ್ಕೊಂಡ ದೂರದಿಂದ. ಸ್ವಾಮೀಜಿ ಅವ್ರು ಏನ್ ಮಾಡಿದ್ರಂತೆ, ತಾನು ಉಟ್ಕೊಂಡಿರೋ ಶಾಟಿ ಇದೆಯಲ್ವಾ ಅದನ್ನ ಅವನು ಕೊಟ್ಬಿಟ್ಟು, ಏನೋ ಇದನ್ನ ಹಾಕೊಂಡು 7 ದಿವಸ ಇದ್ರ ಮೇಲೆ ಶಯನ ಮಾಡು ಅಷ್ಟೇ ಹೇಳಿದಂತ ಅವ್ರಿಗೆ, ನಿನ್ ಗುಣ ಆಗ್ಬಿಡುತ್ತೆ ಅಂತ. ತಮ್ಮ ವಸ್ತ್ರನ ಅವ್ನು ಕೊಟ್ಬಿಟ್ರಂತೆ. ಅವ್ನ ಹಾಕೊಂಡು ಮನೆಯಲ್ಲಿ ಮಲಗಿದ ಕೂಡಲೇ 7 ದಿವಸದೊಳಗೆ ಅವನ ದೇಹ ಫುಲ್ ಆರೋಗ್ಯವಾಗಿ ಎಷ್ಟು ಚಮಕೆಯಿಂದ. ಇದು ಕಥೆ ನಿಜವೇ ತಿಳ್ಕೊಳ್ಳಿಕ್ಕೋಸ್ಕರ ನಾನು ಆ ಊರಿಗೆ ಹೋಗಿದ್ದೆ. ಇಟ್ ಇಸ್ ವೆರಿ ಚಿಕ್ಕೋಡಿ. ಐ ಮೆಟ್ ದಟ್ ಪರ್ಸನ್. Is it a story really happened? Yes, really happened. He told, I am the person. ಮಹಾಸ್ವಾಮಿ ದೇವರಿದ್ದಾರೆ ಅಂತ ಹೇಳಿದ್ರು. ನನಗೆ ಅವಾಗ ಒಂದು ಕತೆ ಜ್ಞಾಪಕ ಬಂತು. ಏನು ಅಂತ, ಪರಾಶರ ಮಹರ್ಷಿಗೆ ಮತ್ಸ್ಯಗಂಧಿ ಹೇಳ್ತಾಳೆ, ನನ್ನ ಶರೀರ ಮೀನಿನ ವಾಸನೆ ಬರುತ್ತೆ, ನನ್ನ ನೀವು ಮುಟ್ಟಬೇಡಿ ಅಂತ ಹೇಳ್ತಾಳೆ. ಅವಾಗ ಪರಾಶರ ಮಹರ್ಷಿ ಹೇಳ್ತಾನೆ, ನಿನ್ನಾಗೆ ಆ ರೋಗ ದೂರ ಮಾಡ್ತೀನಿ, ದುರ್ವಾಸನೆ, ನಿನಗೆ ಮತ್ಸ್ಯಗಂಧಿ ಅನ್ನೋದನ್ನ ತೆಗೆದ್ಬಿಟ್ಟು ಯೋಜನಗಂಧಿನ ಮಾಡ್ತೀನಿ ಅಂತ ಹೇಳ್ತಾನೆ. ಸರಿ. ಹಾಗೆ ವೇದವ್ಯಾಸ ಬರ್ಬೇಕಾದ್ರೆ ಆ ರೀತಿ ಆಯ್ತು ಸತ್ಯವತಿಯಿಂದ. ಅಂದ್ರೆ ಹಾಗೆ ಪುರುಷರಿಗೆ ಆಗಲಾಗದೇನಿದೆ ಹೌದು, ಅದು ಮನಸ್ಸು ಮಾಡಿದ್ರೆ ಏನ್ ಆಗ್ಬೋದು, ಏನ್ ಬೇಕಾಗುತ್ತೆ. ಹಾಗೆ ಉಗಾರ್ನಲ್ಲಿ ನಡೆದಿದ್ದು ಒಂದು ಕಥೆಯನ್ನ ನಾನು ಡೈರೆಕ್ಟ್ ಆಗಿ ಉಗಾರ್ನಲ್ಲಿ ಇರ್ತಕ್ಕಂಥ ಶುಗರ್ ಫ್ಯಾಕ್ಟರಿ ಓನರ್ ಹೇಳಿದ್ರು ನನಗೆ. ಬಹಳ ಆಶ್ಚರ್ಯವಾದ ಅಂದ್ರೆ, ನಾನು ಅವ್ರ ಕಾಣ್ಲಿಕ್ಕೆ ಹೋಗಿದ್ವಿ. ಅವ್ರು ಉಗಾರ್ನಲ್ಲಿ ರಥ ಅಲ್ಲಿ ತಗೊಂಡು ಅಲ್ಲಿ ಅವ್ರು ಬಹಳ ಈ ಉಗಾರ್ನ ನಮ್ಮ ಫ್ರೆಂಡ್ಸ್ ಹೇಳಿದ್ರು, ನೀವು ದಣಿಯವ್ರನ್ನ ಕಾಣ್ಬೇಕ್ರಿ, ಈಸ್ ಬೆಸ್ಟ್ ಪರ್ಸನ್ ಅಂತ. ನಾವ್ ಅಲ್ಲಿಗೆ ಹೋದ್ವಿ. ಅವ್ರ ಚೇಂಬರ್ನಲ್ಲಿ ಓದ್ಕೊಳ್ಳೇನೆ ಅವ್ರು ಆಕ್ಚುಲಿ ನಾನು ನಮಸ್ಕಾರ ಮಾಡ್ಬಿಟ್ರು. ಏನ್ ನಾನು ಆಕ್ಚುಲಿ ನನ್ಗೆ ಏನ್ ಅನ್ಸ್ತಿತ್ತಂದ್ರೆ, ಇವರೆಲ್ಲ ಇಷ್ಟು ನಾವು ಅದು ಯೋಗ್ಯತೆ ಇಲ್ಲ ಯಾಕೆ ಇಷ್ಟು ಅಂದ್ರೆ, ಬಿಕಾಸ್ ಆಫ್ ಸ್ವಾಮೀಜಿ. ಹೌದು. ಅವಾಗ ಅಂದ್ರೆ ಅವ್ರು ನಮಸ್ಕಾರ ಮಾಡಿ ಕೂಡ್ರಿ ಅಂದ್ರು. ಕೂಡ್ರಿ, ನೀವಿಷ್ಟು ದೊಡ್ಡವ್ರು ಇದ್ರಿ, ಏನ್ ನಮಗ್ ನಮಸ್ಕಾರ, ಮ್ಯಾನೇಜಿಂಗ್ ಡೈರೆಕ್ಟರ್ ಯು ಆರ್, ಐ ಆಮ್ ಜಸ್ಟ್ ಆರ್ಡಿನರಿ ಅಂದ್ರೆ. ಇಲ್ಲ, ಅವಾಗ ತಮ್ಮ ಟೇಬಲ್ ಮೇಲೆ ಇರ್ತಕ್ಕಂಥ ಇದರೊಳಗೆ ಫೋಟೋದ ಮೇಲೆ ಹಿಂಗೆ ಒತ್ತಿ ಹೇಳಿದ್ರು, he had come in your face ಅಂತ. ನಿಮ್ ಮೂಲ ಅವ್ರು ಬಂದಿದ್ದಾರೆ, ಐ ಮಸ್ಟ್ ಗಿವ್ ರೆಸ್ಪೆಕ್ಟ್ ಅಂದ್ರು. ನಾನು ಅವ್ರನ್ನ ಮಾತು ಕೇಳಿದೆ, ನೀವು ಡೈರೆಕ್ಟ್ ಆಗಿ ಕಂಡಿರೋ ಯಾವ್ದೋ ಮಹಿಮೆ ನನಗೆ ಹೇಳಿ. ಒಂದು ಸ್ವಭಾವ ಇದೆ, ಯಾರನ್ನೇ ಕಾಣಲಿ, ಎನಿ ಡಿವೋಟಿ ಆಫ್ ಅವ್ರ ಮಠ ಏನ್ ಪ್ರಶ್ನೆ ಮಾಡಿ, ಹೌ ಯು ಆರ್ ಬೀಯಿಂಗ್ ಕನೆಕ್ಟೆಡ್ ಟು ಅಂತ. ನಾ ಯೂಸ್ ಟು ಆಸ್ಕ್, ವಾಟ್ ಈಸ್ ಯುವರ್ ಎಕ್ಸ್ಪೀರಿಯನ್ಸ್ ವಿತ್ ಸ್ವಾಮೀಜಿ? ಯು ಆರ್ ಸೋ ಡಿವೋಟೀಸ್ ಟು ಫ್ಯಾಮಿಲಿ ಟು ದಿಸ್ ಮಠಂ ಅಂತ ಕೇಳ್ತಾ ಇದ್ದೆ. ಅವರು ಕೇಳಿದ್ರು, ನಾನು ಮಹಾಸ್ವಾಮೀಜಿಯವರು ದಿನ ನದಿಗೆ ಸ್ನಾನ ಮಾಡಿ ಉಗಾರ್ನಲ್ಲಿ ಹೊರಗಡೆ ಬರ್ತಿದ್ರಂತ. ಬಂದ ದೂರದಲ್ಲಿ ಒಬ್ಬ ವ್ಯಕ್ತಿ ನಮಸ್ಕಾರ ಮಾಡ್ತೇನೆ ದೂರನಲ್ಲಿ ಇವರಿಗೆ, ಹೀಗೆ ದಿನ ನೋಡಿ ಹೋಗ್ತಾ ಇದ್ರು, ಬರ್ತಿದ್ರು ಸ್ವಾಮೀಜಿ. ಸ್ವಲ್ಪ ದಿವಸ ಆದ್ಮೇಲೆ ಅವ್ರ ವ್ಯಕ್ತಿನ ಕರೆದು ದಿನ ನಮಸ್ಕಾರ ಮಾಡ್ತೀನಿ ಅಂತ ಕೇಳಿದ್ರು. ಬರೋ ಕಥೆ ಕಳೀತಾಗೆ ಇದೆಲ್ಲ, ದೇರ್ ಇಸ್ ನೋ ಡಿಫರೆನ್ಸ್. ಅವಾಗ ಕೇಳಿದ, ಇಲ್ಲ ನನ್ನ ಮಗಳ ಮದುವೆ ಇದೆ, ಅದಕ್ಕೆ ಕೇಳಿ ನಮಸ್ಕಾರ ಮಾಡ್ತೀನಿ, ನಿಮ್ಮ ಆಶೀರ್ವಾದ ಬೇಕು ಅಂತ. ಸ್ವಾಮೀಜಿ ತಕ್ಷಣನೇ ಅಲ್ಲಿ ಬಂದಿರೋ ಡಿವೋಟಿಸ್ ಯಾರು ಬಂದಿದ್ರಲ್ಲ, ಅಂಧದಿಂದ ಬಂಗಾರ ಅಂತ ಬಾಯಿಂದಿದ್ದಾಳೆ, ಶಿ ಈಸ್ ಟು ಬ್ರಿಂಗ್ ಲಿಟಲ್ ಗೋಲ್ಡ್ ವೆನ್ ಎವರ್ ಟು ಸಿ ಸ್ವಾಮೀಜಿ. ಅವಾಗ ಬರ್ತಿದ್ರಂತೆ. ಆಯಮ್ಮನು ಇನ್ನೊಬ್ಬ ಬರ್ತಿದ್ರಂತೆ, ಇನ್ನೊಬ್ಬ ಆಯಮ್ಮ 2 ಬಳೆ ತೆಗೆದು ಸ್ವಾಮಿ ಮುಂದೆ ಇಟ್ಲಂತೆ. ಅವ್ರು ಅಂದ್ರಂತೆ ಸ್ವಾಮಿ ತಗೋ ಅಂತ ಆತನಿಗೆ.
ಅವಾಗ ತಗೊಂಡ ನಂತರ ಅವ್ರನ್ನ ಮತ್ತೆ ಬಂದು ಅಳ್ತಾ ಬಂದ್ರಂತೆ ಯಾರ ಹತ್ರ, ಉಗಾರ್ ಸ್ವಾಮೀಜಿ ಹತ್ರ. ನಾನು ಬ್ಲೆಸ್ಸಿಂಗ್ಸ್ ಕೇಳಿದೆ, ಈಗ ನಂಗೆ 2 ಬಳೆ ಕೊಟ್ಟಿದ್ದಾರೆ, 2 ಬಳೆದು ಅಷ್ಟು ಖರ್ಚಾಗಲ್ಲ ನಮ್ಗೆ, 1 ಬಳೆ ಸಾಕು ನನಗೆ ಅಂದ್ರೆ ಅಲ್ಲಿ ಅದು ಒಂದು ಕೊಟ್ಟಿದಾರಲ್ಲ ಅಂತ. ಅವಾಗ ಅಂದ್ರೆ ಒಂದು ಖರ್ಚು ಮಾಡು, ಒಂದು ಮುಂದಿನ ಮಗಳಿಗೆ ತೆಗೆದಿಟ್ಕೋ, ಸ್ವಾಮೀಜಿಯವರ ಆಶೀರ್ವಾದ ನಿಮ್ಗಿದೆ ಅಂತ. ಉದಾಹರಣೆಗೆ ಮಹಾಸ್ವಾಮೀಜಿ ಅವರು ಇರ್ಬೇಕಾದ್ರೆ, ಸ್ವಾಮೀಜಿ ಅವ್ರು ಇದ್ರಲ್ಲ ಮಹಾಸ್ವಾಮೀಜಿಯವರು, ಅವರು ಗಣೇಶ್ ಪೂಜೆ ಮಾಡ್ತಾ ಇದ್ರು, ಸಾಧನೆ ಮಾಡ್ತಾ ಇದ್ರು. ಯಾರು? ಉಗಾರ್ ಸ್ವಾಮೀಜಿಯವರು ಸಿದ್ಧಿ ಮಾಡ್ಕೊಂಡಿದ್ರು. ಅವರು ಗಣೇಶನ ಸಿದ್ಧಿ ಮಾಡ್ಕೊಂಡಿದ್ರು. ಅವ್ರ ಜೊತೆ ಸ್ವಾಮೀಜಿಯವರು ಬಹಳ ಹತ್ತಿರದಲ್ಲಿ ಕೂತ್ ಮಾತಾಡ್ತಾ ಇದ್ರಂತೆ ಅವರಿಬ್ರು. ಆಗಿನ ಒಂದು ಕೆಲವು ನಡೀತು ಇನ್ಸಿಡೆಂಟ್, ಅದನ್ನ ನಾನು ಹೇಳುದಿಲ್ಲ ಇವಾಗ. ಆ ಟೈಮ್ ಆ ವಿಷಯವಾಗಿ ಚರ್ಚೆ ಮಾಡ್ತಾ ಇದ್ರಂತ. ಆ ಸಮಯದಲ್ಲಿ ಚರ್ಚೆ ಮಾಡ್ತಾ ಇರ್ಬೇಕಂತ ಅವ್ರ ಪಕ್ಕದಲ್ಲಿ ಗಣಪತಿ ಇದೆ, ಫೋಟೋ. ಅಂದ್ರೆ ಗಣಪತಿ ಸಾಕ್ಷಿಯಾಗಿ ಇಟ್ಕೊಂಡಿದ್ರು. ಅಂದ್ರೆ ನನ್ನದು ಸ್ವಾಮೀಜಿ ಅವರು ಎಲ್ಲಿಯಾದ್ರೂ ಹೋಗಿರ್ಲಿ, ದೇವತೆಗಳು ಅವ್ರ ಜೊತೆಲಿ ಇರ್ತಿದ್ರು. ಗಣಪತಿ, ಆಮೇಲೆ ದೇವಿ ಕಾಮಾಕ್ಷಿ, ಇವರೆಲ್ಲ ಅವ್ರ ಜೊತೆಲಿ ಇರ್ತಾ ಇದ್ರು. ನಮಗೆ ಯಾಕೆ ಅನುಭವ ಬರ್ತಾ ಇರೋದಿಲ್ಲ ಅಂತ ನನಗೆ ಅನಿಸ್ತದೆ. ನಾವು ಬಹಳ ಇನ್ನು ತಪನ ಆಗಿಲ್ಲ ನಮ್ಗೆ. ನಮ್ಮ ಗುರುಗಳ ಬಗ್ಗೆ ಪ್ರೇಮ ಇನ್ನು ಅಷ್ಟು ನಮ್ಮಲ್ಲಿ ಇನ್ನು ಹುಟ್ಟಿ ಬರ್ಲಿಲ್ಲ. ನಮ್ಗೆ ಯಾವಾಗ ಭಕ್ತಿ ಬರುತ್ತೆ ಅಂತ ಅನಿಸ್ತಾ ಇರುತ್ತೆ. ಆದ್ರೆ ಸ್ವಾಮೀಜಿ ಉಗಾರ್ನಲ್ಲಿ ಇಷ್ಟೆಲ್ಲ ಅವ್ರು ಮಾಡಿದಾಗ, ಉಗಾರ್ನ ಜನ ಎಲ್ಲ ಯಾವ ರೀತಿ ಹೇಳಿದ್ರು ಗೊತ್ತಿದೆ. ಅವ್ರು ಹೋಗ್ಲಿಕ್ಕೆ ಸಹಿತ ಬಿಡ್ಲಿಲ್ಲ, ದಾರಿಯಲ್ಲಿ ಮಲ್ಕೊಂಡ್ಬಿಟ್ಟು ನಮ್ಮ ದಾಟಿ ಹೋಗ್ಬಿಡಿ ಅಂತ. ಅಂದ್ರೆ ಶ್ರೀರಾಮಚಂದ್ರ ಅರಣ್ಯಕ್ಕೆ ಹೋದಾಗ ಅವ್ರ ಜೊತೆಯಲ್ಲಿ ಯಾವ ರೀತಿ ಅಯೋಧ್ಯೆ ಪ್ರಜೆಗಳು ಹೋದ್ರು, ಆ ರೀತಿ ಪ್ರತಿಯೊಬ್ಬ ಮನುಷ್ಯನನ್ನು ಸಹಿತ ತನ್ನ ಕಡೆಗೆ ಹೇಳ್ಕೊಂಡಿದ್ದಾರೆ ಅವರು. ದೊಡ್ಡ ಟೀಚಿಂಗ್ಸ್ ಏನು ಮಾಡಿಲ್ಲ, ಬಹಳ ಸಿಂಪಲ್ ಆಗಿ ಎಷ್ಟು ಪ್ರೀತಿಯಿಂದ ಇಷ್ಟು ನೆನ್ಪಿಟ್ಕೋತಾರ ನಮ್ಮನ್ನೆಲ್ಲ ಅವರು ಅನಿಸ್ತಾ ಇರ್ತದೆ. ನೋಡಿ, ಒಂದು ಸಮಯಕ್ಕೆ ನಮ್ಗೆ ಊಟ ಕೊಡೋದಾಗಿರ್ಲಿ, ಮದನ ಪಲ್ಯ, ಮತ್ತೆ ಈ ರೀತಿ ರೋಗ ಬಾಯಿನೊಳಗೆ ಬಂದಿರೋದು ಹೋಗಿರೋದಾಗ್ಲಿ, ಮತ್ತೆ ಪುರುಷರನ್ನ ನಮ್ಗೆ ಪರಿಚಯ ಮಾಡ್ಕೊಳ್ಳಿಕ್ಕಿಂತ ಇನ್ಸಿಡೆನ್ಸ್ ನಮ್ಗೆ ತೋರ್ಸೋದಾಗ್ಲಿ, ನನ್ಗೆ ಯಾವ ಸಂಬಂಧ ಇದೆ? ನನ್ ಕಂಚಿ ಮಠಕ್ಕೆ ನನ್ಗೆ ಏನ್ ಸಂಬಂಧ ಇದೆ? ನಮ್ಮಲ್ಲಿ ಇಷ್ಟೊಂದು ಕರ್ಕೊಂಡೋಗಿ ಇವತ್ತಿನ ದಿವಸ ಕಂಚಿ ಅಂತ ಇದೀವಿ ನಮ್ಮ ಫ್ಯಾಮಿಲಿ ಎಲ್ಲಾರು. ಅಲ್ಲೇ ನಮ್ ದಾರಿ, ಬೇರೆ ದಾರಿ ಇಲ್ಲ ಅಂತಂದು. ನೀವೊಂದು ಆಶೀರ್ವಾದ ವಿಷಯ ಹೇಳ್ತೀನಿ ಇಲ್ಲಿ. ಒಮ್ಮೊಮ್ಮೆ ಸ್ವಾಮೀಜಿ ಅವ್ರು ತನ್ನ ಮೆಸೇಜ್ ನೀವು ಯಾವಾಗ ಟೈಮ್ ಆಗುತ್ತೆ ನನ್ಗೆ ಹೇಳಿ, ನಾನು ಬೇಕಾಗಿ ಸ್ಟಾಪ್ ಇಟ್ಟು. ಅವಾಗ ಏನಾಗುತ್ತಂದ್ರೆ, ಒಮ್ಮೆ ಮೆಹಬೂಬ್ನ ಬಹಳ ಆಶ್ಚರ್ಯವಾದದ್ದು, ಸ್ವಾಮೀಜಿ ಅವರು ತನ್ನ ಬಗ್ಗೆ ತನಗೆ ತಿಳಿಸ್ಬೇಕು ಅಂತಂದ್ರೆ ಹಿ ವಿಲ್ ಸೆಂಡ್ ಪರ್ಸನ್ಸ್. ಬಗ್ಗೆ ನೀನ್ ತಿಳ್ಕೊ ಇವ್ರ ಮೂಲಕ ಅಂತ ಆ ರೀತಿ ಕ್ರಿಯೇಟ್ ಮಾಡ್ತಾರೆ, ಸೀನ್ ಕ್ರಿಯೇಟ್ ಮಾಡ್ತಾರೆ ಅವರು. ಅಂದ್ರೆ ಅವ್ರ ನಾವು ಬಲವಂತವಾಗಿ ತಿಳಿಸ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ನಾವು ಉಗಾರ್ನವರು ಹುಡುಗರು ನಾವು ಸೇರಿ ಏನ್ ಮಾಡಿದ್ವಿ, ರಥ ತಗೊಂಡು ಮೆಹಬೂಬ್ ನಗರಕ್ಕೆ ಹೋದ್ವಿ. ಮೆಹಬೂಬ್ ನಗರ್ನಲ್ಲಿ ಕುಪ್ಪ ಜಗನ್ನಾಥ ಶಾಸ್ತ್ರಿಗಳು ಅಂತ ಇದ್ದಾರೆ. He is taking care of that total mill, cotton mills, and also CA chartered ಎಲ್ಲ ಇದ್ದಾರೆ ಅವರು. ಸೊ ಅಂಡ್ ಆಲ್ಸೋ ವೆರಿ ಆರ್ಡೆಂಟ್ ಡಿವೋಟಿ ಆಫ್ ಮಹಾಸ್ವಾಮೀಜಿ ಅವರು. ಪಕ್ಕ ಶ್ರೋತಿ, ಪಕ್ಕ ಶಾಸ್ತ್ರ ಪ್ರಕಾರ ಇರೋರು. ನಮ್ ರಥ ಯಾವಾಗ ಹೋದ್ಕೊಳ್ಳೆ ಅವ್ರಿಗೆ ಎದುರುಗಡೆ ಬಂದ್ಬಿಟ್ಟು ಆ ಸಾಷ್ಟಾಂಗ ದಂಡ ಪ್ರಣಾಮ ಮಾಡ್ಬಿಟ್ಟು, ನಮ್ಗೆಲ್ಲ ಎಷ್ಟು ಗೌರವ, ಏನ್ರಿ ನಮ್ಗೆ ಯಾಕೆ ನಮಸ್ಕಾರ ಮಾಡ್ತೀರಿ? ಇಲ್ಲ ಅವ್ರು ಅದನ್ನೇ ಹೇಳ್ತಾ ಇರೋದು. ಅವರೇ ಕಳಿಸಿದಾರೆ ಅಂದ್ಮೇಲೆ ಅವ್ರೆಲ್ಲರಲ್ಲಿಯೂ ಅವ್ರು ಇರ್ತಾರೆ ಅಂತ ಅವ್ರು. ಸರಿ ಅಂತಂದು ಹೋದ್ವಿ. ನಮಗೆ ಬಲವಂತವಾಗಿ ಎಷ್ಟೆಲ್ಲ ಅಡಿಗೆ ಮಾಡಿಸಿ ಊಟ ಹಾಕ್ಸಿದ್ರು. ಇರ್ಲಿ, ಊಟ ಮಾಡಲ್ಲ ಅಂದ್ರೆ ಬಲವಂತವಾಗಿ ಊಟ ಮಾಡಿಸಿ ಅವ್ರೊಂದು ಕಥೆ ಹೇಳಿದ್ರು. ಅವ್ರು ಊಟ ಮಾಡ್ಬೇಕು ಚೆಲ್ಲಿದ್ರು ಅವರು. ಅಂದ್ರೆ ಬಹಳ ಹಾಕಿದ್ರು, ಬಡಿಸ್ತಾ ಇದ್ರು. ನಮ್ಗೆ ಬೇಡ, ನಾವ್ ಇಷ್ಟ ತಿನ್ನಲ್ಲ ಅಂತ ಹೇಳ್ತಾ ಇದ್ರು ಅವರು ಸೀರಿಯಸ್ ಆಗಿ ಹೆಂಡತಿ ಕಡೆ ನೋಡ್ಬಿಟ್ಟು, ಬಡಿಸು ವೇಸ್ಟ್ ಮಾಡ್ಬೇಕಾದ್ರೆ ಅಂತ. ನಾನು ಯಾಕೆ ವೇಸ್ಟ್ ಮಾಡ್ಬೇಕು ಅಂತ ನಾವು ಕೇಳಿದ್ವಿ. ಯಾಕೆ ವೇಸ್ಟ್ ಮಾಡ್ಬೇಕು ಅನ್ನ ಅಂದ್ರೆ, ಅವಾಗ ಒಂದು ಕಥೆ ಹೇಳ್ತೀನಿ ನಿಮ್ಗೆ ಅಂದ್ರು ಅವರು. ಏನು ಅಂತ ಕೇಳಿದ ಅವ್ರಂದ್ರು, ಒಮ್ಮೆ ಮಹಾಸ್ವಾಮೀಜಿ ಅವ್ರ ಜೊತೆ ಒಬ್ರು ಬಂದ್ರಂತೆ. ಬಂದ್ಬಿಟ್ಟು ನಾನು ಏನಾದ್ರು ಸೇವಾ ಮಾಡ್ತೀನಿ ಅಂದ್ರಂತವ್ರು. ಸೇವಾ ಮಾಡ್ತೀನಿ ಅಂದ್ಕೊಳ್ಳಿ ಸ್ವಾಮೀಜಿ ಅವರು ಆಗ್ಲಿ ನೋಡೋಣ ಅಂತ, ಅವ್ರ ಸ್ವಭಾವ ಹಾಗೆ, ನೋಡೋಣ ಟೈಮ್ ಅನ್ಕೊಳ್ತಾರೆ. ಹಾಗಾಗಿ ಒಮ್ಮೆ ಹಂಗಂದ್ರೆ ಇನ್ನೊಬ್ಬ ಅಂತಂದು ಕರೆಸಿದ್ರಂತ. ಒಮ್ಮೆ ಒಂದು ಊರಿನಲ್ಲಿ ಎಲ್ಲಾ ಬ್ರಾಹ್ಮಿಣ್ಸು ಎಲ್ಲ ಬಂದಿದ್ದಾರೆ, ದೊಡ್ಡದು ಫಂಕ್ಷನ್ ಅದು. ಆವಾಗ ಅದನ್ನ ಕರೆಸಿ ಶಾರ್ಟ್ ಆಗಿ ಹೇಳ್ತಾ ಇದ್ದೆ, ಕರೆಸ್ಬಿಟ್ಟು ಇವತ್ತಿನ ಸಂತರ್ಪಣೆ ಮಾಡಿಸು ಅಂದ್ರಂತೆ. ಅದಕ್ಕೆ ಮಾಡ್ತೀನಿ ಅಂದ್ರೆ ಮತ್ತೆ ಕೂಡು ಹೋಗ್ಬೇಡ, ಏನೇನ್ ಮಾಡಿಸ್ತೀಯಾ, ಯಾರ ನಡಿಗೆ ಕರ್ಕೊಂಡ್ ಬರ್ತೀಯಾ, ಇಷ್ಟು ಇನ್ಕ್ವೈರಿ ಮಾಡ್ತಿದ್ರಂತ ಅವರು. ಪ್ರತಿಯೊಂದು ವಿಷಯವನ್ನು ಬಹಳ ಸೂಕ್ಷ್ಮವಾಗಿ ಆಳವಾಗಿ ಅವ್ರು ಕೇಳೋ ಸ್ವಭಾವ ಅಂತ ಅವ್ರದ್ದು. ಹಾಗೆ ಒಪ್ಕೊಳ್ಳೋದಿಲ್ಲ ಯಾವುದು ಅಂತ.
ಆಗ ಕೇಳಿದ್ವಿ, ನೀವು ಏನ್ ಮಾಡಿಸ್ತೀನಿ ಆಗ ಲಡ್ಡು ಮಾಡಿಸಿ, ದೊಡ್ಡ ದೊಡ್ಡ ಲಡ್ಡು ಮಾಡ್ಬೇಕು ಅಂತ. ಸರಿ ಅಂತ ಮಾಡಿಸ್ತೀನಿ ಅಂತ ಹೇಳಿದ್ರು. ಮತ್ತೊಂದಂತೆ, ನಾನು ಹೇಳಿದಾಗಲೇ ಅದು ಬಡಿಸ್ಬೇಕೆಲ್ಲ ಒಂದೊಂದು ಅಂತ. ಸರಿ ಅಂದ್ಬಿಟ್ಟು ಆ ಊಟ ಕೂತಿದ್ರಂತೆ. ಎಲ್ಲ ಐಟಮ್ಸ್ ಕಳಿಸ್ತಾ ಕೊನೆಯಲ್ಲಿ ಇವಾಗ ಲಡ್ಡು ಬಡಿಸು ಅಂದ್ರಂತೆ, ಮೊಸರು ತಿನ್ನೋ ಟೈಮ್ನಲ್ಲಿ. ಬಂದಿದ್ರಿ, ಏನ್ರಿ ಇವಾಗ ಹೆಂಗ್ ತಿನ್ನೋದು, ಇದು ಮೊದ್ಲೇ ಹೇಳ್ಬಾರ್ದ ನಾವು ಅಂತ ಹೇಳಿದ್ರು ಕೂಡ, ಇಲ್ಲ ಸ್ವಾಮಿಗಳು ಇವಾಗ ಹೇಳ್ಯಾರ ತಿನ್ರಿ ಅಂತ. ಇಂತಿಂತ ದೊಡ್ಡ ತಿನ್ಲಿಕ್ ಬರಲ್ಲ ಇಲ್ಲ, ನಮ್ ಬ್ಯಾಗ್ ನಲ್ಲಿ ಹಾಕಿ ಕೆಲವರು ಅಂದ್ರದೆ, ಇಲ್ಲ ಎಲೆಯಲ್ಲಿ ಹಾಕು ಅಂತ ಹೇಳಿದ್ದಾರೆ ಅಂತ. ಸರಿ ಅಂದ್ರು, ವೇಸ್ಟ್ ಆಗ್ಬಿಡ್ತಲ್ಲ. ಬಹಳ ಬೇಜಾರಾಗಿ ಎಲ್ಲರೂ ಹೋದ್ರು. ಮತ್ತೇನ್ ಮಾಡಕ್ಕಾಗ್ತದೆ, ಲಡ್ಡು ತಿನ್ಲಿಕ್ಕೆ ಆಗಿಲ್ಲ. ಕೊನೆಯಲ್ಲಿ ಅದನ್ನ ತಗೊಂಡೋಗಿ ಒಂದ್ ಕಡೆ ಎಸೆದ್ರಂತೆ. ಎಸೆದಾಗ ಅವಾಗ ಮಹಾಸ್ವಾಮೀಜಿಯವರು ಮೇಲೆ ಕರೀಸಿದ್ರಂತ ಆ ಯಜಮಾನನಿಗೆ. ಕರೀಸಿ ನೋಡು ಅಂದ್ರಂತೆ. ಏನಂದ್ರೆ, ಎಲ್ಲ ಕತ್ತೆ ಹಂದಿ ತಿಂತಾ ಇದೆ ನೋಡಿದ್ಯಾ ಅಂದ್ರಂತೆ. ಟೇಸ್ಟ್ಫುಲ್ ಆಗಿ ತಿಂತಾ ಇವೆ ಅವು. ನೀನು ಮನುಷ್ಯರಂದ್ರೆ ಇಷ್ಟೆಲ್ಲ ಮಾಡಿಸ್ತಿದ್ದೀಯಾ, ಬ್ರಾಹ್ಮಿನ್ಸ್ ತಿಂತಾರೆ ಅಂತ ಎಲ್ಲ ಮಾಡಿಸಿದ್ದಿ ಅಲ್ವಾ, ನೋಡಿ ಅದ್ರೊಳಗೆ ದೇವ್ರಿದ್ದಾನೆ, ಎಷ್ಟು ಚೆನ್ನಾಗಿ ತಿಂತಾ ಇವೆ, ದೇ ಆರ್ ಸೋ ಹ್ಯಾಪಿ. ಅಷ್ಟಕ್ಕೆ ಹೇಳಿ ಮುಗಿಸಿಲ್ಲಂತೆ ಅವರು. ಆಮೇಲೆ ಹೇಳಿದ್ರಂತೆ, ಒಬ್ಬ ಬ್ರಾಹ್ಮಣ ಊಟ ಮಾಡುವಾಗ ಅದನ್ನ ಪರಿಶೇಚನ ಮಾಡಿ ಪಕ್ಕದಲ್ಲಿ ಚಿತ್ರಗುಟ್ಟೆಲ್ಲ ಇಟ್ಟು ಊಟ ಮಾಡ್ತಾನೆ, ಗಾಯತ್ರಿ ಮಂತ್ರ ಹೇಳ್ಬಿಟ್ಟು. ಆವಾಗ ಏನದೆಲ್ಲ ಎಲೆ ಬಡಿಸಿರ್ತಾರೆ ಅದು ಪ್ರಸಾದ ಆಗಿರುತ್ತೆ. ಆ ಏನು ಶೇಷ ಇರುತ್ತೆ ಆ ಪ್ರಸಾದವನ್ನು ಯಾರು ಊಟ ಮಾಡ್ತಾರೆ ಅವ್ರು ಮೋಕ್ಷಕ್ಕೆ ಹೋಗ್ತಾರೆ ಅಂತ. ಬ್ರಾಹ್ಮಣ ಅದು ಉಚ್ಚಿಷ್ಟ ಭೋಜನ, ಬ್ರಾಹ್ಮಣ ಉಚ್ಚಿಷ್ಟ ಭೋಜನ ಅವರು ಮಾಡಿದರೆ. ವೇದ ಪಂಡಿತರು, ಮಾಮೂಲು ಬ್ರಾಹ್ಮಣ ನಾ ಹೇಳ್ತಾ ಇರೋದು, ವೇದಿಕ್ ಪಂಡಿತ್. ಹೌದು, ಆ ವೇದಿಕ್ ಪಂಡಿತ್ ಅಷ್ಟು ಮರ್ಯಾದೆ ಇದೆ ಅನ್ನೋದನ್ನ ಅವತ್ತು ಸಾಬೀತು ಮಾಡಿದ್ರಂತ ಅವರು. ಅವೆಲ್ಲ ಮುಂದಿನ ಸದ್ಗತಿ ಬರುತ್ತೆ ಅವಕ್ಕೆ ಅಂತ. ಅಂದ್ರೆ ಸ್ವಾಮೀಜಿ ಅವರ ಉದ್ದೇಶ ಯಾವ ರೀತಿ ವಿಷ್ಣು ಸಹಸ್ರ ಇದು ಪುರುಷೂತ್ತಲ್ಲಿ ಹೇಳುತ್ತೋ, ದ್ವಿಪಾದ ಮತ್ತು ಚತುಷ್ಪಾದ ಎಲ್ಲವೂ ಭಗವಂತನ ದೃಷ್ಟಿಯಲ್ಲಿ ಒಂದೇ ಅನ್ನೋದು ಒಂದು ಗುರುವಾಗಿ ಅವರು ತೋರಿಸ್ತಾ ಇದ್ದಾರೆ ನಮ್ಗೆ. ಅವಾಗ ಈ ಕತೆ ಹೇಳಿದ ನಂತರ ಅವತ್ತು ನಾವು ರಾತ್ರಿ ಟೈರ್ಡ್ ಆಗಿ ಮಲ್ಕೊಂಡ್ಬಿಟ್ಕೊಳ್ಳಿ. 12:15 ನನಗೆ ಎಬ್ಸಿದ್ರು ಇವರು ಕುಪ್ಪ ಜಗನ್ನಾಥವ್ರು. ಬಾ ಇಲ್ಲಿ, ನೀನ್ ಮಲ್ಗಬಾರ್ದು ಅಂದ್ರು. ಏನ್ ಸ್ವಾಮಿ, ಯಾಕೆ ಮಲ್ಗಬಾರ್ದು, ಕೂತ್ಕೋ, ನಿನಗೆಲ್ಲ ಹೇಳೋದಿದೆ, ನಾನು ಬಹಳ ವಿಷಯಗಳು ಹೇಳ್ಬೇಕು, ನಿನಗೆ ಹೇಳ್ಬೇಕು ನಾನು ಅಂದ್ರು. ಏನು ವಿಷಯ ಹೇಳಿ ಅಂದೆ. ಆವಾಗ ಮಹಾಸ್ವಾಮೀಜಿ ಅವ್ರ ವಿಷಯ ನನಗೆಲ್ಲ ಹೇಳಿದ್ರು ರಾತ್ರಿ ಕೂಡಿಸಿ. ಆಸ್ ಇಫ್ ಹಿ ಈಸ್ ಎ ಮಾಸ್ಟರ್, as per direction of Mahaswamiji, he is giving me these suggestions. ಇವರು ಅಂತ ಕೂಡ ಕೂಡಿಸಿ ಹೇಳಿದ್ದಾರೆ ಬೇರೆಯವರಿಂದ. ಹೇಗೆ ಒಂದು ನಾರಾಯಣ ಮಂತ್ರವನ್ನ ಒಬ್ಬೊಬ್ಬರ ಮೂಲಕ ನಮಗೆ ಬಂದು ನಮ್ಗೆ ಅದು ಬರ್ತದೆ. ನಾರದನು ಬಂದು ಹೇಳ್ತಾನೆ, ವ್ಯಾಸ ಬಂದು ಹೇಳ್ತಾನೆ, ಇನ್ನೊಬ್ಬರು ಬಂದು ಹೇಳ್ತಾನೆ. ಸೇಮ್ ಥಿಂಗ್, ಇಟ್ ಇಸ್ ಬೀಯಿಂಗ್ ಸರ್ಕ್ಯುಲೇಟೆಡ್ ಥ್ರೂ ಸೋ ಮೆನಿ ಪರ್ಸನಾಲಿಟೀಸ್. ಅವಾಗ ಬರ್ಬೇಕಾದ್ರೆ ಅವ್ರ ತಪಸ್ಸದೊಳಗೆ ಸೇರಿರುತ್ತೆ ಆ ವರ್ಡ್ಸ್ ನೊಳಗೆ. ಹೌದು, the person who teaches us, the teaching itself is not sufficient, the teaching should also carry the power of tapas. Yes. Then only it will have an impact, otherwise it won't. ಹೌದು. ಹಾಗಾಗಿ ಮಹಾಸ್ವಾಮೀಜಿ ಅವ್ರ ಬಗ್ಗೆ ಹೇಳ್ತಾ ಒಂದು ರಸವತ್ವಾದ ಒಂದು ವಿಷಯ ಹೇಳಿದ್ದಾರೆ ನನಗೆ. ಯಾವ ರೀತಿ ಇಂದಿರಾ ಗಾಂಧಿ ಅವ್ರಿಗೆ ಅವ್ರು ಯಾವ ರೀತಿ ಸ್ಕೋಲ್ಡ್ ಮಾಡಿದ್ರು ಅಂತ ಹೇಳಿದ್ರು ನನಗೆ. ಅದು ಘಟನೆಯಲ್ಲಿ ಆಗಿದೆ, ಹಂಪಿ ಒಳಗಾಗಿದೆ. ಮಹಾಸ್ವಾಮೀಜಿ ಅವ್ರನ್ನ ಹುಡುಕೋದ ಮೊದಲು ಅವ್ರು ಹೋಗ್ಬೇಕಾದ್ರೆ ಎಲ್ಲಿಂದ ಸೆಂಟ್ರಲ್ ಮಿನಿಸ್ಟರ್ಸ್ ಕೆಲವರು ಸ್ವಾಮೀಜಿ ಅವ್ರು ಎಲ್ಲಿ ಇರ್ತಿದ್ರು ಅಂತ ತಿಳ್ಕೊತಾ ಇದ್ದಾರೆ. ಟು ಗಿವ್ ಇನ್ಫಾರ್ಮೇಶನ್ ಟು ಪ್ರೈಮ್ ಮಿನಿಸ್ಟರ್ ದಟ್ ಇಂದಿರಾ ಗಾಂಧಿ. ಆವಾಗ ಅವರು ಇದಕ್ಕೆ ಬಂದಿದ್ದಾರೆ, ಮಹಾಗಾವ್ ಕೂಡ ಬಂದಿದ್ದಾರೆ ಇಂದಿರಾ ಗಾಂಧೀಜಿ. ಆವಾಗ ಮಹಾಗಾವ್ನಲ್ಲಿ ಶಿ ಹ್ಯಾಸ್ ಸ್ಟುಡ್ ಆನ್ ದಿ ಇನ್ ದ ಕ್ಯೂ ಅಟ್ ದ ಸಮ್ಮರ್ ಟೈಮ್. ಅಲ್ಲಿರೋ ಹೇಳಿದ್ರು, ಸಮ್ಮರ್ ಟೈಮ್ ನಲ್ಲಿ ಇಂದಿರಾ ಗಾಂಧಿ ಇಲ್ಲೇ ನಿಂತಿದ್ರು. ನಮ್ಗೆ ಅನ್ಸುತ್ತೆ ದ ನೋಬಲ್ ಪರ್ಸನಾಲಿಟೀಸ್, ನಾವೇನ್ ಜಗತ್ತಲ್ಲಿ ದೊಡ್ಡವರು ಎಲ್ಲರೂ ಸಹಿತ ಅವ್ರ ಮುಂದೆ ಹಾಗೆ ನಿಲ್ಲಿಸಿದ್ದಾರೆ. ಹೊರಗೆ ಹೇಳಿರೋದು, he has played with the tigers, lions. ರಾಜರನ್ನ ದಾರಿ ತಂದಿದ್ದಾರೆ. ಆ ಸಾಮಾನ್ಯ ವಿಷಯ ಅಲ್ಲ, ದೊಡ್ಡವರನ್ನ ಪಳಗಿಸೋದು. ಟು ಬೆಂಡ್ ಇಟ್ಸ್ ನಾಟ್ ಇನ್ ಈಸಿ ವರ್ಕ್. ಹೌದು, ಬೇಕಲ್ಲ ಸ್ಪೋರ್ಟಿವ್ನೆಸ್. ತಪ್ಪು ನಿಲ್ಬೋದು ಅಂತ ಹೇಳಿಕ್ಕೆ ಒಂದು ಗಟ್ಸ್ ಬೇಕಾಗುತ್ತೆ. ಯಾವ ಸಮಾಜನೂ ಮಾಡಿಲ್ಲ ಜಗತ್ತಿನೊಳಗೆ, ಇವ್ರು ಮಾಡಿದ್ದಾರೆ ಅದನ್ನ. ಅಲ್ಲಿ ನಡೆದ ನಂತರ ಮತ್ತೆ ಇಲ್ಲಿಗೆ ಬರ್ತಾರೆ, ಇಲ್ಲಿ ಹಂಪಿ ಒಳಗೆ ಮಲಯಾಳ ಮಂಚಕ ಗುಹೆ ಅಂತಿದೆ.
ವಿರೂಪಾಕ್ಷ ಸನ್ನಿಧಾನದ ಹಿಂದುಗಡೆ ಹ್ಮ್ ಅಲ್ಲಿ ಮಹಾಸ್ವಾಮೀಜಿಯವರು ಬಹಳ ದಿವಸ ಇದ್ರಲ್ಲಿ ಓ ಮಳೆ ಗುಹೆ. ಅದೇನಂದ್ರೆ ಅರ್ಥ, ವಿದ್ಯಾರಣ್ಯದ ಪೀಠದ ಯಾವುದೇ ಸನ್ಯಾಸಿಗಳಿಗೆ ಯತಿಗಳಿದ್ದಾರೆ ಅವರ ಲಾಸ್ಟ್ ರೈಟ್ಸ್ ಸಂಸ್ಕಾರಗಳು ಅಲ್ಲಿ ನಡೀತವೆ. ಓ ಆನಂತರ ಒಂದು ಪುಷ್ಕರಣಿ ಇದೆ, ಅದು ಸೀತಾ ಪುಷ್ಕರಣಿ ಅಂತ ಕರೀತಾರೆ. ಹ್ಮ್ ಮಂದಿ ದೇವಸ್ಥಾನಕ್ಕೆ ವಿರೂಪಾಕ್ಷ ದೇವಸ್ಥಾನಕ್ಕೆ ಹೋದವ್ರಿಗೆ ಆ ಹಿಂದ್ಗಡೆ ಮಹಾಸ್ವಾಮೀಜಿ ಅವರು ಇರ್ತಕ್ಕಂಥ ಪ್ಲೇಸ್ ಗೊತ್ತಿಲ್ಲ. ಹ್ಮ್ ಅದಕ್ಕೆ ನೀವು ಶ್ರೋತೃಗಳಿಗೆಲ್ಲ ಹೇಳ್ತಾ ಇದ್ದೇನೆ, ದಯಮಾಡಿ ನೀವು ಹಂಪಿಗೆ ಹೋದ್ರೆ ವಿರೂಪಾಕ್ಷ ದೇವಸ್ಥಾನದ ಹಿಂಭಾಗದಲ್ಲಿ ಇರತಕ್ಕಂಥ ವಿದ್ಯಾರಣ್ಯದ ಅಧಿಷ್ಠಾನ ಮತ್ತೊಂದು ಲೆಫ್ಟ್ ಸೈಡ್ ಹೋದಾಗ ಒಂದು ಸಣ್ಣ ದಾರಿ ಇದೆ, ಒಳಗಡೆ ಹೋದ್ರೆ ಅಲ್ಲಿ ಸೀತಾ ಸಾಧ್ವಿ ಇರ್ತಕ್ಕಂಥದ್ದು ಮಲಯಾಳ ಮಾಂತ್ರಿಕ ಗುಹೆ ಅಲ್ಲಿದೆ. ಆ ಮಾಂತ್ರಿಕದ ಗುಹೆಯೊಳಗೆ ಸ್ವಾಮಿಗಳಿದ್ರು. ಅದರ ಉಲ್ಲೇಖ ಬೇರೆ ಇದೆ. ಆ ಮಲಯಾಳ ಮಾಂತ್ರಿಕ ಯಾರು, ಅಲ್ಲಿ ಯಾಕೆ ಇರ್ತಿದ್ರು, ವಾಟ್ ವಾಸ್ ಕನೆಕ್ಷನ್ ಬಿಟ್ವೀನ್ ವಿದ್ಯಾರಣ್ಯ ಅಂಡ್ ಆಲ್ಸೋ ದಿ ಮಲಯಾಳ ಮಾಂತ್ರಿಕ. ಸ್ಟೋರಿ ಇದೆ ಅದಕ್ಕೆ ಬ್ರಹ್ಮರಾಕ್ಷಸ ಬರುತ್ತೆ, ಆದೂರು ಶಂಕರ್ ಅವ್ರಿಗೆ ಈ ರೀತಿ ಪ್ರಶ್ನೆಗಳು ಸಮಾನ ಅವೆಲ್ಲ ಶಂಕರ ಬೀಜದೊಳಗೆ ಬರುತ್ತೆ. ಇಲ್ಲಿ ಅವ್ರು ಇರ್ಬೇಕಾದ್ರೆ ಇಂದಿರಾ ಗಾಂಧೀಜಿ ಅವರು ಬಂದ್ರು. ಬಂದವ್ರು ದರ್ಶನಕ್ಕೆ ಬಂದಾಗ ಸ್ವಾಮೀಜಿಯವರು ಫೇಸ್ ಟರ್ನ್ ಮಾಡ್ಕೊಂಡು ಕೂತ್ರಂತ ಆ ಕಡೆಗೆ. ಇವ್ರು ನನಗೆ ಹೇಳಿದ್ರು ದಕ್ಷಿಣಾಮೂರ್ತಿ ಸಾರಿ ಹೇಳಿರ್ತಕ್ಕಂಥ ವಿಷಯ ಯಥಾ ರೀತಿ ನಾನು ಇವಾಗ ಹೇಳ್ತಾ ಇದ್ದೇನೆ. ಅವ್ರು ಹಿಂದೆ ಹಿಂಗ್ ತಿರುಗಿಬಿಟ್ರಂತೆ. ಅವ್ರ ಸ್ವಾಮೀಜಿಯವರು ಕೇಳಿದ್ರಂತೆ ನನಗೆ ಪ್ರಸಾದ ಕೊಡಿ ಅಂತ. ಅವಾಗ ಅವರು ನಿನಗ ದೇಶಕ್ಕ ಅಂತ ಕೇಳಿದ್ರಂತ. ಅವಾಗ ಅವರು ಸ್ಕೋಲ್ಡ್ ಮಾಡಿದ್ರಂತೆ, ನೀನು ಗೋ ಹತ್ಯೆ ಇದೆಲ್ಲ ಆಗಿದೆ ನಿನ್ ಕಡೆ, ನಿನ್ನ ಇದರಲ್ಲೂ ಎಷ್ಟೊಂದು ದೇವಸ್ಥಾನಗಳು ಫಾರ್ಮ್ 7 ಹಾಕ್ಬಿಟ್ಟು ಲ್ಯಾಂಡ್ ರಿಫಾರ್ಮ್ಸ್ ನೊಳಗೆ ಎಷ್ಟೋ ಮಂದಿ ದೇವಸ್ಥಾನಗಳಿಗೆ ಮತ್ತು ಬ್ರಾಹ್ಮಣರ ಮನೆತನಗಳಿಗೆ ಎಲ್ಲವೂ ಹೋಗ್ಬಿಟ್ಟಿದೆ. ಇಷ್ಟೆಲ್ಲ ನಿನ್ನ ಅರಾಜಕತೆ ಹಿಂದೆ ನಡೆದಿದೆ, ನಿನ್ನನ್ನೆಲ್ಲ ನೀನು ನಡ್ಸ್ಕೊಂಡು ಹೋಗಿದ್ರೆ ಯು ಬಿ ಅಗೇನ್ ಕಮ್ ಟು ಪವರ್ ಅಂತ ಹೇಳಿದ್ರಂತವ. ಇಲ್ಲ ಬಹಳ ಬಿಟ್ಲಂತ ಅಮ್ಮ. ಅವಾಗ ಹಿಂದಿನಿಂದ ಹಣ್ಣು ಹಾಕಿದಿರುತ್ತೆ. ಅರ್ಥ ಅದಕ್ಕೊಂದು ಕಥೆ ಹೇಳ್ತಾರೆ ನನ್ಗೇನಂತ, ಯಾರಾದ್ರೂ ನಮಗೆ ಆಗದೇ ಇರೋರು ಇದ್ರೆ ಅವರು ನಾವು ಹಿಂದಿನಿಂದ ಕೊಡ್ಬೇಕಂತೆ, ಮನೆ ಹಿಂದಿನ ಭಾಗದಲ್ಲಿ ಕೊಡ್ಬೇಕು ಅಥವಾ ತಾನು ಇರೋ ಹಿಂದಕ್ಕಿಂತ ಹಾಕ್ಬೇಕಂತೆ. ವಿ ಶುಡ್ ನಾಟ್ ಗಿವ್ ಡೈರೆಕ್ಟ್ಲಿ. ಈಗ ನಾವು ಭಕ್ತರು ತಿಳ್ಕೊಳ್ಬೇಕು, ನಾವು ಸ್ವಾಮಿಗಳ ಮುಂದೆ ಹೋದಾಗ ನಮ್ಮ ಮುಂದ್ಗಡೆ ಪ್ರಸಾದ ಆಗ್ತಾರಂತಂದ್ರೆ, ಕೈ ಕೊಡ್ತಾ ಇದಾರಂದ್ರೆ ಆ ಪ್ರಸಾದಕ್ಕೆ ನಾವು ಎಷ್ಟು ಭಾಗ್ಯವಂತರಿದ್ದೀವಿ. ಇನ್ಕಾರ್ನೇಷನ್ ಆಫ್ ಗಾಡ್. ನಮ್ಮ ತಪ್ಪುಗಳು ಎಷ್ಟಿವೆ, ನಮ್ಮ ತಪ್ಪುಗಳೆಲ್ಲ ಕ್ಷಮಿಸಿ ಏನು ನಮ್ಮ ತಪ್ಪುಗಳು ನಮ್ಮ ಪಾಪಗಳೆಲ್ಲ ಅವ್ರು ತಗೋತಾ ಇದ್ದಾರೆ. ಹೌದು, ಅವ್ರು ತಗೊಂಡು ನಮ್ಮ ಸಾಲ ತೀರಿಸಿ ನಮಗೆ ಮನೆ ಕಟ್ಕೊಡ್ತಾ ಇದ್ದಾರೆ. ಹೌದು, ಇದೆಲ್ಲಾದ್ರೂ ಯಾವ ಧರ್ಮದಲ್ಲಿ ಈ ರೀತಿಂತ ಸಹಜವಾದಂತ ದೇವರನ್ನ ನಾವು ಕಾಣ್ಲಿಕ್ಕೆ ಅಸಾಧ್ಯ ಇದೆ. ಅಂತ ಪೀಠ ಇದೆ, 60ನೇ ಪೀಠಾಧಿಪತಿಗಳು ಸಾಕ್ಷಾತ್ ಜಗಜ್ಜನಿತ ಆಗಿ ಹೋಗಿಬಿಟ್ಟಿದ್ದಾರೆ. ಈ ರೀತಿ ಅಲ್ಲಿ ಅವರಿಗೆ ಸ್ಕೋಲ್ಡ್ ಮಾಡಿ ಆಯ್ಮನ್ನು ಮೆಂಡ್ ಮಾಡಿ ಅವ್ರಿಗೆ ಮತ್ತೆ ತಿರುಗಿ ಹೋಗಿರುವಾಗ ಒಂದು ಕಥೆ ಹೇಳಿದ್ರು. ಆಮೇಲೆ ಆಫ್ಟರ್ ವಿನಿಂಗ್ ಶಿ ಟೋಲ್ಡ್ ಏನಂತ BBC ಅವ್ರು ಕೇಳಿದ್ರು ಅಂತ, ಅದೆಷ್ಟು ಸತ್ಯ ನನಗೆ ಗೊತ್ತಿಲ್ಲ. 3 ಕ್ವಶನ್ ಕೇಳಿದ್ರಂತೆ ನಿನಗೆ ಆಯ್ಮನ ಗೆದ್ದ ಮೇಲೆ. ಏನಂತ, ನಿನಗೆ ಭಯ ಅನ್ನೋದು ಇದೆಯಾ ಅಂತ. ಇಲ್ಲ, ಒಂದ್ಸಲ ನನಗೆ ಭಯ ಆಗಿದೆ. ಯಾರನ್ನ ಕಂಡ್ರೆ ನಿನ್ಗೆ ಭಯ ಅಂದಾಗ ಮಹಾಸ್ವಾಮೀಜಿ ಅವರು ಅಂತ ಹೇಳಿದ್ರಂತೆ. ಟರ್ನಿಂಗ್ ಪಾಯಿಂಟ್ ಕೊಟ್ಟವ್ರು ಯಾರು ಅಂತ ಮಹಾಸ್ವಾಮೀಜಿ ಅಂತ ಹೇಳಿದ್ರಂತೆ. ಯಾವಾಗ ಅಟ್ ದ ಟೈಮ್ ಆಫ್ ಇನಾಗ್ರೇಷನ್ ಆಫ್ ದ ಸ್ಟ್ಯಾಂಪ್, ಮಹಾಸ್ವಾಮೀಜಿ ಅವ್ರ ಸ್ಟ್ಯಾಂಪ್ ನಾವು ಇನಾಗ್ರೇಟ್ ಮಾಡಿದ್ದಾರೆ. ನನಗೆ ಮುಂದಿನ ಸೂಚನೆ ಕೊಡ್ಲಿಕ್ಕೆ ಆಗ್ತದೆ. ಈ ಎಲ್ಲ ವಿಷಯಗಳು ಸ್ವಾಮಿಗಳಿಗೆ ಗೊತ್ತಿರುತ್ತೆ. ಸದಾ ಅವರು ಇದಿರ್ತಾರೆ, ಜಾಗೃತಿ ಇರ್ತಾರೆ. ಒಮ್ಮೆ ಆಶ್ಚರ್ಯವಾದ ಒಂದು ಘಟನೆ ಹೇಳ್ತೇನೆ ನಿಮಗೆ. 11 ಗಂಟೆ ಆಗೋಗ್ಬಿಟ್ಟಿದೆ ಆಲ್ರೆಡಿ. 11 ಗಂಟೆ ಆಗಿದೆ ಆಲ್ರೆಡಿ. ಇನ್ನೊಮ್ಮೆ ಕ್ಲಾಸ್ ತಗೋಣ, ಇನ್ನೊಂದ್ಸಲ ಮಾಡೋಣ. ನನಗೆ ಮಾಡೋಣ. ನೀವು ಪುದುಪರಿವ ಎಂದ ಇನ್ನೊಂದು ಪಾರ್ಟ್ ಅಲ್ಲಿ ಪುದುಪರಿವ, ಬಾಲಪರಿವ ಮತ್ತೆ ಮಿಕ್ಕಿರೋ ಅನುಭವಗಳನ್ನ ನೀವು ಅದರಲ್ಲಿ ಹೇಳಿ. ತಗೊಂಡು ಹೇಳೋಣಂತೆ. ಯಾಕಂದ್ರೆ ಇವರು ಕೂಡ ಅಘಟಿತ ಘಟನಾ ಸಮರ್ಥರಿದ್ದಾರೆ. ಹೌದು ಹೌದು, ಅದೇ ಹೌದು ಏನು ಹೌದು, ಅವ್ರು ಸೆಲೆಕ್ಟ್ ಮಾಡಿರೋರು ಅವರು. ಹೌದು, ಕರೆಕ್ಟ್. ಹೌದು, ನೀವು ಅದನ್ನ ಪಾರ್ಟ್ 2 ಅಲ್ಲಿ ಅವ್ರ ಬಗ್ಗೆ ಮತ್ತೆ ಬಾಲಪರಿವ ಬಗ್ಗೆ ನೀವು ಸ್ವಲ್ಪ ನೀವು ನನಗೆ ಸಾಕಷ್ಟು ಅನುಭವಗಳು ಕೊಟ್ಟಿದ್ದಾರೆ ಇಬ್ರು. ಹೌದು, ಅದನ್ನ ಹೇಳೋಣ. ನೀವು ಅದನ್ನ ಬರೆದಿಟ್ಕೊಡಿ, ಅದನ್ನ ಪಾರ್ಟ್ 2 ಅಲ್ಲಿ ಮಾಡೋಣ. ಖಂಡಿತ. ಬಹಳ ಸಂತೋಷ. ತುಂಬಾ ಸಂತೋಷ. ಅಪಾರ ಕರುಣಾ ಸಿಂಧುಂ ಜ್ಞಾನದಂ ಶಾಂತರೂಪಿಣಂ ಶ್ರೀ ಚಂದ್ರಶೇಖರಂ ಪ್ರಣತೋಸ್ಮಿ ಮುದಾನ್ವಹಂ. ಹರ ನಮ ಪಾರ್ವತೀ ಪತಯೇ ಹರ ಹರ ಮಹಾದೇವ. ಯಾವುದಾದ್ರೂ ತಪ್ಪುಗಳು ಮಾಡಿದ್ರು ಕ್ಷಮಿಸಿ. ಶಿವಾಯ ನಮಃ. ಶಿವಾಯ ನಮಃ. ಶಿವಾಯ ನಮಃ. ಶಿವಾಯ ನಮಃ. ವಿಘ್ನೇಶ್.